ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಮತ್ತೊಂದು ಸಾರಿ ಈ ಮಾಧ್ಯಮದ ಮೂಲಕವಾಗಿ ನಿಮ್ಮನ್ನು ಸಂದರ್ಶಿಸುವಂಥ ದೇವರು ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಇವತ್ತಿನ ಒಂದು ಧ್ಯಾನವನ್ನು ನಾವು ಮಾಡೋದಕ್ಕೆ ಮುಂಚೆ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಒಂದು ಅಮೂಲ್ಯವಾದ ಸಮಯಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇವೆ. ದೇವರೇ, ಲೋಕವೆಲ್ಲ ಅನೇಕ ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿರುವಾಗ ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಸೇರಿ ಬಂದು ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ, ಹಾಡಿ ಹರಿಸುವಂತೆ, ಸ್ತುತಿಸುವಂತೆ, ಕೊಂಡಾಡುವಂತೆ ಕೊಟ್ಟಂಥ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ದೇವಾಯ ಸಮಯದಲ್ಲಿ ನಾವು ಕಳೆಯುವಂಥ ಪ್ರತಿಯೊಂದು ಗಳಿಗೆ ನಿನಗೆ ಮಹಿಮಕರವಾಗಿಯೂ ನಮಗೆ ಆಶೀರ್ವಾದಕರವಾಗಿರುವಂತೆ ನೀನು ಸಹಾಯ ಮಾಡಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಯೇಸು ಸ್ವಾಮಿ ಹೆಸರನ್ನು ಬಿಡ್ತೇವೆ ತಂದೆ, ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಮಧ್ಯದಲ್ಲಿರುವಂಥ ಯೌವನಸ್ಥರು ಕೆಲವು ಹಾಡುಗಳನ್ನು ಹಾಡುವಂಥವರಾಗಿದ್ದಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನ ಈ ದಿನದ ಆರಾಧನೆಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಈ ಒಂದು ಸಮಯದಲ್ಲಿ ಈ ಆರಾಧನೆಯನ್ನು ನಾವು ಮಾಡುವಾಗ ನೀವೆಲ್ಲರೂ ನಮ್ಮೊಟ್ಟಿಗೆ ಸೇರಿ ದೇವರನ್ನು ಕೊಂಡಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ದಿನ ನಾವು ಆತ್ಮಭರಿತರಾಗಿ ದೇವರನ್ನು ಆರಾಧಿಸೋಣ, ಹಾಡುಗಳನ್ನು ಹಾಡೋಣ. ನಾವೆಲ್ಲರೂ ಚಪ್ಪಾಳೆ ನೋಡಿಯುತ್ತಾ ದೇವರನ್ನು ಕೊಂಡಾಡುವಾಗ ಅದು ದೇವರಿಗೆ ಮಹಿಮೆ ಆಗುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನ್ಯ ಜನರಾದಂಥ ನಾವು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಯಹೂದ್ಯರೊಂದಿಗೆ ನಾವು ಬಾಧ್ಯರಾಗಿದ್ದೇವೆ, ಒಂದೇ ದೇಹದೊಳಗಿನ ಅಂಗಗಳಾಗಿದ್ದೇವೆ. ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯುವನಾಗಿದ್ದಾನೆ. ಒಂದು ಸಮಯದಲ್ಲಿ ಆತನ ಬಲವುಳ್ಳ ನಾಮವನ್ನು ನಾವು ಘನಪಡಿಸೋಣ. ಯೆಹೋವ ನೀ ನಾಮವು ಎಂತೂ ಬಲಮೈನದಿ ಎಂಬುದಾಗಿ ಎಲ್ಲರೂ ಸೇರಿ ಹಾಡೋಣ. ಹಾಲೆಲೂಯ. ನೀವು ಇದ್ದ ಸ್ಥಳದಲ್ಲಿ ಚಪ್ಪಾಳೆಗಳನ್ನು ಹೊಡೆಯುತ್ತಾ ದೇವರನ್ನು ಘನಪಡಿಸಿರಿ. ನಾವೆಲ್ಲರೂ ಸೇರಿ ಆರಾಧನೆ ಮಾಡಿಕೊಳ್ಳೋಣ. యెహోవా నీ నామము ఎంతో బలమైనది, ఎంతో బలమైనది, ఎంతో బలమైనది. యెహోవా నీ నామము ఎంతో బలమైనది, ఎంతో బలమైనది, ఎంతో బలమైనది. యెహోవా నీ నామము. ಹಾಲೆಲೂಯಾ. ಚಪ್ಪಾಳೆಗಳು ಹೊಡೆಯುತ್ತಾ ಆರಾಧನೆ ಮಾಡಿಕೊಳ್ಳೋಣ. ಎಲ್ಲರೂ ಸೇರಿ ದೇವರ ನಾಮಕ್ಕೆ ಮಹಿಮೆಯಾಗಲಿ. మోషే ప్రార్థించగా మన్నము కురిపించావు ఎంబుదాగి ಹಾಡಿಕೊಳ್ಳೋಣ. మోషే ప్రార్థించగా మన్నాను కురిపించితివి. ಇನ್ನೊಂದು ಸಾರಿ. మోషే ప్రార్థించగా మన్నాని కురిపించితివి. యెహోషువ ప్రార్థించగా చంద్రులనాపితివి. యెహోషువ ప్రార్థించగా సూర్య చంద్రులనాపితివి. యెహోవా నీ నామము ఎంతో బలమైనది,
యెహోవా నీ ನಾಮము. ನಮ್ಮ ಪ್ರಾರ್ಥನೆಯನ್ನು ಕೂಡ ಆತನು ಕೇಳುವನಾಗಿದ್ದಾನೆ. ಆತನು ತನ್ನ ಪ್ರಜೆಗಳಿಗಾಗಿ ಯುದ್ಧವನ್ನು ಮಾಡುವಂತ ದೇವರು. ಅರ್ಥಗರ್ಭಿತವಾದ ಹಾಡನ್ನ ದೇವರ ಮಹಿಮೆಗಾಗಿ ಹಾಡೋಣ ಪ್ರಿಯರೇ. ಯೆಹೋಶುವ ಪ್ರಾರ್ಥಿಸುವಾಗ ಸೂರ್ಯ ಚಂದ್ರರನ್ನ ನಿಲ್ಲಿಸಿ ಯೆಹೋಶುವನಿಗೆ ಜಯವನ್ನು ಒದಗಿಸಿದಂತ ದೇವರು ನಮ್ಮ ದೇವರು. ಎಲ್ಲರೂ ఆతన మహిమಗಾಗಿ ఆడోణ. నీ ప్రజల పక్షముగా యుద్ధములు చేసిన దేవా ఎంబుదాగి దేవరನ್ನ ಕೊಂಡಾಡೋಣ. హల్లెలూయా. ಎಲ್ಲರೂ ಸೇರಿ నీ ప్రజల పక్షముగా యుద్ధములు చేసిన దేవా, నీ ప్రజల పక్షముగా యుద్ధములు చేసిన దేవా, అగ్నిలో పడవేసిన భయమేమియుండిరి. హల్లెలూయా. అగ్నిలో పడవేసిన భయమేమియు లేకుండిరి. యెహోవా నీ నామము, యెహోవా నీ నామము ఎంతో బలమైనది, ఎంతో బలమైనది, ఎంతో బలమైనది. యెహోవా నీ నామము. ಹಲ್ಲೆಲೂಯಾ. ಕಷ್ಟದಲ್ಲಿರುವಾಗ ನಾವು ಪ್ರಾರ್ಥಿಸಿದ ಕೂಡಲೇ ನಮ್ಮನ್ನು ಬಿಡಿಸಲು ಶಕ್ತನಾದಂಥ ದೇವರ ನಾಮವನ್ನು ಕೊಂಡಾಡೋಣ. ದಾನಿಯೇಲನನ್ನ ಸಿಂಹದ ಗವಿಯಿಂದ ರಕ್ಷಿಸಿದಂಥ ದೇವರು, ಸಿಂಹಗಳ ಬಾಯಿಯನ್ನು ಕಟ್ಟಿದಂಥ ದೇವರು ಆತನಾಗಿದ್ದಾನೆ. ಆ ಯೆಹೋವ ದೇವರನ್ನು ನಾವು ಕೊಂಡಾಡೋಣ ಪ್ರಿಯರೇ. ನಾವು ಆತನ ಪ್ರಜೆಗಳಾಗಿದ್ದೇವೆ. ಆತನು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾನೆ. సింహాల బోనుకైనా, సింహాల బోనుకైనా సంతోషముగా వెళ్ళిరి. ಎಲ್ಲರೂ ಸೇರಿ సింహాల బోనుకైనా సంతోషముగా వెళ్ళిరి. ప్రార్థించి నా వెంటనే రక్షించే నీ హస్తము. హల్లెలూయా. ప్రార్థించి నా వెంటనే రక్షించి నీ హస్తము. యెహోవా నీ నామము ఎంతో బలమైనది, ఎంతో బలమైనది, ఎంతో బలమైనది. యెహోవా నీ నామము. ಹಲ್ಲೆಲೂಯಾ. ದೇವರ ನಾಮಕ್ಕೆ ಘನವಾಗಲಿ. ಚಪ್ಪಾಳೆಗಳನ್ನು ಹೊಡೆಯುತ್ತಾ ದೇವರನ್ನು ಆರಾಧಿಸಿರಿ ಪ್ರಿಯರೇ. ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ, ದೇವರನ್ನ ಕೊಂಡಾಡೋಣ. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ಸೇರಿ ನೀವೆಲ್ಲರೂ ಹಾಡಿರಿ. ನಿಮ್ಮ ಸ್ವರಗಳಿಂದ, ನಿಮ್ಮ ಧ್ವನಿಯಿಂದ ಆತನ ನಾಮವನ್ನು ಕೊಂಡಾಡಿರಿ. చెరసాలలో వేసిన, సంఖ్యల్లో బిగించిన సంఘము ప్రార్థించగా సంఖ్యలు విడిపోయెను ಎಂಬುದಾಗಿ ಈ ಸಮಯದಲ್ಲಿ ಹಾಡಿಕೊಳ್ಳೋಣ. ಎಲ್ಲರೂ ಸೇರಿ ಹಾಡೋಣ. చెరసాలలో వేసిన, సంఖ్యల్లో బిగించిన. ಹೌದು ಸ್ವಾಮಿ. చెరసాలలో వేసిన, సంఖ్యల్లో బిగించిన. సంఘము ప్రార్థించగా సంఖ్యలు విడిపోయేను. ಆಮೆನ್. సంఘము ప్రార్థించగా సంఖ్యలు విడిపోయేను. యెహోవా నీ నామము, యెహోవా నీ నామము ఎంతో బలమైనది,
ನಾಮವು, ಯೆಹೋವ నీ నామము ఎంతో బలమైనది, ఎంతో బలమైనది, ఎంతో బలమైనది, ఎంతో బలమైనది, ఎంతో బలమైనది. ಹಾಲೆಲೂಯಾ. ಸಂಘವಾಗಿ ಸಭೆಯಾಗಿ ನಾವು ಪ್ರಾರ್ಥಿಸುವಾಗ ನಮ್ಮನ್ನ ಬಿಡಿಸಲು ಶಕ್ತನಾದಂಥ ದೇವರು ಆತನಾಗಿದ್ದ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಓದುತ್ತದೆ. ತನ್ನ ಮಗನನ್ನ ಶಿಲುಬೆ ಮೇಲೆ ಯಜ್ಞವಾಗಿ ಸಮರ್ಪಿಸುವುದರ ಮೂಲಕ ಆತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾನೆ ಎಂಬುದನ್ನು ಆತನು ವ್ಯಕ್ತಪಡಿಸಿದ್ದಾನೆ. ಆತನ ಪ್ರೀತಿಯು ಅಪಾರವಾದದ್ದು ಎಂದು ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ. ನಮ್ಮನ್ನ ತಂದೆಯ ಪ್ರೀತಿಯಿಂದ, ಅಂದರೆ ಕ್ರಿಸ್ತನಲ್ಲಿ ನಮಗೆ ತೋರಿ ಬಂದ ಪ್ರೀತಿಯಿಂದ ನಮ್ಮನ್ನು ತಪ್ಪಿಸುವವರು ಯಾರು ಎಂಬುದಾಗಿ ಪೌಲನು ಹೇಳುತ್ತಾನೆ. ಮೇಲಣ ಲೋಕಗಳಾಗಲಿ ಕೆಳಗಣ ಲೋಕಗಳಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಪ್ರೀತಿಯಿಂದ ಅಗಲಿಸಲಾರವು ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಇವ್ಯಾವು ಕೂಡ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಾರವು. ಈ ವಾಕ್ಯಕ್ಕಾಗಿ ದೇವರನ್ನು ನಾವು ಕೊಂಡಾಡೋಣ. ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡುವಂಥ ದೇವರನ್ನ ನಾವು ಪ್ರೀತಿಸೋಣ. ಈ ಸಮಯದಲ್ಲಿ ನಾವು ಹೇಳೋಣ, ಆರಾಧನೆ ಮಾಡುವಾಗ ನಾವು ದೇವರೇ, ನಾವು ನಿನ್ನನ್ನು ಪ್ರೀತಿಸುತ್ತೇವೆ, ನಿನ್ನನ್ನು ಸೇವಿಸುತ್ತೇವೆ, ನಿನ್ನನ್ನೇ ಆರಾಧಿಸುತ್ತೇವೆ ಎಂಬುದಾಗಿ ಹಾಡೋಣ. ಪ್ರಿಯರೇ, ನಮ್ಮೊಟ್ಟಿಗೆ ಸೇರಿರಿ. ನೀವೆಲ್ಲರೂ ಆತನನ್ನು ಘನಪಡಿಸಿರಿ, ಆತನಿಗೆ ಮಹಿಮೆಯನ್ನು ಸಲ್ಲಿಸಿರಿ. ಹಲ್ಲೆಲೂಯಾ. ನಾನು ನಿನ್ನನ್ನೇ ಪ್ರೀತಿಸುವೆ ಎಂಬುದಾಗಿ ಹಾಡೋಣ. ಎಲ್ಲರೂ ಸೇರಿ ಹಾಡೋಣ ಪ್ರಿಯರೇ. ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಪ್ರೀತಿಸುವೆ. ಇಂದಿರುವೆನು ನಿನ್ ಸನ್ನಿಧಿಯೊಳ್ ಸೇರಿ ಪ್ರಿಯ ದೇವರೇ ಸ್ವಾಮಿ, ನಾವು ನಿನ್ನನ್ನು ಪ್ರೀತಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇವೆ. ಕಷ್ಟ ದುಃಖಗಳು ಬಂದರೂ ಕೂಡ, ಚಿಂತೆ ವೇದನೆಗಳಲ್ಲಿ ಇದ್ದರೂ ಕೂಡ ಸ್ವಾಮಿ, ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ರಕ್ಷಕನೇ, ನಿನ್ನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾವುದರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ನಾವು ನಿನ್ನನ್ನು ಪ್ರೀತಿಸುತ್ತೇವಪ್ಪ. ರಕ್ಷಕನೇ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಸೇವಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಾನು ನಿನ್ನನ್ನು ಸೇವಿಸುವೆ ಎಂಬುದಾಗೋಣ. ನಾನಿನ್ನನೆ ಸೇವಿಸುವೆ, ನಾನಿನ್ನನೆ ಸೇವಿಸುವೆ, ನಾನಿನ್ನನೆ ಸೇವಿಸುವೆ. ಇಂದಿರುವೆನು ನಿನ್ ಸನ್ನಿಧಿಯೊಳ್ ಸೇರಿ ಹಲ್ಲೆಲೂಯಾ ಮಾರ್ಗದೊಳು ನಡೆಯುವೆ.
ಸೇರಿ ನಾನು ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಪರಿಶುದ್ಧ ದೇವರೇ ಸ್ವಾಮಿ, ನಮ್ಮನ್ನು ಪರಿಶುದ್ಧಗೊಳಿಸು ಸ್ವಾಮಿ. ನಮ್ಮ ಪಾಪಗಳನ್ನು ತೊಳೆ, ನಮ್ಮ ದೋಷಗಳನ್ನು ನಿವಾರಿಸು ರಕ್ಷಕನೇ. ರೋಗಕ್ಕೆ ತುತ್ತಾಗುತ್ತಾ ಇರುವಂತಹ ನಮ್ಮ ದೇಹವನ್ನು ರಕ್ಷಿಸು ರಾಜನೇ. ನಿನ್ನನ್ನು ಸೇವಿಸುವ ಹಾಗೆ, ನಿನ್ನನ್ನೇ ಆರಾಧಿಸುವ ಹಾಗೆ ನಿನ್ನ ಜನರಿಗೆ ಒಂದು ಅವಕಾಶವನ್ನು ದಯಪಾಲಿಸಿಕೊಡಪ್ಪ. ಜನರ ಮನಸ್ಸು ನಿನ್ನ ಕಡೆಗೆ ತಿರುಗಿಕೊಂಡಿದೆ ಎಂಬುದಾಗಿ ಅವರು ಫಲಗಳಿಂದ ತಕ್ಕ ಫಲದಿಂದ ನಿನಗೆ ತೋರಿಸುವ ಹಾಗೆ ಅವರಿಗೆ ಒಂದು ಅವಕಾಶವನ್ನು ದಯಪಾಲಿಸಿಕೊಡಪ್ಪ. ದೇವರೇ, ನಿನ್ನ ಜನರನ್ನು ಕನಿಕರಿಸು ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನೀನು ಕನಿಕರಿಸುವುದಕ್ಕಾಗಿ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಂಬಿಕೆಯಿಂದ ನಿನ್ನನ್ನು ಆರಾಧಿಸುತ್ತೇವೆ. ನಾನು ನಿನ್ನನ್ನೇ ಆರಾಧಿಸುವೆ ಎಂಬುದಾಗಿ ಹೇಳೋಣ ಎಲ್ಲರೂ ಸೇರಿ. ನಾನಿನ್ನನೇ ಆರಾಧಿಸುವೆ, ನಾನಿನ್ನನೇ ಆರಾಧಿಸುವೆ, ನಾನಿನ್ನನೇ ಆರಾಧಿಸುವೆ. ಇಂದಿರುವೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ ಇಂದಿರುವೆನು ನಾ. ಹಲ್ಲೆಲೂಯಾ. ನಿನ್ ಸನ್ನಿಧಿಯೊಳ್ ಸೇರಿ ನಾನು ಹೌದು ಸ್ವಾಮಿ, ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ ಇಂದಿರುವೆನು ನಾ. ನಾನು ನಿನ್ನನ್ನು ಪ್ರೀತಿಸುವೆ. ನಾನಿನ್ನನೇ ಪ್ರೀತಿಸುವೆ, ನಾನಿನ್ನನೇ ಪ್ರೀತಿಸುವೆ, ನಾನು ನಿನ್ನನ್ನು ಸೇವಿಸುವೆ. ನಿನ್ನನ್ನೇ ಸೇವಿಸುವೆ. ಇಂದಿರುವೆನು ನಾ. ಹಲ್ಲೆಲೂಯಾ. ನಿನ್ ಸನ್ನಿಧಿಯೊಳ್ ಸೇರಿ ನಾನು ಯೇಸುವೆ, ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ ಇಂದಿರುವೆನು ನಾ. ಎಲ್ಲರೂ ಸೇರಿ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ ಇಂದಿರುವೆನು ನಾ. ಕೊನೆಯದಾಗಿ ನಾನು ನಿನ್ನನ್ನು ಆರಾಧಿಸುವೆ. ನಾನಿನ್ನನೇ ಆರಾಧಿಸುವೆ, ತಂದೆಯಾದ ದೇವರೇ, ನಾವು ನಿನ್ನನ್ನು ಆರಾಧಿಸುತ್ತೇವೆ. ಎಲ್ಲರೂ ಸೇರಿ ಹೇಳೋಣ, ನಾನು ನಿನ್ನನ್ನೇ ಆರಾಧಿಸುವೆ. ನಾನಿನ್ನನೇ ಆರಾಧಿಸುವೆ. ಇಂದಿರುವೆನು ನಾ. ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ
ಕಷ್ಟ ದುಃಖ ಬಂದರು ಸ್ವಾಮಿ ನಾವು ಹಿಂದಿರುಗುವುದಿಲ್ಲ ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಆಡ್ತಾ ಇದ್ದೇವೆ. ನಾವು ನಿನ್ನನ್ನು ಪ್ರೀತಿಸುತ್ತೇವೆ ಸ್ವಾಮಿ, ನಾವು ನಿನ್ನನ್ನು ಸೇವಿಸುತ್ತೇವೆ ರಕ್ಷಕನೇ. ನೀನು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದಿ ಎಂಬುದಾಗಿ ರಕ್ಷಕನೇ ನಮಗೆ ತಿಳಿಯಪಡಿಸಪ್ಪ. ನಿನ್ನ ಜ್ಞಾನದ ಆತ್ಮದಿಂದ ನೀನು ನಮಗೆ ಎಷ್ಟಾಗಿ ಪ್ರೀತಿಸಿದಿ ಎಂಬುದನ್ನು ಅರಿತುಕೊಳ್ಳುವ ಹಾಗೆ ಕೃಪೆ ನೀಡು ಸ್ವಾಮಿ. ನಿನ್ನನ್ನು ಕೊಂಡಾಡುತ್ತೇವೆ ರಕ್ಷಕನೇ, ನಿನ್ನನ್ನು ಬಯಸುತ್ತೇವೆ ಸ್ವಾಮಿ. ನೀನೇ ನಮ್ಮ ದೇವರು, ನಮ್ಮ ರಕ್ಷಕನು ಎಂಬುದಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮವನ್ನು ಘನಪಡಿಸುತ್ತೇವೆ. ಕೆಲವು ಕಾಲ ದೇವರನ್ನ ಸ್ತುತಿಸಿರಿ, ಈ ಒಂದು ಸಮಯದಲ್ಲಿ ದೇವರನ್ನ ಕೊಂಡಾಡಿರಿ. ದೇವರ ಆತ್ಮವನ್ನು ಹೊಂದಿಕೊಂಡವರಾಗಿ ಪೂರ್ಣಾಸಕ್ತಿಯಿಂದ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿ, ಆತನು ನಮ್ಮನ್ನು ಪ್ರೀತಿಸಿದನ್ನು ನೆನೆಸಿರಿ. ಆತನು ನಮಗಾಗಿ ತನ್ನ ಮಗನ ದೇಹವನ್ನ ಶಿಲುವೆ ಮೇಲೆ ತೂಗ ಹಾಕಿದ್ದನ್ನು ನೆನಪು ಮಾಡಿಕೊಂಡು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ. ಆತನ ಪ್ರೀತಿಯ ಉದ್ದ ಅಗಲ ಎತ್ತರ ಆಳವನ್ನು ನಾವು ತಿಳಿದವರಾಗಿ ಆತನನ್ನು ಕೊಂಡಾಡೋಣ ಪ್ರಿಯರೇ. ಆತನು ನಮ್ಮನ್ನು ಅತಿಯಾಗಿ ಪ್ರೀತಿಸುವವನಾಗಿದ್ದಾನೆ. ಆತನು ನಮಗೆ ಕೊಟ್ಟಂತ ನಿರೀಕ್ಷೆಯನ್ನು ನೆನೆಸಿ ಆತನನ್ನು ಕೊಂಡಾಡೋಣ. ಆತನು ನಮಗೆ ಕೊಟ್ಟಂತ ಆ ಪದವಿಯನ್ನು ನಿರೀಕ್ಷಿಸುವವರಾದ ನಾವು ಆತನ ಅದರ ಮಹಿಮಾತಿಶಯವನ್ನು ನೆನೆಸಿ ಅದಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ. ಆತನ ನಾಮವು ಬಲವುಳ್ಳ ನಾಮದಾಗಿದೆ. ಆತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಸದುತ್ತರವು ದೊರೆತಿದೆ. ಮೋಶೆಯು ಪ್ರಾರ್ಥಿಸಿದಾಗ ಪರಲೋಕದಿಂದ ಮನ್ನವನ್ನು ಒದಗಿಸಿದಾನೆ ದೇವರು. ಯೆಹೋಶುವನು ಪ್ರಾರ್ಥಿಸುವಾಗ ಸೂರ್ಯ ಚಂದ್ರರನ್ನು ನಿಲ್ಲಿಸಿ ಯೆಹೋಶುವನಿಗೆ ವಿಜಯವನ್ನು ದಯಪಾಲಿಸಿದಂತ ದೇವರು ನಮ್ಮ ದೇವರು. ಆತನಿಗೆ ಸ್ತೋತ್ರ ಸಲ್ಲಿಸಿ, ಆತನು ಏನಾಗಿದ್ದಾನೆ ಎಂಬುದಾಗಿ ನೆನೆಸಿ ಆತನಿಗೆ ಸ್ತೋತ್ರ ಸಲ್ಲಿಸಿ. ಆತನು ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ದೇವರು, ನಮ್ಮ ತಂದೆಯು, ನಮ್ಮ ಸ್ನೇಹಿತನು, ನಮ್ಮ ಯಾಜಕನು, ನಮ್ಮ ಗುರಾಣಿಯು, ನಮ್ಮ ದುರ್ಗವು, ನಮ್ಮ ಕೋಟೆ, ನಮ್ಮ ಆಶ್ರಯ ಬಂಡೆಯಾದಂಥ ದೇವರನ್ನ ಕೊಂಡಾಡಿರಿ. ಈ ಸಮಯವು ಆತನನ್ನು ಆರಾಧಿಸೋದಕ್ಕಾಗಿ ನಮಗೆ ದೊರೆತಂತ ಸಮಯ. ಈ ಅಮೂಲ್ಯ ಸಮಯವನ್ನ ನೀವು ಕುಟುಂಬವಾಗಿ, ನಾವು ಸಭೆಯಾಗಿ ಆತನನ್ನು ನಾವು ಆರಾಧಿಸುವುದರಲ್ಲಿ ಕಳೆಯೋಣ ಪ್ರಿಯರೇ. ದೇವರೇ ನಿಮಗೆ ವಂದನೆಗಳು. ಕೈಗಳನ್ನ ಮೇಲೆ ಎತ್ತಿರಿ, ನಿಮ್ಮ ಹೃದಯವನ್ನು ಆತನ ಸನ್ನಿಧಾನದಲ್ಲಿ ಕುಗ್ಗಿಸಿ, ದೇವರೇ ನಮ್ಮನ್ನು ನಾವು ತಗ್ಗಿಸಿ ನಿನ್ನ ನಾಮವನ್ನು ನಾವು ಕೊಂಡಾಡುತ್ತೇವಪ್ಪ. ಯೆಹೋವ ಎಂಬ ನಾಮವನ್ನು ಕೊಂಡಾಡುತ್ತೇವೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ನಿನ್ನ ಹತ್ತಿರಕ್ಕೆ ತೆಗೆದುಕೊಂಡಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಿಯ ದೇವರೇ, ದೇವ ಜನರೊಟ್ಟಿಗೆ ನಮ್ಮನ್ನ ಒಂದು ಮಾಡಿದಂತ ದೇವರು ನೀನಾಗಿದ್ಯಪ್ಪ. ಅಬ್ರಹಾಮನ ಸಂತತಿಯವರನ್ನಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ವಾಗ್ದಾನಗಳಲ್ಲಿ ಪಾಲುದಾರರನ್ನಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದು ನಿನ್ನ ಕೃಪೆಯಿಂದ ಆಗಿದೆ ಸ್ವಾಮಿ. ನಾವು ಇನ್ನು ಅನ್ಯ ಜನರಲ್ಲ, ನಾವು ದೇವ ಜನರು, ದೇವರ ಪ್ರಜೆಗಳು, ದೇವರು ಪ್ರೀತಿಸುವ ಆತನ ಮಕ್ಕಳು ಎಂಬುದಾಗಿ ನಾವು ಸನ್ನಿಧಾನದಲ್ಲಿ ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನಗೆ ಘನವಾಗಲಿ ಸ್ವಾಮಿ, ಮಹಿಮೆಯಾಗಲಿ ಸ್ವಾಮಿ. ಯೇಸು ಎಂಬ ನಾಮಕ್ಕೆ ಸ್ತೋತ್ರವಾಗಲಿ, ಇಮ್ಮಾನುವೇಲನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ರಕ್ಷಕನಾದ ದೇವರಿಗೆ ಕೊಂಡಾಟವಾಗಲಿ. ಸರ್ವ ಸೃಷ್ಟಿಯೆಲ್ಲ ಆತನನ್ನು ಘನಪಡಿಸಲಿ, ಉಸಿರುವುದೆಲ್ಲವೂ ಆತನನ್ನ ಸ್ತುತಿಸಲಿ. ಜನಾಂಗವು, ಆತನ ಎಲ್ಲ ಪ್ರಜೆಗಳು ಆತನನ್ನು ಕೊಂಡಾಡಲಿ. ಆತನು ಮಹಿಮೆಯ ಮಧ್ಯದಲ್ಲಿ, ಸ್ತೋತ್ರದ ಮಧ್ಯದಲ್ಲಿ ವಾಸಿಸುವಂತ ದೇವರು ಆತನಾಗಿದ್ದಾನೆ. ಪ್ರಿಯ ಜನರೇ, ಆತನನ್ನು ಘನಪಡಿಸಲು ನಮಗೆ ಸಿಕ್ಕಿರುವಂತಹ ಈ ಭಾಗ್ಯವನ್ನು ಉಪಯೋಗಿಸಿ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿ. ಘನಮಾನ ಮಹಿಮೆಗಳು ಆತನಿಗೆ ಮಾತ್ರ ಸಲ್ಲಲಿ. ಕೊನೆಯದಾಗಿ ನಾವು ದೇವರೇ ನಿನ್ನ ಸನ್ನಿಧಾನದಲ್ಲಿ ನಾವು ಪೂರ್ಣ ಹೃದಯದಿಂದ ಹೇಳುತ್ತೇವೆ, ನಾವು ನಿನ್ನನ್ನು ಪ್ರೀತಿಸುತ್ತೇವಪ್ಪ, ನಾವು ನಿನ್ನನ್ನು ಸೇವಿಸುತ್ತೇವೆ, ನಾವು ನಿನ್ನನ್ನೇ ಆರಾಧಿಸುತ್ತೇವೆ ಸ್ವಾಮಿ. ನಮ್ಮ ದೇವರು ನೀನೇ ಸ್ವಾಮಿ, ನಿನಗೆ ಪ್ರಾಮುಖ್ಯತೆಯನ್ನು ನಾವು ಕೊಡುತ್ತೇವೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಒಪ್ಪಂದ ಮಾಡಿಕೊಳ್ಳೋಣ, ಒಡಂಬಡಿಕೆ ಮಾಡಿಕೊಳ್ಳೋಣ. ದೇವರಿಗೆ ಘನತೆ ಸಲ್ಲಲಿ, ನಿತ್ಯ ನಿರಂತರಕ್ಕೂ ಸಲ್ಲಲಿ. ದೇವರೇ, ನಮ್ಮೆಲ್ಲರನ್ನು ಆಶೀರ್ವದಿಸಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ಈ ಅಮೂಲ್ಯವಾದ ಸಮಯಕ್ಕೆ, ಅಮೂಲ್ಯವಾದ ಸಮಯವನ್ನು ಒದಗಿಸಿಕೊಟ್ಟಂತ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ಈ ಸ್ತೋತ್ರ ಬಲಿ ಯಜ್ಞಗಳಿನ ಪಾದದ ಬಳಿಯಲ್ಲಿ ತಲುಪಿವೆ ಎಂಬುದಾಗಿ ನಾನು ವಿಶ್ವಾಸಿಸುತ್ತೇನೆ. ಮುಂದಿನ ಆರಾಧನೆ ಎಲ್ಲ ನಿನ್ನ ಆತ್ಮದಿಂದ ನಡೆಯಲಿ ಸ್ವಾಮಿ, ನಿನ್ನ ಪ್ರಸನ್ನತೆಯಿಂದ ನಡೆಯಲಿ ಸ್ವಾಮಿ. ನಮ್ಮನ್ನು ನಾವು ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸಿಕೊಳ್ಳುತ್ತೇವೆ.
ದೇವರೇ, ಎಲ್ಲ ಘನ ಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಲಿ. ಸ್ತುತಿ ಸ್ತೋತ್ರ ಬಲಿಯಜ್ಞಗಳು ನಿನಗೆ ಮಾತ್ರ ಸಲ್ಲಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಅವನ ನಿನ್ನ ಪಾದದ ಬಳಿಯಲ್ಲಿ ಸಲ್ಲಿಸುತ್ತೇವೆ, ನಮ್ಮ ಪರಲೋಕದ ತಂದೆಯೇ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಿಕೊಳ್ಳೋಣ. ದೇವ ಸೇವಕರು ರೆವರೆಂಡ್ ಬಿಷಪ್ ಜಾನ್ ಮುಳ್ಳರಯ್ಯನವರು ನಮ್ಮನ್ನು ದೇವರ ವಾಕ್ಯದಲ್ಲಿ ನಡೆಸುವವರಾಗಿದ್ದಾರೆ. ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ವಾಕ್ಯವನ್ನು ಕೇಳಿಕೊಳ್ಳೋಣ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್, ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಿರುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 16ರಿಂದ 18 ವಚನಗಳು. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 16ರಿಂದ 18 ವಚನಗಳು. ಪ್ರಕಟಣೆ 13ನೇ ಅಧ್ಯಾಯ ವಚನ 16ರಿಂದ 18ರವರೆಗೆ. ಈ ಎರಡನೇ ಮೃಗವು ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಿಕೊಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯರನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದೇ. ಪ್ರಿಯರೇ, ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಒಂದು ವಿಶೇಷವಾದ ಸಂಗತಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಜನವರಿ 31, 2021 ಮಧ್ಯಾಹ್ನದ ಸಮಯದಲ್ಲಿ NDA ಅಲಯನ್ಸ್ ಒಂದು ಮೀಟಿಂಗ್ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು ಒಂದು ವಿಷಯವನ್ನು ಮಾತನಾಡ್ತಾರೆ. ಅದೇನಂತ ಹೇಳಿದ್ರೆ, ಅ ನ್ಯೂ ವರ್ಲ್ಡ್ ಆರ್ಡರ್ will take place after the coronavirus pandemic and India will have a major role to play in it ಎಂಬುದಾಗಿ. ಅಂದರೆ ಹೊಸ ಜಾಗತಿಕ ಕ್ರಮ ಅಥವಾ ಕಾರ್ಯಸೂಚಿ ಅನ್ನುವಂಥದ್ದನ್ನು ಅವರು ಮಾತನಾಡುವಂಥವರಾಗಿದ್ದಾರೆ. ಸರಿ, ಹಾಗಾದರೆ ಈ ಸಮಯದಲ್ಲಿ ದೇವರು ಒಂದು ವೇಳೆ ಮೋದಿಯವರ ಮೂಲಕವಾಗಿ ಮಾತನಾಡಿದಂಥ ಈ ಮಾತು, ಅದಕ್ಕೂ ಒಂದು ವೇಳೆ ಕ್ರೈಸ್ತರಿಗೂ ಏನಾದರೂ ಸಂಬಂಧ ಇದೆಯಾ? ಈ ಹೊಸ ಜಾಗತಿಕ ಒಂದು ಕ್ರಮ ಅಥವಾ ಮಾರ್ಗಸೂಚಿ ಅನ್ನುವಂಥದ್ದು ಅದು ಹಾಗಂದರೆ ಏನು? ನ್ಯೂ ವರ್ಲ್ಡ್ ಆರ್ಡರ್ ಅಂತಂದರೆ ಅದರ ಒಂದು ಟಿಪ್ಪಣಿ ಏನೆಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ, New World Order is where diverse nations are drawn together in common cause to achieve the universal aspiration of mankind ಎಂಬುದಾಗಿ. ಅಂದರೆ ಮನುಷ್ಯನಿಗೆ ಅವಶ್ಯವಾದದ್ದಂಥದ್ದನ್ನು ಏನಂತ ಹೇಳಿದರೆ, ಸಾಮಾನ್ಯವಾಗಿ ಬೇರೆ ಬೇರೆ ಅನೇಕ ರಾಷ್ಟ್ರಗಳು ಸೇರಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಒಂದು ಸ್ಥಾಪನೆ ಮಾಡುವಂಥ ಒಂದು ಮುಖ್ಯ ಒಂದು ಕಾರ್ಯಸೂಚಿ ಆಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದರಲ್ಲಿ ಅವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಪೀಸ್, ಸೆಕ್ಯೂರಿಟಿ, ಫ್ರೀಡಮ್ ಆ್ಯಂಡ್ ರೂಲ್ ಆಫ್ ಲಾ ಮತ್ತು ಮಿಲಿಟರಿ ಇನ್ವೆನ್ಷನ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಇವರು ಒಂದು ಸಮಾಜಕ್ಕೆ ಸಮಾಧಾನ ಮತ್ತು ರಕ್ಷಣೆ, ಸ್ವತಂತ್ರ ಹಾಗೂ ಕಾಯ್ದೆ ಕಾನೂನುಗಳು ಮತ್ತು ಇಡೀ ಜಾಗತಿಕ ಒಂದು ಸೈನ್ಯ ಎಂಬುದಾಗಿ ಆಲೋಚನೆ ಮಾಡುವಂಥದ್ದು. ಸರಿ, ವಾಟ್ ಈಸ್ ನ್ಯೂ ವರ್ಲ್ಡ್ ಆರ್ಡರ್?
It is the conspiracy theory bringing about the major change in the world with the balance of world power ಎಂಬುದಾಗಿ ನಾವು ನೋಡ್ತೀವಿ. ಅಂದರೆ ಇಡೀ ಜಗತ್ತಿನಲ್ಲಿ ಒಂದು ವಿಶೇಷವಾದಂಥ ಒಂದು ಬದಲಾವಣೆಯನ್ನು ಮತ್ತು ಸಮತೋಲನವಾದಂಥ ಒಂದು ಕಾರ್ಯಸೂಚಿಯನ್ನು ತರುವಂಥದ್ದು ಆಗಿರ್ತದೆ ಎಂಬುದಾಗಿ. ಮತ್ತು ಇದರಲ್ಲಿ ಯಾರು ಇರ್ತಾರಪ್ಪ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಎಲೈಟಿಸ್ಟ್ ಪೀಪಲ್ ಅಥವಾ ಗಣ್ಯರು ಬೆಂಟ್ ಆನ್ ರೂಲಿಂಗ್ ದ ವರ್ಲ್ಡ್ ಥ್ರೂ ಅ ಸಿಂಗಲ್ ವರ್ಲ್ಡ್ ವೈಡ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಎಂಬುದಾಗಿ. ಅಂದರೆ ಲೋಕದಲ್ಲಿ ಬಹಳ ಗಣ್ಯರು ಅನಿಸಿಕೊಳ್ಳುವಂಥ ಒಂದು ಜನರು ಅವರೆಲ್ಲ ಸೇರಿ ಜಗತ್ತಿನಲ್ಲಿ ಒಂದೇ ಸರ್ಕಾರವನ್ನು ಉಂಟು ಮಾಡಿ ಅದರ ಮೂಲಕವಾಗಿ ಇಡೀ ಜಗತ್ತನ್ನು ಆಳುವುದಕ್ಕೆ ಮುಂದೆ ಬರುವಂಥ ಒಂದು ವಿಷಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಮುಂದೆ ಒನ್ ಗವರ್ಮೆಂಟ್ ಅನ್ನುವಂಥದ್ದು ಬರ್ತದೆ, ಇಡೀ ಜಗತ್ತಿಗೆ ಒನ್ ಗವರ್ಮೆಂಟ್ ಅನ್ನುವಂಥದ್ದು ಬರ್ತದೆ. ಅಂದರೆ ಒಂದೇ ಸರ್ಕಾರ ಇಡೀ ಜಗತ್ತಿಗೆ. ಮತ್ತು ಇವರು ಕೊಡುವಂಥ ಕೆಲವೊಂದು ವಾಗ್ದಾನಗಳು ಅಥವಾ ಒಂದು ವೇಳೆ ಇವರಲ್ಲಿರತಕ್ಕಂಥ ಕೆಲವೊಂದು ತಪ್ಪಾದ ತತ್ವಬೋಧನೆಗಳು ಏನಪ್ಪ ಅಂತ ಹೇಳಿದ್ರೆ, ಅವ್ರು ಹೇಳುವಂಥದ್ದು ದೇ ವಿಲ್ ಮೇಕ್ ದ ವರ್ಲ್ಡ್ ಫ್ರೀ ಫ್ರಮ್ ವಾರ್ ಎಂಬುದಾಗಿ. ಅಂದರೆ ಜಗತ್ತನ್ನು ಯುದ್ಧ ರಹಿತವಾಗಿ ಮಾಡುವಂಥದ್ದು ಮತ್ತು ರಾಜಕೀಯ ಬಿಕ್ಕಟ್ಟುಗಳನ್ನು ಸರಿಪಡಿಸುವಂಥದ್ದು, ಬಡತನ ಹೋಗಲಾಡಿಸುವಂಥದ್ದು ಮತ್ತು ರೋಗ ಇಲ್ಲದೆ ಇರುವ ಹಾಗೆ ಮಾಡುವಂಥದ್ದು ಮತ್ತು ಹಸಿವೆ ಇಲ್ಲದೆ ಇರುವ ಹಾಗೆ ಮಾಡುವಂಥದ್ದು. ಇವರೇನಂತ ಹೇಳಿದ್ರೆ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಜನರ ಒಂದು ಕೊರತೆಗಳನ್ನು ನೀಗಿಸುವಂಥದ್ದೇ ನಮ್ಮ ಮುಖ್ಯ ಆದ್ಯತೆ ಎಂಬುದಾಗಿ ಹೇಳಿ ಜನರನ್ನು ತಪ್ಪಾದ ರೀತಿಯಲ್ಲಿ ಅವರಿಗೆ ವಾಗ್ದಾನಗಳನ್ನು ಮಾಡಿ ಆ ಜನರನ್ನು ತಮ್ಮ ಒಂದು ಬಲೆಯಲ್ಲಿ ಬೀಳಿಸಿಕೊಳ್ಳೋದಕ್ಕೆ ಮಾಡುವಂಥ ಒಂದು ಹೊಸ ಯೋಜನೆ ಅಥವಾ ಕಾರ್ಯಸೂಚಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸರಿ, ಹಾಗಾದರೆ ಇದು ಹೇಗೆ ಸಾಧ್ಯ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ದಿಸ್ ವಿಲ್ ಬಿ ಅಕಾಂಪ್ಲಿಷ್ಡ್ ಬೈ ಇನ್ಸ್ಟಲೇಷನ್ ಆಫ್ ಒನ್ ವರ್ಲ್ಡ್ ಪೊಲಿಟಿಕಲ್ ಸಿಸ್ಟಮ್ ಆರ್ ಬಾಡಿ. ಅಂದರೆ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ರಾಜಕೀಯ ಪಕ್ಷ, ಒಂದೇ ಒಂದು ರಾಜಕೀಯ ಒಂದು ದೇಹವಾಗಿ ಇದ್ದುಕೊಂಡು ಇವರು ಇದನ್ನು ಮಾಡುವುದಕ್ಕೆ ಸಾಧ್ಯವಿದೆ ಎಂಬುದಾಗಿ. ಪ್ರಿಯರೇ, ಈ ಸಮಯದಲ್ಲಿ 1776ನೇ ಇಸ್ವಿಯಲ್ಲಿ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದರೆ ಅಮೇರಿಕಾ ದೇಶದ ಡಾಲರ್ ಮೇಲೆ ಒಂದು ಏನಂದರೆ ಮುದ್ರೆ ಇತ್ತು, ಇನ್ನೊಂದು ಭಾಗದಲ್ಲಿ ಒಂದು ಮುದ್ರೆ ಇತ್ತು. ಆ ಮುದ್ರೆಯಲ್ಲಿ ಬರೆದಿರುವಂಥದ್ದು ಏನಂತ ಹೇಳಿದ್ರೆ ನುವೋಸ್ ಆರ್ಡೋ ಸೆಕ್ಯುಲರಮ್ ಎಂಬುದಾಗಿ. ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಇದರ ಅರ್ಥ ಏನಂತ ಹೇಳಿದ್ರೆ ಅ ನ್ಯೂ ವರ್ಲ್ಡ್ ಆರ್ಡರ್ ಎಂಬುದಾಗಿ. ಅಂದರೆ ಈ ನ್ಯೂ ವರ್ಲ್ಡ್ ಆರ್ಡರ್ ಅನ್ನುವಂಥದ್ದು ಮೋದಿ ಬಾಯಿಂದ ಈಗ ನಾವು ಕೇಳಿಸ್ಕೊಂಡಿದ್ದೇವೆ. ಆದರೆ ಅಮೇರಿಕ ದೇಶದಲ್ಲಿ 1776ನೇ ಇಸ್ವಿಯಲ್ಲಿಯೇ ಆ ಒಂದು ನೋಟಿನ ಮೇಲೆ ಆ ಒಂದು ಮುದ್ರೆ ಇದ್ದಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಅಮೇರಿಕ ದೇಶವು ಸಹಿತ ಯುನೈಟೆಡ್ ಸ್ಟೇಟ್ಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಯುನೈಟೆಡ್ ನೇಷನ್ಸ್ ಎಂಬುದಾಗಿ ನೋಡ್ತೀವಿ. ಅಂದರೆ ಸಂಯುಕ್ತ ರಾಷ್ಟ್ರಗಳಲ್ಲಿ ಅಮೇರಿಕಾ ದೇಶವು ಸಹಿತ ಒಂದು ದೇಶವಾಗಿ ಅದು ಸೇರಿಕೊಂಡಿದೆ. ಈಗ ಯುನೈಟೆಡ್ ನೇಷನ್ಸ್ ಅಂತ ಹೇಳುವಂಥ ಸಮಯದಲ್ಲಿ ಸಂಯುಕ್ತ ರಾಷ್ಟ್ರಗಳಲ್ಲಿ ನಾವು ನೋಡ್ತೇವೆ 193 ದೇಶಗಳು ಅಲ್ಲಿ ಸೇರಿಕೊಂಡಿವೆ. 193 ದೇಶಗಳು ಸೇರಿಕೊಂಡಂಥ ಸಮಯದಲ್ಲಿ ಅದರಲ್ಲಿ ಬಡ ದೇಶಗಳಿರ್ಬೋದು, ಶ್ರೀಮಂತ ದೇಶಗಳಿರ್ಬೋದು, ಜ್ಞಾನದಲ್ಲಿ ಹೆಚ್ಚಾದಂಥ ದೇಶಗಳಿರ್ಬೋದು, ವರ್ಲ್ಡ್ ಪವರ್ ಅನ್ನಿಸ್ಕೊಂಡಂಥ ದೇಶಗಳಿರ್ಬೋದು, ಅವೆಲ್ಲ ಏನು ಮಾಡ್ತೇವೆ ಅಂತಂದರೆ ಎಲ್ಲರೂ ಸೇರಿ 10 ಶ್ರೇಷ್ಠವಾದ ರಾಷ್ಟ್ರಗಳನ್ನು ಆರಿಸಿಕೊಳ್ತಾರೆ. 10 ರಾಷ್ಟ್ರಗಳನ್ನು ಆರಿಸಿಕೊಂಡ ಮೇಲೆ ಅದರಲ್ಲಿ ಒಬ್ಬ ನಾಯಕನನ್ನು ಆರಿಸಿ ಆ ಒಬ್ಬ ನಾಯಕನು ಇಡೀ ಲೋಕದ ಸರ್ಕಾರವನ್ನು ನಡೆಸುವಂತೆ, ಇಡೀ ಲೋಕದ ಪ್ರತಿಯೊಂದನ್ನು ಸಹಿತ ನಡೆಸಿಕೊಂಡು ಹೋಗುವಂತೆ ಆತನಿಗೆ ಅಧಿಕಾರ ಕೊಡುವಂಥ ಆಲೋಚನೆ ಇದು ಮಾಡುವಂಥದ್ದಾಗಿದೆ. ಹಾಗಾದರೆ ಈಗ ದೇವರ ವಾಕ್ಯ ಹೇಳ್ತಿದೆ ಒನ್ ವರ್ಲ್ಡ್ ಗವರ್ನಮೆಂಟ್, ಒನ್ ವರ್ಲ್ಡ್ ಏನಪ್ಪ ಅಂದರೆ ಲೀಡರ್, ಒನ್ ವರ್ಲ್ಡ್ ರಿಲಿಜನ್, ಒನ್ ವರ್ಲ್ಡ್ ಕರೆನ್ಸಿ ಎಂಬುದಾಗಿ ಇದನ್ನು ನಾವೆಲ್ಲ ಈಗ ಮುಂದೆ ಬರತಕ್ಕಂಥ ಒಂದು ಸಾಮಾನ್ಯವಾಗಿ ಮುಂದೆ ಜಗತ್ತಿಗೆ ಅದು ಬರತಕ್ಕಂಥ ಒಂದು ಹೊಸ ವಿಷಯಗಳಾಗಿರ್ಬೋದು. ಆದರೆ ಸತ್ಯವೇದಲ್ಲಿ ನಾವು ನೋಡ್ತೇವೆ ಒನ್ ವರ್ಲ್ಡ್ ಗೌರ್ಮೆಂಟ್ ಅನ್ನುವಂಥದ್ದು ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಸೈತಾನನು ಆತನು ತಂದೆ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡಿ ಇಡೀ ಜಗತ್ತನ್ನು ಆತನು ಆಳುವಂಥವನಾಗಿರ್ತಾನೆ. ಅದಕ್ಕಾಗಿ ಒನ್ ವರ್ಲ್ಡ್ ಗೌರ್ಮೆಂಟ್ ಅಂತ ನಾವು ನೋಡ್ತೇವೆ. ಆಮೇಲೆ ಅದೇ ಒಂದು ಪ್ರಕಟಣೆ ಗ್ರಂಥದಲ್ಲಿ ಒನ್ ವರ್ಲ್ಡ್ ಲೀಡರ್ ಎಂಬುದಾಗಿ ನೋಡ್ತೇವೆ. ಒನ್ ವರ್ಲ್ಡ್ ಲೀಡರ್ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಇಡೀ ಜಗತ್ತನ್ನು ಆತನು ಒಬ್ಬನೇ ನಾಯಕನಾಗಿ ಆತನು ಆಳುವಂಥದ್ದನ್ನು ನೋಡ್ತೇವೆ. ಒನ್ ವರ್ಲ್ಡ್ ರಿಲಿಜನ್ ಅಂತ ನೋಡ್ತೀವಿ. ಅಂದರೆ ಇಡೀ ಜಗತ್ತಿನಲ್ಲಿದ್ದಂಥ ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು ಸಹಿತ ಅದನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿ ತನ್ನದೇ ಆದಂಥ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ತಾನೇ ಆ ಧರ್ಮದ ಒಂದು ಮುಖ್ಯ ಆರಾಧನೆಯ ಮುಖ್ಯ ಬಿಂದುವಾಗಿ ಆತನು ತನ್ನ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ ನಿಂತುಕೊಳ್ಳುವಂಥ ಒಬ್ಬ
ನಾಯಕನಾಗಿ ಆತನು ಹೊರಹೊಮ್ಮುತ್ತಾನೆ. ಅದು ನಾವು ನೋಡ್ತೀವಿ ಅಂದರೆ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಒನ್ ವರ್ಡ್ ಕರೆನ್ಸಿ ಅಂದರೆ ಇಡೀ ಜಗತ್ತಿಗೆ ಏನಂತಂದರೆ ಕ್ಯಾಶ್ಲೆಸ್ ಕರೆನ್ಸಿ ಎಂಬುದಾಗಿ ನೋಡ್ತೀವಿ. ಅಂದರೆ ಇಲ್ಲಿ ಅದರ ಅರ್ಥ ಏನಂತ ಹೇಳಿದರೆ, ನಾವು ಹಣ ಸಲ್ಲಿಸಲಾರದೆ ಏನಂತಂದರೆ ನಾವು ಡಿಜಿಟಲ್ ಕರೆನ್ಸಿ ಎಂಬುದಾಗಿ ನೋಡ್ತೀವಿ. ಅಂದರೆ ಹಣವನ್ನು ನಾವು ಕೊಡಲಾರದೆ, ವ್ಯಯ ಮಾಡಲಾರದೇ ನಾವು ನಡೆಸುವಂಥದ್ದು. ಅಂದರೆ ಈಗ ಅನೇಕ ಕಡೆಗಳಲ್ಲಿ ಅದು ಬಂದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಕ್ಯಾಶ್ಲೆಸ್ ಕರೆನ್ಸಿ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಅದರ ಅರ್ಥ, ಸಿಂಪಲ್ ಅರ್ಥ ಏನಂತ ಹೇಳಿದ್ರೆ, ನೀವೆಲ್ಲೂ ಹಣ ಕೊಡಬೇಕಾದಂಥದ್ದಿಲ್ಲ, ಎಲ್ಲಿಯೂ ಸಹಿತ ನೀವು ಹಣ ಜೇಬಿನಲ್ಲಿ ಇಟ್ಕೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಹಳೆ ದಿನಗಳಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಆಗ ನಾವು ಏನಾದರೂ ರೇಷನ್ ತರೋದಕ್ಕೆ ಆಗಲಿ ಅಥವಾ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ, ಬಟ್ಟೆಗಳ ಖರೀದಿ ಮಾಡೋದಕ್ಕಾಗಲಿ, ಯಾವುದಕ್ಕಾದ್ರೂ ನಾವು ಹೋಗುವಂಥ ಸಮಯದಲ್ಲಿ ನಾವು ಜೇಬಿನಲ್ಲಿ ಹಣ ಇಟ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈಗ ಎಂಥದ್ದು ಬಂದಿದೆ ಅಂತ ಹೇಳಿದ್ರೆ, ಈಗ ಹಣ ಸಂದಾಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಈಗ ಏನಂತ ಹೇಳಿದ್ರೆ ಗೂಗಲ್ ಏನಂತಂದರೆ ಪೇಮೆಂಟ್ ಬಂದಿದೆ ಅಲ್ವಾ. ಈಗ ಮತ್ತೆ ಏನಂತಂದರೆ ಫೋನ್ಪೇ ಅನ್ನುವಂಥದ್ದು ಬಂದಿದೆ. ಈಗ ನಾವು ಮನೆಯಲ್ಲೇ ಕೂತ್ಕೊಂಡು ಫ್ಲಿಪ್ಕಾರ್ಟ್ ಅನ್ನುವಂಥದ್ದು, ಅಮೆಜಾನ್ ಅನ್ನುವಂಥದ್ದು, ಆಮೇಲೆ ಇನ್ನು ಬೇರೆ ಬೇರೆ ಅನೇಕ ವಿಧಗಳ ಮೂಲಕವಾಗಿ ನಾವು ಮನೆಯಲ್ಲೇ ಕೂತ್ಕೊಂಡೆಲ್ಲ ಕರೆಸ್ಕೊಳ್ಬೋದು. ಒಂದು ವೇಳೆ ಸಾಮಾನ್ಯವಾಗಿ ನೀವು ತರಕಾರಿ ಅಂಗಡಿ ನೀವು ಹೋದರೆ, ಆ ತರಕಾರಿ ಸಣ್ಣ ಅಂಗಡಿಯಲ್ಲಿ ಸಹಿತ ಒಂದು ಬೋರ್ಡ್ ಇಟ್ಟಿರ್ತಾನೆ. ಆ ಬೋರ್ಡ್ನಲ್ಲಿ ನೀವು ಅದನ್ನು ನಿಮ್ಮ ಫೋನಿಂದ ಸ್ಕ್ಯಾನ್ ಮಾಡಿದರೆ ನೀವು ಎಷ್ಟು ಹಣ ಸಂದಾಯ ಮಾಡಬೇಕೋ ಅಷ್ಟು ನೀವು ಅಲ್ಲಿ ಸಂದಾಯ ಮಾಡಬಹುದು. ಹಾಗಾದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಈಗ ಜಗತ್ತಿನಲ್ಲಿ ಆ ಒಂದು ಹೊಸ ಕರೆನ್ಸಿ ಅನ್ನುವಂಥದ್ದು ಬರ್ತಾ ಇದೆ. ನ್ಯೂ ವರ್ಲ್ಡ್ ಆರ್ಡರ್ದ ಈ ಒಂದು ಏನಪ್ಪ ಅಂದರೆ, ಈ ಹೊಸ ಯುಗದ ಕಾರ್ಯಸೂಚಿ ಅನ್ನುವಂಥದ್ದು ಏನಿದೆ, ಇದರ ಜನಕ ಯಾರು, ಇದು ಎಲ್ಲಿಂದ ಬಂತು ಮತ್ತು ಇದು ಜಗತ್ತಿಗೆ ಮುಂದೆ ಏನು ತರುವಂಥದ್ದಾಗಿರ್ತದೆ. ಈ ಜಗತ್ತಿನಲ್ಲಿ ಈ ಒಂದು ನ್ಯೂ ವರ್ಲ್ಡ್ ಆರ್ಡರ್ ಮೂಲಕವಾಗಿ ಜಗತ್ತಿಗೆ ಮುಂದೆ ಬರತಕ್ಕಂಥ ಒಳ್ಳೆಯದೇನು, ಕೆಟ್ಟದ್ದೇನು, ಅಥವಾ ಮುಂದೆ ಇದು ಯಾವ ಕಡೆಗೆ ಜನರನ್ನು ತೆಗೆದುಕೊಂಡು ಹೋಗ್ತದೆ ಅನ್ನುವಂಥದ್ದು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳುವಂಥದ್ದು ಭಾಳ ಅವಶ್ಯವಾಗಿದೆ. ಮತ್ತಿಲ್ಲಿ ದೇವರ ವಾಕ್ಯದಲ್ಲಿ ನಾವು ಈ ಒಂದು ಸಮಯದಲ್ಲಿ ನಾವು ಮುಂದೆ ಧ್ಯಾನ ಮಾಡುವಂಥ ವಿಷಯ, ಇದರಿಂದ ಲೋಕಕ್ಕೆ ಆಗುವಂಥ ವಿಸ್ಮಯಕಾರಿ ಬದಲಾವಣೆಗಳೇನು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ, ನಾನು ಒಂದು ಕಡೆ ನೋಡ್ತಾ ಇರುವಂಥ ಸಮಯದಲ್ಲಿ ನನಗೆ ಸಿಕ್ಕಂಥ ಕೆಲವೊಂದು ವಿಷಯಗಳ ನಿಮ್ಮಂದೆ ಓದೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ ಅಜೆಂಡಾ ಫಾರ್ 2021 to 2030 ಮಿಷನ್ ಗೋಲ್ಸ್ ಎಂಬುದಾಗಿ ಒಂದು ಟಿಪ್ಪಣಿ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ ಹೀಗೆ ಬರೆಯಲ್ಪಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಈ ಹೊಸ ಜಗತ್ತಿನ ಕ್ರಮದ ಕಾರ್ಯಸೂಚಿ ಏನು ಎಂಬುದಾಗಿ ನೋಡುವಾಗ, ಜಗತ್ತಿಗೆಲ್ಲ ಒಂದೇ ಸರ್ಕಾರ ಇರ್ತದೆ. ಜಗತ್ತಿಗೆಲ್ಲ ಕ್ಯಾಶ್ಲೆಸ್ ಕರೆನ್ಸಿ ಅಂದರೆ ನಗದು ರಹಿತ ಹಣವನ್ನು ಸಂಧಾನ ಮಾಡುವುದು. ಆಗಲೇ ನಾನು ಹೇಳಿದೆ, ಡಿಜಿಟಲ್ ಏನಂದರೆ ಕರೆನ್ಸಿ ಅನ್ನುವಂಥದ್ದು ಬಂದುಬಿಟ್ಟಿದೆ. ಈಗ ಫೋನ್ಪೇ ಬಂದಿದೆ, ಗೂಗಲ್ ಪೇ ಬಂದಿದೆ, ಮತ್ತು ಇನ್ನು ಅನೇಕ ವಿಧವಾದ ರೀತಿಯಲ್ಲಿ ನೀವು ಹಣವನ್ನು ಸಂದಾಯ ಮಾಡ್ಬೋದು. ಮತ್ತು ನಾವು ನೋಡ್ತೇವೆ ಅಂದರೆ ಜಗತ್ತಿಗೆಲ್ಲ ಒಂದೇ ಕೇಂದ್ರ ಬ್ಯಾಂಕ್ ಇರ್ತದೆ. ಈಗ ನಾವೆಲ್ಲ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗ್ತೇವೆ, ಬೇರೆ ಬೇರೆ ಬ್ಯಾಂಕ್ಗಳಿಲ್ಲ. ಈಗ ಆಗ ಎಲ್ಲ ರೀತಿಯಲ್ಲಿ ಒಂದೇ ಬ್ಯಾಂಕ್ ಇರ್ತದೆ. ಮತ್ತು ನಾವು ನೋಡ್ತೀವಿ ಅಂದರೆ ಜಗತ್ತಿಗೆಲ್ಲ ಒಂದೇ ಸೈನ್ಯ, ದೇವರ ವಿರುದ್ಧವಾಗಿ ಹೋರಾಡುವಂಥ ಒಂದು ಸೈನ್ಯವನ್ನು ಜಗತ್ತಿನವರೆಲ್ಲರೂ ಸೇರಿ ಈಗ ಸಿದ್ಧ ಮಾಡೋದಕ್ಕಿದ್ದಾರೆ. ಯಾಕೆಂತ ಹೇಳಿದ್ರೆ, ಈಗ ಸೋಷಿಯಲಿಸಮ್ ಅನ್ನುವಂಥದ್ದು ಅಂದರೆ ಸಮಾಜವಾದ ಅನ್ನುವಂಥದ್ದು ಬಂದುಬಿಟ್ಟು ಅದು ಯಾವಾಗಲೂ ಸಹಿತ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥ ಒಂದು ಗುಂಪು ಇದು ಜಗತ್ತಿನಲ್ಲಿ ಹೆಚ್ಚಾಗಿ ಅದು ಮಾರ್ಪಡ್ತಾ ಇರುವಂಥ ಒಂದು ಗುಂಪಾಗಿದೆ. ಜಗತ್ತಿಗೆಲ್ಲ ಒಂದೇ ಸೈನ್ಯ, ದೇಶಾಭಿಮಾನದ ಸಾರ್ವಭೌಮತ್ವ ಅನ್ನುವಂಥದ್ದು ಅಂತ್ಯವಾಗ್ತದೆ. ನನ್ನ ದೇಶ ಅನ್ನುವಂಥ ಹೆಮ್ಮೆಯಿಂದ ನೀನು ಹೇಳ್ಕೊಳ್ಳುವಂಥದ್ದಿಲ್ಲ. ಯಾಕಂದರೆ ಇಡೀ ಜಗತ್ತಿಗೆ ಒಬ್ಬನೇ ಅರಸ ಇರ್ತಾನೆ. ಆಗ ಇಡೀ ಜಗತ್ತು ಏನಂತ ಹೇಳಿದ್ರೆ ನನ್ನ ದೇಶ ಎಂಬುದಾಗಿ ನೀವು ಹೇಳಬೇಕಷ್ಟೇ ಹೊರತು ನೀವು ಯಾವುದೇ ಪರ್ಟಿಕ್ಯುಲರ್ ದೇಶದ ಬಗ್ಗೆ ಹೆಮ್ಮೆ ಪಡುವಂಥದ್ದಿಲ್ಲ. ಆಮೇಲೆ ವೈಯಕ್ತಿಕ ಆಸ್ತಿ ಪಾಸ್ತಿಗಳ ಅಂತ್ಯವಾಗ್ತದೆ. ನೀವು ಸಂಪಾದನೆ ಮಾಡುವಂಥ ಪ್ರತಿಯೊಂದು ಸಹಿತ ಸರ್ಕಾರದ ಲೆಕ್ಕದಲ್ಲಿರ್ತದೆ. ಕುಟುಂಬಗಳ ಐಕ್ಯತೆ ಅಂತ್ಯ ಆಗ್ತದೆ. ಕುಟುಂಬದಲ್ಲಿ ನನ್ನ ಕುಟುಂಬ ಎಂಬುದಾಗಿಲ್ಲ. ಆಗ ಸೈತಾನ ಏನು ಮಾಡ್ತಾನೆ ಅಂದರೆ, ತನ್ನ ಅಂತ್ಯಕ್ರೈಸ್ತನ ತನ್ನ ಆಧಿಪತ್ಯದಲ್ಲಿ ಇಡೀ ಲೋಕವನ್ನು ತಾನು ಏನಂತೇಳಿ ತನ್ನ ಆಧಿಪತ್ಯದಲ್ಲಿ ಇಟ್ಟುಕೊಂಡು ಆತನ ಇಡೀ ಲೋಕವೇ ಒಂದೇ ಕುಟುಂಬ ಎಂಬುದಾಗಿ ಆತನು ಹೇಳುವಂಥವನಾಗ್ತಾನೆ. ಜನಸಂಖ್ಯೆ ಹೆಚ್ಚಿದಂತೆ ಕಡಿತಗೊಳಿಸುವಂಥದ್ದು ಮತ್ತು ಬದುಕಲು ಏನಪ್ಪ ಅಂದರೆ ಯೋಗ್ಯರಾದಂಥವರನ್ನು ಮಾತ್ರ ಉಳಿಸುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಇದು ಈ ಒನ್ ವರ್ಲ್ಡ್ ಏನಪ್ಪ ಅಂದರೆ ನ್ಯೂ ವರ್ಲ್ಡ್ ಆರ್ಡರ್ ಎಂಬುದಾಗಿ ಏನಿದೆ, ಇದರಲ್ಲಿ ಹೊಸ ಒಂದು ಜಗತ್ತಿನ ಒಂದು ಕಾರ್ಯಕ್ರಮದ ಕಾರ್ಯಸೂಚಿ ಅನ್ನುವಂಥದ್ರಲ್ಲಿ ಏನಪ್ಪ ಹೊಸ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡುವಂಥ ಸಮಯದಲ್ಲಿ ಜಗತ್ತಿನಲ್ಲಿ ಇದ್ದಂಥ ಜನಸಂಖ್ಯೆಯನ್ನು ಕಡಿತಗೊಳಿಸಬೇಕನ್ನುವಂಥದ್ದು ಸಹಿತ ಇವರ ಹತ್ತಿರ ಇರತಕ್ಕಂಥ ಒಂದು ಗುಪ್ತವಾಗಿ ಇರುವಂಥ ಒಂದು ಮಾರ್ಗಸೂಚಿ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅಷ್ಟು ಮಾತ್ರವಲ್ಲದೆ ಏನಂತಂದರೆ
ಬಹುರೋಗ ನಿರೋಧಕ ಔಷಧಿಯನ್ನು ಪಡೆಯಲು ಆಜ್ಞೆ, ಅಂದರೆ ಅನೇಕ ವ್ಯಾಕ್ಸಿನೇಷನ್ಗಳನ್ನು ಹಾಕಿಕೊಳ್ಳುವಂಥದ್ದು ಒಂದು ಆಜ್ಞೆ ಬರ್ತದೆ. ಮತ್ತು ಜಾಗತಿಕ ಮೂಲ ಆದಾಯ, ಅಂದರೆ ಇಡೀ ಜಗತ್ತಿಗೆ ಆದಾಯ ಬರುವಂಥ ರೀತಿಯಲ್ಲಿ ಈಗ ನೀವು ಎಲ್ಲೇ ಸಂಪಾದನೆ ಮಾಡಿದ್ರು, ಹೇಗೆ ಸಂಪಾದನೆ ಮಾಡಿದ್ರು, ನೀವು ಪ್ರತಿಯೊಂದು ಸಹಿತ ನೀವು ಸರ್ಕಾರಕ್ಕೆ ಲೆಕ್ಕ ತೋರಿಸಬೇಕು. ನೀವು 10 ರೂಪಾಯಿ ಸಂಪಾದನೆ ಮಾಡಿದರೂ ತೋರಿಸಬೇಕು, ಲಕ್ಷ ಸಂಪಾದನೆ ಮಾಡಿದರೂ ತೋರಿಸಬೇಕು, ಕೋಟಿ ಸಂಪಾದನೆ ಮಾಡಿದರೂ ತೋರಿಸ್ಬೇಕು. ಏನಂದರೆ ನಿಮ್ಮ ಪ್ರತಿಯೊಂದು ಆದಾಯವೂ ಸಹಿತ ಲೆಕ್ಕದಲ್ಲಿ ಇಡಲ್ಪಡ್ತದೆ. ಮೈಕ್ರೋಚಿಪ್ ಸಮಾಜ ಅಂದರೆ ಖರೀದಿ ಮಾಡಲು, ಪ್ರಯಾಣ ಮಾಡಲು, ಮತ್ತು ನೀವು ಮನೆಗೆ ಏನು ತರಬೇಕಂದ್ರೂ, ನೀವು ಎಲ್ಲೇ ಹೋಗಬೇಕಾದರೂ, ಎಲ್ಲಿ ಪ್ರತಿಯೊಂದಕ್ಕೂ ಸಹಿತ ಏನಂತ ಹೇಳಿದ್ರೆ ಮೈಕ್ರೋಚಿಪ್ ಸಮಾಜ ಅನ್ನುವಂಥದ್ದು ಬರ್ತದೆ. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಈಗ ಅಮೇರಿಕ ದೇಶದಲ್ಲಿ ಆಗಲೇ ಕೆಲವೊಂದು ಕಡೆಗಳಲ್ಲಿ ಅವ್ರು ಏನಂತ ಹೇಳಿದ್ರೆ, ಹೋಗಿ ಅವರು ಒಂದು ಕಂಪ್ಯೂಟರ್ ಮುಂದೆ ನಿಂತುಕೊಂಡ್ರೆ ಅವರ ಕಣ್ಣಿನ ಮೂಲಕವಾಗಿ ಅದು ಸ್ಕ್ಯಾನ್ ಮಾಡ್ತದೆ. ಸ್ಕ್ಯಾನ್ ಮಾಡಿಬಿಟ್ಟು ಅವರ ಬ್ಯಾಂಕ್ನಲ್ಲಿ ಎಷ್ಟು ಹಣ ಇದೆ, ಅವರ ಬ್ಲಡ್ ಗ್ರೂಪ್ ಏನು, ಅವರು ಯಾವೊಂದು ಅವರ ಹೆಸರೇನು, ಅವರ ಆರೋಗ್ಯದ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿಯೂ ಸಹಿತ ಅದು ಇನ್ಫಾರ್ಮೇಷನ್ ಕೊಡುವಂಥದ್ದು. ಅಂದರೆ ಆಗಿನ ಕಾಲದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿದ್ರೆ, ಆಗ ಒಂದು ವೇಳೆ ಮುದ್ರೆ ಅನ್ನುವಂಥದ್ದು ಅಂಗೈಲಾದರೂ ಇರ್ತದೆ ಅಥವಾ ಹಣೆಯ ಮೇಲಾದರೂ ಇರ್ತದೆ. ನೀವು ಹೋಗಿ ಕಂಪ್ಯೂಟರ್ ಮುಂದೆ ನಿಂತುಕೊಂಡ್ರೆ ಆ ಒಂದು ಚಿಪ್ ನೀವು ಏನು ಖರೀದಿ ಮಾಡಿದರೂ ಸಹಿತ ಅದರ ಮೂಲಕವಾಗಿ ನೀವು ಹಣ ಸಂದಾಯ ಮಾಡುವಂಥದ್ದು ಮುಂದೆ ಬರ್ತದೆ. ಪ್ರತಿಯೊಬ್ಬರಿಗೂ ಸಾಲದ ಕಾರ್ಡ್ ಕೊಡುವಂಥದ್ದು ಈಗಿನ ಕಾಲದಲ್ಲಿ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಪ್ರತಿ ದಿವಸ ನಿಮ್ಮ ಮೊಬೈಲ್ಗಳಲ್ಲಿ ಒಂದಿಲ್ಲ ಒಂದು ಬರ್ತಾನೆ ಇರ್ತದೆ. ನಾವು ನಿಮಗೆ ಇಷ್ಟು ಲೋನ್ ಕೊಡ್ತೇವೆ, ನೀವು ಬಂದು ತೊಗೊಳ್ರಿ, ನಾವು ಬ್ಯಾಂಕ್ಗಳು ಹೇಳ್ತವೆ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೇವೆ, ನೀವು ತೊಗೊಳ್ರಿ ಎಂಬುದಾಗಿ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಸಾಲದ ಒಂದು ಕಾರ್ಡ್ಗಳನ್ನು ಕೊಟ್ಟು ನಿಮ್ಮನ್ನು ಅವರು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಈಗಿನ ಕಾಲದಲ್ಲಿ ನಡೀತಿರುವಂಥ ಒಂದು ಗುಪ್ತವಾದಂಥ ಒಳಸಂಚು ಎಂಬುದಾಗಿ ನಾವು ನೋಡ್ತೇವೆ. ಮಕ್ಕಳನ್ನು ಸರ್ಕಾರದವರೇ ಬೆಳೆಸುವಂಥವ್ರು ಆಗ್ತಾರೆ. ಶಾಲೆ, ಕಾಲೇಜುಗಳು, ವಿಶ್ವವಿದ್ಯಾಲಯಗಳನ್ನು ಸರ್ಕಾರವೇ ನಡೆಸುವಂಥದ್ದಾಗಿರ್ತದೆ. ವೈಯಕ್ತಿಕವಾಗಿ ಸಾರಿಗೆ ಸಂಸ್ಥೆ, ವೈಯಕ್ತಿಕ ವಾಹನಗಳು ಇರುವುದಿಲ್ಲ ಆಗಿನ ಕಾಲದಲ್ಲಿ. ಅದು ಸಹಿತ ಎಲ್ಲ ಸರ್ಕಾರಕ್ಕೆ ಸಂದಾಯವಾಗಿರುವಂಥದ್ದೇ ಆಗಿರ್ತದೆ. ಪ್ರತಿಯೊಂದು ವ್ಯಾಪಾರ ಸರ್ಕಾರ ನಡೆಸುವಂಥದ್ದಾಗಿರ್ತದೆ. ಮತ್ತು ಅನಾವಶ್ಯಕವಾಗಿ ವಿಮಾನ ಪ್ರಯಾಣ ಮಾಡುವಂಥದ್ದು ರದ್ದಾಗ್ತದೆ. ಪ್ರತಿಯೊಬ್ಬ ನಾಗರಿಕರನ್ನು ಸಹಿತ ಸಂಪೂರ್ಣ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದಾಗ್ತದೆ. ವ್ಯವಸಾಯದ ಅಂತ್ಯ. ಇವತ್ತಿನ ದಿವಸ ನಾನು ಮೊಬೈಲ್ನಲ್ಲಿ, ಟಿವಿನಲ್ಲಿ ನ್ಯೂಸ್ ನೋಡ್ತಾ ಇರೋ ಸಮಯದಲ್ಲಿ ಏನಪ್ಪ ಅಂದರೆ, ವ್ಯವಸಾಯ ಅನ್ನುವಂಥದ್ದು ಪ್ರತಿನಿತ್ಯವೂ ಸಹಿತ ಹದಗೆಡ್ತಾ ಇದೆ. ಪ್ರತಿನಿತ್ಯವೂ ಸಹಿತ ಅನೇಕ ವ್ಯವಸಾಯಗಾರರು ಏನಂತಂದರೆ, ರೈತರು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮ ಮಾಡ್ತಿರುವಂಥ ವ್ಯವಸಾಯಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಅವ್ರು ಏನು ಮಾಡ್ತಾರೆ, ಅವರು ತಮ್ಮ ಹೊಲಗದ್ದೆಗಳನ್ನು ಮಾರಿಬಿಟ್ಟು ಬಂದು ಸಿಟಿಗಳಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಸಿಟಿಗಳಲ್ಲಿ ಅವರು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಏನಂತಂದರೆ, ದ ವರ್ಲ್ಡ್ ಇಸ್ ಪ್ರಿಪೇರಿಂಗ್ ಅ ಬಿಗ್ ಅರ್ಬನೈಸೇಷನ್. ಅಂದರೆ ಇಡೀ ಜಗತ್ತನ್ನು ಸಹಿತ ಒಂದು ಸಿಟಿಯನ್ನಾಗಿ ಮಾಡಬೇಕನ್ನುವಂಥ ಒಂದು ಕಾರ್ಯದಲ್ಲಿ ಈಗ ಜಗತ್ತು ತೊಡಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅಷ್ಟು ಮಾತ್ರವಲ್ಲದೆ ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಈಗ ಅಂತ್ಯದಲ್ಲಿ ಏನಂದರೆ ವ್ಯವಸಾಯದ ಅಂತ್ಯವಾಗ್ತದೆ. ಮತ್ತೆ ನಾವು ನೋಡ್ತೇವೆ ವೈಯಕ್ತಿಕ ವ್ಯಾಪಾರ ಸ್ಥಳ ಮತ್ತು ಹಾಗೂ ಪ್ರಾಣಿ ಸಾಕಾಣಿಕೆ ಅಂತ್ಯ ಆಗ್ತದೆ. ವೈಯಕ್ತಿಕ ಕುಟುಂಬ ಮನೆಗಳ ಅಂತ್ಯ ಆಗ್ತದೆ. ಮನುಷ್ಯ ಕೊರತೆ ನೀಗಿಸುವ ಭೂಮಿಯನ್ನು ಉಪಯೋಗಿಸಲು ನಿಷೇಧವಾಗ್ತದೆ ಎಂಬುದಾಗಿ. ಇವು ಏನಪ್ಪ ಅಂದರೆ ಈ ಹೊಸ ಜಗತ್ತಿನ ಕ್ರಮದ ಕಾರ್ಯಸೂಚಿ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಸರಿ, ಹಾಗಾದರೆ ಒಂದು ವೇಳೆ ಈ ಜಗತ್ತಿನ ಜನರು ಮಾಡಿಕೊಂಡಂಥ ಒಂದು ವೇಳೆ ರೂಪರೇಷೆಗಳು ಆಗಿರೋದೇ ಆದರೆ, ದೇವರ ವಾಕ್ಯ ಒಂದು ವೇಳೆ ನಮಗೆ ಈ ಹೊಸ ಯುಗದ ಕಾರ್ಯಸೂಚಿ, ಹೊಸ ಜಗತ್ತಿನ ಕಾರ್ಯಸೂಚಿಯ ಬಗ್ಗೆ ಇಲ್ಲಿ ಬೈಬಲ್ನಲ್ಲಿ ಏನಾದರೂ ಇದೆಯಾ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 11ನೇ ಅಧ್ಯಾಯ 9ನೇ ವಚನ ಮತ್ತು ಆದಿಕಾಂಡ 10ನೇ ಅಧ್ಯಾಯ 8ರಿಂದ 12 ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಶೀನಾರ್ ದೇಶ ಅನ್ನುವಂಥದ್ದು ಇರ್ತದೆ. ಆ ಶೀನಾರ್ ದೇಶ ಅನ್ನುವಂಥ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆತನು ನಿಮ್ರೋದ್ ಎನ್ನುವಂಥವನು. ನಿಮ್ರೋದ್ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಒಂದು ವೇಳೆ ಆ ಗ್ರೀಕ್ ಭಾಷೆಯಲ್ಲಿ ಅದರ ಅರ್ಥ ಏನಂತಂದರೆ ರಿವೋಲ್ಟ್ ಎಂಬುದಾಗಿ ಅಥವಾ ರಿಬೆಲಿಯಸ್ ಪರ್ಸನ್ ಎಂಬುದಾಗಿ. ನಿಮ್ರೋದ್ ಅನ್ನುವಂಥವನು ಆತನು ಒಳ್ಳೆಯ ಬೇಟೆಗಾರನು. ತನ್ನ ಜನರಿಗೋಸ್ಕರ ಆತನ ಎಲ್ಲ ಬೇಟೆಗಳನ್ನು ಆಡಿ ಅವರನ್ನು ಕಾಪಾಡೋದಕ್ಕೆ ಆತನು ಮನಸ್ಸು ಮಾಡಿದಂಥವನು. ಜನರೆಲ್ಲ ಸೇರಿ ಆತನನ್ನು ಒಬ್ಬ ಶ್ರೇಷ್ಠವಾದಂಥ ಅರಸ ಎಂಬುದಾಗಿ ಆರಿಸ್ಕೊಳ್ತಾರೆ. ಆ ಅರಸ ಆಗಿ ಆರಿಸ್ಕೊಂಡಂಥ ಸಮಯದಲ್ಲಿ ನಾವು ನೋಡ್ತೇವೆ ಆದಿಕಾಂಡ 10ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುವಂಥ ಸಮಯದಲ್ಲಿ ಇಲ್ಲಿ ನಾವು ನೋಡ್ತೇವೆ ಅಂದರೆ, ಕೋಶನ ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನು ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಶೀನಾರ್ ದೇಶದಲ್ಲಿರುವ ಬಾಬೇಲ್, ಎರೆಕ್, ಅಕ್ಕದ್, ಕಲ್ಪೆ ಅನ್ನುವಂಥ ಈ ಎಂಬ ಪಟ್ಟಣಗಳನ್ನು ಅವನು ರಾಜ್ಯದ ಮೂಲ ಪಟ್ಟಣಗಳೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅವನು ಈ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ. ಅವನೇನು ಮಾಡಿದ, ಆತನು
ತನ್ನ ರಾಜ್ಯವನ್ನೆಲ್ಲ ತಾನು ಸ್ಥಾಪನೆ ಮಾಡಿದಂತೆ ಎಲ್ಲ ತನ್ನ ಹತೋಟಿಯಲ್ಲಿದ್ದಂಥ ಎಲ್ಲ ರಾಜ್ಯಗಳನ್ನು ಸೇರಿಸಿಕೊಂಡು ಆತನು ದೇವರಿಗೆ ವಿರುದ್ಧವಾಗಿ ಒಂದು ಒಳಸಂಚನ್ನು ಮಾಡಿದ. ದೇವರಿಗೆ ವಿರುದ್ಧವಾದ ರೀತಿಯಲ್ಲಿ ತನ್ನ ಒಂದು ಮಾರ್ಗಸೂಚಿಯನ್ನು ಮಾಡಿಕೊಂಡು, ಅದೇನಂತ ಹೇಳಿದ್ರೆ, ನಾವೆಲ್ಲರೂ ಸೇರಿ ಒಂದು ದೊಡ್ಡ ಪಟ್ಟಣವನ್ನು ಕಟ್ಟೋಣ, ಅದು ಪರಲೋಕಕ್ಕೆ ಎತ್ತರವಾಗಿ ಅದು ಕಟ್ಟಲ್ಪಡಬೇಕು, ಹಾಗೆ ಕಟ್ಟಲ್ಪಡುವ ಸಮಯದಲ್ಲಿ ನಾವೆಲ್ಲ ಒಂದೇ ಕಡೆ ಇರಬೇಕೆಂಬುದಾಗಿ ಆತನು ಆ ಒಂದು ಆಲೋಚನೆ ಮಾಡಿದ. ಸರಿ, ಹಾಗಾದರೆ ಆ ಬಾಬೇಲ್ ಪಟ್ಟಣ ಅನ್ನುವಂಥದ್ದನ್ನು ಕಟ್ಟೋದಕ್ಕೆ ಆತನು ಪ್ರಯತ್ನ ಮಾಡುವಂಥ ಸಮಯದಲ್ಲಿ ಅದು ದೇವರು ಅದನ್ನು ಗಲಿಬಿಲಿ ಪಡಿಸ್ತಾನೆ. ಅಂದರೆ ಅದರ ಅರ್ಥ ಏನಂತಂದರೆ, ಬಾಬೇಲ್ ಅನ್ನುವಂಥದ್ರ ಅರ್ಥನೇ ಗಲಿಬಿಲಿ ಎಂಬುದಾಗಿ. ಈಗಿನ ಬ್ಯಾಬಿಲೋನಿಯನ್ ಕಿಂಗ್ಡಮ್ ಎಂಬುದಾಗಿ ನಾವು ನೋಡ್ತೇವೆ. ಬ್ಯಾಬಿಲೋನಿಯನ್ ಕಿಂಗ್ಡಮ್ ಅಂತ ಹೇಳುವಂಥ ಸಮಯದಲ್ಲಿ ಆಗಿನ ಬ್ಯಾಬಿಲೋನಿಯನ್ ಕಿಂಗ್ಡಮ್, ಈಗಿನ ಇರಾನ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸರಿ, ನಾವು ನಿಮ್ರೋದನ ಕಡೆಗೆ ಬರೋಣ. ನಿಮ್ರೋದ್ ಅಂತ ಹೇಳುವಂಥ ಸಮಯದಲ್ಲಿ ಈತನು ಸೈತಾನನ ಶಿಷ್ಯನಾಗಿದ್ದ, ಸೈತಾನನ ಆರಾಧನೆ ಮಾಡುವಂಥವನಾಗಿದ್ದ, ದೇವರಿಗೆ ವಿರುದ್ಧವಾಗಿ ಆತನು ಹೋರಾಟ ಮಾಡುವಂಥವನಾಗಿದ್ದ, ದೇವರಿಗೆ ವಿರುದ್ಧವಾದ ಆಲೋಚನೆಗಳನ್ನು ಮಾಡುವಂಥವನಾಗಿದ್ದ. ಈತನು ಜನರನ್ನು ದೇವರಿಗೆ ವಿರುದ್ಧವಾಗಿ ಎತ್ತಿಕಟ್ಟಿ ಜನರು ದೇವರನ್ನು ಮರೆತು ತನ್ನನ್ನೇ ದೇವರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಆಲೋಚನೆಯಲ್ಲಿ ಆತನು ಇದ್ದನೆಂಬುದಾಗಿ ಇತಿಹಾಸ ನಮಗೆ ತಿಳಿಸುವಂಥದ್ದಾಗಿದೆ. ಜೋಸೆಫಸ್ ಅನ್ನುವಂಥ ಒಬ್ಬ ಚರಿತ್ರಗಾರ ಆತನು ಹೇಳ್ತಾನೆ, ಆತನು ನಿಮ್ರೋದನ ಏನು ಮಾಡಿದಂದರೆ, ಸರ್ಕಾರವನ್ನು ಗಲಿಬಿಲಿಗೆ ನಡೆಸಿ ಮನುಷ್ಯರನ್ನು ದೇವರಿಗೆ ವಿರುದ್ಧವಾಗಿ ನಡೆಸಿ ಅವರನ್ನು ತನ್ನ ಮೇಲೆ ಆತುಕೊಳ್ಳುವಂತೆ ಆತನು ನಡೆಸಿದನೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸರಿ, ಈಗ ನಡೆಯುತ್ತಿರುವಂಥದ್ದು ಅದೇ ರೀತಿಯಾಗಿ ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಕರೋನಾ ವೈರಸ್ ಅನ್ನುವಂಥದ್ದು ಬಂತು. ಕರೋನಾ ವೈರಸ್ ಬಂದ ಮೇಲೆ ಇಲ್ಲಿ ನಾವು ನೋಡ್ತೇವೆ ಅಂದರೆ, ರಾಜಕಾರಣಿಗಳು ಅದನ್ನು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಮನೆಯಲ್ಲೇ ಇರಬೇಕು, ನೀವು ಎಲ್ಲಿ ಹೊರಗಡೆ ಹೋಗಬಾರ್ದು, ಮನೆಯಲ್ಲಿ ನೀವು ಹೊರಗಡೆ ಹೋಗಿ ಕೆಲಸ ಮಾಡಬಾರ್ದು, ನೀವು ಏನಂತ ಹೇಳಿದ್ರೆ ನೀವು ಎಲ್ಲಿಯೂ ಸಹಿತ ಹೊರಗಡೆ ತಿರುಗಾಡುವಂತಿಲ್ಲ, ಮನೆಯಲ್ಲಿ ಲಾಕ್ಡೌನ್ ಆಗಿರಬೇಕು. ಸರಿ, ಈಗ ರಾಜಕಾರಣಿ ಹೇಳ್ತಿರುವಂಥದ್ದು ನೋಡುವಂಥ ಸಮಯದಲ್ಲಿ ಇಲ್ಲಿ ಒಂದು ನಾವು ನೋಡ್ತೇವೆ, ಕೆಲಸ ಮಾಡದಿದ್ದರೆ ಆದಾಯ ಇಲ್ಲ ಅಂತ ಹೇಳಿದ್ರೆ ಅವತ್ತು ಊಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅವರು ಮತ್ತೆ ಹೋಗಿ ಯಾರಿಗಾದರೂ ಅವರು ಕೈ ಚಾಚಬೇಕು. ಅಂಥ ಒಂದು ಪರಿಸ್ಥಿತಿಯನ್ನು ಈ ಸರ್ಕಾರ ಅಥವಾ ಈಗಿನ ಕಾಲದಲ್ಲಿ ಬಂದು ಒದಗಿದೆ ಎಂಬುದಾಗಿ ನೋಡ್ತೇವೆ. ಆಗಿನ ಕಾಲದಲ್ಲಿ ಸಹಿತ ನಿಮ್ರೋದನ ಅದೇ ರೀತಿಯಾಗಿ ಪ್ರತಿಯೊಬ್ಬರನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಈಗ ಹೇಗಿದೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ನಮ್ಮನ್ನು ನೀವು ಮನೆಯಲ್ಲಿ ಲಾಕ್ಡೌನ್ ಆಗಿರ್ರಿ, ನೀವು ಮನೆಯಲ್ಲೇ ಇರ್ರಿ, ನೀವು ಕೆಲಸ ಮಾಡಬೇಡ್ರಿ, ಹೊರಗಡೆ ಹೋಗಬೇಡ್ರಿ, ದುಡಿಯಬೇಡ್ರಿ ಎಂಬುದಾಗಿ ನಿಮಗೆ ಆದಾಯ ಈಗ ಬರಲಾರ್ದ ಹಾಗೆ ಎಲ್ಲ ಮಾಡಿಟ್ಟಿರುವಂಥ ಸಮಯದಲ್ಲಿ ಅವರಿಗೆ ಮಾತ್ರ ಆದಾಯ ಕಡಿಮೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದವರಿಗೆ ಆದಾಯ ಯಾವುದು ಕಡಿಮೆ ಆಗೋದಿಲ್ಲ, ಅವರಿಗೆ ಪ್ರತಿ ತಿಂಗಳು ಅವರಿಗೆ ಸಂದತಕ್ಕಂಥ ಆದಾಯ ಅವರಿಗೆ ಬರ್ತಾನೆ ಇರ್ತದೆ. ಹಾಗಾದರೆ ಜನರನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಕಾರ್ಯ ಆಗಿನ ಕಾಲದ ನಡೆಯಿತು, ಈಗಲೂ ಸಹಿತ ನಡೀತಾ ಇದೆ. ನಿಮ್ರೋದ್ ಅನ್ನುವಂಥವನು ಹಿ ಬಿಲ್ಟ್ ದ ಫೌಂಡೇಶನ್ ಫಾರ್ ದ ನ್ಯೂ ವರ್ಲ್ಡ್ ಆರ್ಡರ್ ಎಂಬುದಾಗಿ. ನಿಮ್ರೋದ್ ಅನ್ನುವಂಥವನು ಸಮೀರಾಮಿಸ್ ಅನ್ನುವಂಥ ಒಬ್ಬ ಹೆಂಗಸನ್ನು ಆತನು ಮದುವೆಯಾದ. ಸಮೀರಾಮಿಸ್ ಅನ್ನುವಂಥ ಹೆಂಗಸನ್ನು ಆತನು ಮದುವೆ ಆದ ಮೇಲೆ ಹಿ ವಾಂಟೆಡ್ ಟು ಬಿಕಮ್ ದ ಡಿಕ್ಟೇಟರ್ ಫಾರ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಕೌಂಟರ್ಫೀಟ್ ರಿಲಿಜಿಯನ್ ಎಂಬುದಾಗಿ. ಅಂದರೆ ಆತನು ದೇವರಿಗೆ ವಿರುದ್ಧವಾದಂಥ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಆತನು ಸರ್ವಾಧಿಕಾರಿಯಾಗಬೇಕೆಂಬುದಾಗಿ ಮತ್ತು ತಾನು ಸಿದ್ಧಪಡಿಸಿದಂಥ ಸರ್ಕಾರಕ್ಕೆ ತಾನೇ ಸರ್ವಾಧಿಕಾರಿಯಾಗಬೇಕೆಂಬುದಾಗಿ ಆತನು ಆಲೋಚನೆ ಮಾಡಿದ. ಸರಿ, ಸಮೀರಾಮಿಸ್ ಅನ್ನುವಂಥ ಒಬ್ಬ ಸ್ತ್ರೀಯನ್ನು ಆತನು ಮದುವೆಯಾದ. ಸಮೀರಾಮಿಸ್ ಅನ್ನುವಂಥವಳು ಆಕೆ ಏನಪ್ಪ ಅಂದರೆ ಹೈ ಪ್ರೀಸ್ಟೆಸ್ ಆಫ್ ಐಡೋಲೇಟ್ರಿ. ಅಂದರೆ ಆಕೆ ಯಾರಪ್ಪ ಅಂತ ಹೇಳಿದ್ರೆ, ವಿಗ್ರಹ ಆರಾಧನೆಗೆ ಆಕೆ ಏನಂತ ಹೇಳಿದ್ರೆ ಆಕೆ ಯಾಜಕಳಾಗಿ ಇದ್ಲು. ಮತ್ತು ಆಕೆಯ ಕಾಲದಿಂದಲೇ ಟೆಂಪಲ್ ವಿರ್ಜಿನ್ಸ್ ಅನ್ನುವಂಥದ್ದು ಬಂತು. ಅಂದರೆ ದೇವದಾಸಿಯರು ಎಂಬುದಾಗಿ ನಾವೇನು ಹೇಳ್ತೇವೆ. ಪಾಡಗುತ್ತಿ, ಚಂದ್ರಗುತ್ತಿ ಅನ್ನುವಂಥ ಸ್ಥಳದಲ್ಲಿ ದೇವದಾಸಿಯ ಆ ಒಂದು ಸೇವೆಯನ್ನು ಹೇಗೆ ಸ್ಟಾಪ್ ಮಾಡಿದರೋ ಅದೇ ರೀತಿ ಆಗಿನ ಕಾಲದಲ್ಲಿ ದೇವದಾಸಿಯರು ಅಂದರೆ ದೇವರಿಗೋಸ್ಕರ ತಮ್ಮ ಶರೀರವನ್ನು ಮಾರಿಕೊಳ್ಳುವಂಥ ಜನರನ್ನು ಟೆಂಪಲ್ ವಿರ್ಜಿನ್ಸ್ ಎಂಬುದಾಗಿ ಆಕೆ ಶುರು ಮಾಡಿದಳು. ಈಗ ಒಂದು ವೇಳೆ ಸೆಮಿನಾಮಿಸ್ಗೆ ಆದಿಕಾಂಡದಲ್ಲಿ ದೇವರು 3ನೇ ಅಧ್ಯಾಯ 15ನೇ ಅಧ್ಯಾಯ ವಚನದಲ್ಲಿ ಒಂದು ವೇಳೆ ದೇವರ ವಾಕ್ಯ ಹೇಳ್ತದೇನೆ ಅಂತ ಹೇಳಿದ್ರೆ, ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚು ಎಂಬುದಾಗಿ ಹೇಳಿದಂಥ ಮಾತು ಆ ಸೆಮಿರಾಮಿಸ್ಗೆ ಅರ್ಥವಾಗಿರಲಿಲ್ಲ. ಆದರೆ ಒಂದು ನಿಮಗೆ ಹೇಳ್ತೀನಿ ಅಂತಂದರೆ, ಆಕೆ ಯಾವ ರೀತಿಯಲ್ಲಿ ಆಕೆ ತನ್ನ ಜೀವಿತವನ್ನು ಅಥವಾ ತನ್ನನ್ನು ತಾನು ತೊಡಗಿಸಿಕೊಂಡ್ಲು ಎಂಬುದಾಗಿ ಹೇಳೋದಾದರೆ, ಆಕೆ ಪರಲೋಕದ ರಾಣಿ ಎಂಬುದಾಗಿ ಹೇಳಿಕೊಂಡ್ಲು, ಆಕೆ ತಾನೇ ಒಬ್ಬ ದೇವತೆ ಎಂಬುದಾಗಿ ಹೇಳಿಕೊಂಡ್ಲು. ಆಕೆಗೊಬ್ಬ ಮಗ ಹುಟ್ಟಿದ ಟಾಮೂಜ್ ಅನ್ನುವಂಥವನು. ಆ ಟಾಮೂಜ್ ಅನ್ನುವಂಥವನೇ ಏನಪ್ಪ ಅಂತ ಹೇಳಿದ್ರೆ ಆತನು ದೈವೀಕರಣ ಮಾಡಿಬಿಟ್ಟು ಆತನನ್ನೇ ದೇವರೆಂಬುದಾಗಿ ಮಾಡಿಕೊಂಡ್ಲು. ಆಗಿನಿಂದಲೇ ಏನಂತ ಹೇಳಿದ್ರೆ ಮದರ್ ಚೈಲ್ಡ್ ಕಲ್ಟ್ ಅನ್ನುವಂಥದ್ದು ಶುರುವಾಯಿತು. ತಾಯಿ ಮತ್ತು ಮಗುವಿನ ಆರಾಧನೆ ಶುರುವಾಯಿತು ಅಲ್ಲಿಂದ.
ಈ ತಾಯಿ ಮಗುವಿನ ಆರಾಧನೆ ಯಾರು ಶುರು ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ರೋದ್ ಎನ್ನುವಂಥ ಅರಸ, ಆತನು ತನ್ನನ್ನು ತಾನೇ ದೇವರೆಂಬುದಾಗಿ ಮಾಡಿಕೊಂಡು ಜನರು ತನ್ನನ್ನು ಆರಾಧನೆ ಮಾಡಬೇಕೆಂಬುದಾಗಿ ಅಪೇಕ್ಷೆ ಪಟ್ಟನು. ಅವನ ಹೆಂಡತಿಯಾಗಿ ಸೆಮಿರಾಮಿಸ್ ಅನ್ನುವಂಥವಳು ತನಗೆ ಒಬ್ಬ ಮಗ ಹುಟ್ಟಿದ ಮೇಲೆ ಆ ಮಗನು ದೈವೀಕರಣ ಮಾಡಿಬಿಟ್ಟು ಆತನನ್ನೇ ದೇವರೆಂಬುದಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ತಾಯಿ ಮತ್ತು ಮಗುವಿನ ಆರಾಧನೆ ಅಲ್ಲಿಂದ ಶುರುವಾಯಿತು. ತಾಯಿ ಮಗುವಿನ ಆರಾಧನೆ ಶುರು ಆದ ಮೇಲೆ ಇದು ಫಿನಿಷಿಯಾ ಅನ್ನುವಂಥ ಸ್ಥಳಕ್ಕೆ ಹಬ್ಬಿತು. ಆಮೇಲೆ ಬೈಬಲ್ನಲ್ಲಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಪರ್ಗಮಸ್ ಅನ್ನುವಂತಹ ಸ್ಥಳದಲ್ಲಿ ನಾವು ನೋಡ್ತೇವೆ ಅಂತಂದರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12 ಮತ್ತು 13ನೇ ವಚನದ ನಾವು ಓದುವಂಥ ಸಮಯದಲ್ಲಿ ಪರ್ಗಮಸ್ ಅನ್ನುವಂಥದ್ದು ಇದು ಸೈತಾನನ ಸಿಂಹಾಸನದ ಒಂದು ಸ್ಥಳ ಎಂಬುದಾಗಿ ನೋಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಾಯಿ ಮತ್ತು ಮಗುವಿನ ಆರಾಧನೆ ನಡೀತಾ ಇತ್ತು. ಈ ತಾಯಿ ಮತ್ತು ಮಗುವಿನ ಆರಾಧನೆ ಅದು ರೋಮಿಗೆ ಬಂತು. ಈ ರೋಮಿಗೆ ಬರುವಂಥ ಸಮಯದಲ್ಲಿ ರೋಮ್ನಲ್ಲಿ ನಾವು ನೋಡ್ತೇವೆ 4ನೇ ಶತಮಾನದಲ್ಲಿ ತಾಯಿ ಮಗುವಿನ ಆರಾಧನೆ ನಡೀತಾ ಇತ್ತು. ಆಗ ಕಾನ್ಸ್ಟಂಟಿನೋಪಲ್ ಅನ್ನುವಂಥವನು ಆತನೇನು ಮಾಡಿದ ಅಂತ ಹೇಳಿದ್ರೆ, ಕ್ರೈಸ್ತರಿಗೆ ಹಿಂಸೆ ಆಗುತ್ತಿರುವುದನ್ನು ನಿಲ್ಲಿಸಬೇಕೆಂಬುದಾಗಿ ಹೇಳಿ ಅವರೆಲ್ಲರನ್ನು ಕರೆದುಬಿಟ್ಟು ಒಂದು ಒಪ್ಪಂದ ಮಾಡಿಕೊಂಡ. ಇನ್ನು ಮೇಲೆ ನಾವು ಸಹಿತ ನೀವು ಆರಾಧಿಸುವ ದೇವರನ್ನೇ ಆರಾಧನೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಆ ಕ್ರೈಸ್ತರಿಗೆ ಒಂದು ಹಿಂಸೆ ಮಾಡದೆ ಸ್ವತಂತ್ರವನ್ನು ಕೊಟ್ಟು ಆತನೇನು ಮಾಡಿದೆ ಅಂದರೆ ತಾಯಿ ಮತ್ತು ಮಗುವಿನ ಆರಾಧನೆ ಅಲ್ಲಿಂದ ಶುರುವಾಯಿತು. ಆಗಿನಿಂದಲೇ ಮರಿಯಳು ಮತ್ತು ಬಾಲಯೇಸು ಅನ್ನುವಂಥ ಆರಾಧನೆ ಶುರುವಾಯಿತು. ಆ ಮರಿಯಳು ಮತ್ತು ಬಾಲಯೇಸು ಅನ್ನುವಂಥ ಆರಾಧನೆ ಈಗಲೂ ಸಹಿತ ಅನೇಕ ಧರ್ಮಗಳಲ್ಲಿದೆ. ತಾಯಿ ಮತ್ತು ಮಗುವಿನ ಆರಾಧನೆ ಅನೇಕ ಧರ್ಮಗಳಲ್ಲಿದೆ. ಈ ತಾಯಿ ಮಗುವಿನ ಆರಾಧನೆ ಇಡೀ ಲೋಕಕ್ಕೆ ಹರಡಿತು. ಚೈನಾ ದೇಶದಲ್ಲಿ ಹರಡಿತು, ಭಾರತ ದೇಶದಲ್ಲಿ ಹರಡಿತು, ಇನ್ನೊಂದು ಬೇರೆ ಬೇರೆ ಅನೇಕ ರಾಷ್ಟ್ರಗಳಲ್ಲಿ ತಾಯಿ ಮಗುವಿನ ಆರಾಧನೆ ನಡೆಯುವಂಥದ್ದಾಗಿದೆ. ಪ್ರಿಯರೇ, ನಾವು ದೇವರ ವಾಕ್ಯ ಎಲ್ಲ ನೋಡ್ತೀವಿ ಅಂದರೆ ನಮಗಿರುವಂಥ ಸತ್ಯವೇದ ನಮಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾವು ಇಂಥ ಒಂದು ತಪ್ಪಾದ ಪರಲೋಕದ ರಾಣಿಯನ್ನು ಆರಾಧನೆ ಮಾಡುವಂಥವರಲ್ಲ. ನಾವು ಇಂಥ ಒಂದು ತಪ್ಪಾದ ದೇವರುಗಳನ್ನು, ಇಂಥಾದ ತಪ್ಪಾದ ಒಂದು ಧರ್ಮಪಂಥವನ್ನು ಹಿಂಬಾಲಿಸುವಂಥವರಲ್ಲ. ಸತ್ಯವೇದವನ್ನು ಹಿಂಬಾಲಿಸುವವರು. ದೇವರ ವಾಕ್ಯ ಆಗ್ತದೆ ಸತ್ಯವೇದದಲ್ಲಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳುವಾಗ ಉಪ್ಪು ಅನ್ನುವಂಥದ್ದು ಅದು ಕೆಟ್ಟು ಹೋಗುವಂಥದ್ದನ್ನು ರಕ್ಷಿಸುವುದಕ್ಕೋಸ್ಕರ ಉಪಯೋಗಿಸಲ್ಪಡುವಂಥದ್ದು, ಅಥವಾ ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿರುವಂಥ ಒಂದು ಗುಣ ಉಪ್ಪಿಗೆ ಇದೆ. ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕದವರ ಹಾಗೆ ನೀವು ಮಾರ್ಪಡುವುದಕ್ಕಿಂತ ನೀವು ಲೋಕಕ್ಕೆ ಕತ್ತಲೆಯಲ್ಲಿರುವಂಥ ಜನರಿಗೆ ನೀವು ಬೆಳಕನ್ನು ಕೊಡುವಂಥವರಾಗಿರಬೇಕೆಂಬುದಾಗಿ ಕ್ರೈಸ್ತರಿಗೆ ಅದು ಹೇಳುವಂಥದ್ದಾಗಿದೆ. ಹಾಗಾದರೆ ಇವತ್ತಿನ ದಿನಮಾನಗಳಲ್ಲಿ ಸೈತಾನನು ಕತ್ತಲೆಗೆ ಅರಸನಾಗಿದ್ದಾನೆ. ಈಸ್ ಕಾಲ್ಡ್ ಪ್ರಿನ್ಸ್ ಆಫ್ ಪೀಸ್ ಎಂಬುದಾಗಿ, ಪ್ರಿನ್ಸ್ ಆಫ್ ಡಾರ್ಕ್ನೆಸ್ ಎಂಬುದಾಗಿ. ಹಾಗಾದರೆ ಪ್ರಿನ್ಸ್ ಆಫ್ ಡಾರ್ಕ್ನೆಸ್ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಪ್ರಿನ್ಸ್ ಎಂಬುದಾಗಿ ಹೇಳುವಾಗ ಆತನಿಗೆ ಸ್ವಲ್ಪ ಅಧಿಕಾರ ಇದೆ, ಆತನಿಗೆ ಅಧಿಕಾರ ಕೊಡಲ್ಪಡ್ತದೆ. ಈ ಸಭೆ ಅನ್ನುವಂಥ ಕನ್ನಿಗೆ ಎತ್ತಲ್ಪಟ್ಟ ಮೇಲೆ 7 ವರ್ಷಗಳ ಕಾಲ ಮಹಾಹಿಂಸೆ ಕಾಲ ಬರುವಂಥ ಸಮಯದಲ್ಲಿ ಆತನಿಗೆ ಅಧಿಕಾರ ಕೊಡಲ್ಪಡ್ತದೆ. ಆ ಅಧಿಕಾರವನ್ನು ಪಡೆದುಕೊಳ್ಳೋದಕ್ಕೋಸ್ಕರವೇ ಆತನು ಈಗ ಲೋಕವನ್ನು ಆತನು ಸಿದ್ಧಪಡಿಸ್ತಾ ಇದ್ದಾನೆ. ಇಂಥ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಆತನು ಸಮಾಜವಾದಿಯಾಗಿ, ಸೋಷಿಯಲಿಸಮ್ ಅನ್ನುವಂಥದ್ದನ್ನು ಜಗತ್ತಿಗೆ ಆತನು ಇಂಪ್ಲಿಮೆಂಟ್ ಮಾಡುವಂಥವನಾಗಿದ್ದಾನೆ. ಸೋಷಿಯಲಿಸಮ್ ಅನ್ನುವಂಥದ್ದು ಅದು ಕತ್ತಲೆಯನ್ನು ಹಿಂಬಾಲಿಸುವಂಥದ್ದು. ಈಗ ನಾವು ನೋಡ್ತೇವೆ ಅಂದರೆ, ನಾವು ಕ್ರೈಸ್ತರಾದಂಥವರು ನಾವು ಕತ್ತಲೆಯನ್ನು ಹಿಂಬಾಲಿಸುವಂಥವರಲ್ಲ. ಕ್ರೈಸ್ತರಾದಂಥವರು, ದೇವರ ಮಕ್ಕಳಾದಂಥವರು, ವಿಶ್ವಾಸಿಗಳು ಕತ್ತಲೆಯನ್ನು ಹಿಂಬಾಲಿಸುವಂಥವರಲ್ಲ. ಒನ್ ವರ್ಡ್ ಆರ್ಡರ್ ಅನ್ನುವಂಥದ್ದು ಇದೇನು ಬರ್ತಾ ಇದೆ, ಇದು ಒಂದು ವೇಳೆ ನಾವು ದೇವರ ಚಿತ್ತವಾದರೆ ನಾವು ಇದರೊಳಗೆ ಇರ್ತೇವೋ ಇಲ್ಲ ಅಂತ ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ನಮ್ಮೊಂದಿಗಿರುವಂಥವನಾಗಿದ್ದಾನೆ. ದೇವರು ನಮ್ಮನ್ನು ಇಂಥ ಒಂದು ಪರಿಸ್ಥಿತಿಗಳು ಬರುವಂಥ ಸಮಯದಲ್ಲಿ ನಮ್ಮನ್ನು ಅದರಿಂದ ತಪ್ಪಿಸಿ ಕಾಪಾಡುವಂಥವನಾಗಿದ್ದಾನೆ. ಒಂದು ಅಂಥ ಪರಿಸ್ಥಿತಿ ಬಂದರೂ ಸಹಿತ ನಾವು ಒಂದು ವೇಳೆ ಸಾಕ್ಷಿಯಾಗಿ ನಿಲ್ಲುವುದಾದರೆ ದೇವರು ನಮ್ಮನ್ನು ಅದರಿಂದ ಕಾಪಾಡುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಮ್ಮ ರಾಜನು ಯಾರಂತ ಹೇಳಿದ್ರೆ, ನಮ್ಮ ರಾಜ ಇಡೀ ಲೋಕವನ್ನು ಆಳುವಂತಹ ದೇವರು. ದೇವರ ವಾಕ್ಯ ಹೇಳ್ತದೆ, ಆತ ನಮ್ಮ ಗುರಾಣಿಯಾಗಿದ್ದಾನೆ, ಆತ ನಮ್ಮ ಅರಸನಾಗಿದ್ದಾನೆ, ಆತ ನಮ್ಮ ರಕ್ಷಕನಾಗಿದ್ದಾನೆ, ಆತನು ಯಜ್ಞದ ಕುರಿಯಾದ ಆತನಾಗಿದ್ದಾನೆ, ಆದಿಯೋ ಅಂತ್ಯವೂ ಇಲ್ಲದಂತಹ ದೇವರಾಗಿದ್ದಾನೆ. ಆತನು ಇಡೀ ಲೋಕಕ್ಕೆ ನ್ಯಾಯ ತೀರಿಸೋದಕ್ಕೆ ಬರುವಂತಹ ನೀತಿಯ ನ್ಯಾಯಾಧೀಶನಾಗಿದ್ದಾನೆ. ಆತನು ಇಡೀ ಲೋಕವನ್ನು ತನ್ನ ಒಂದು ಬಿಳಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ನೀತಿಯ ನ್ಯಾಯದಂಡವನ್ನು ಹಿಡಿದುಕೊಂಡು ಇಡೀ ಲೋಕವನ್ನು ಆಳುವಂಥವನಾಗಿದ್ದಾನೆ. ಇಡೀ ಲೋಕಕ್ಕೆ ಸಮಾಧಾನ ಕರ್ತನಾಗಿ ಆಳುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಮನುಷ್ಯರ ಪಾಪಗಳಿಗೋಸ್ಕರ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ಆತನು ಸತ್ತು ಹೂಣಲ್ಪಟ್ಟು ಜೀವಿತನಾಗಿ ಎದ್ದು ಬಂದಂಥ ದೇವರಾಗಿದ್ದಾನೆ. ಆತನ ರಕ್ತದ ಮೂಲಕವಾಗಿ ನಾವು ಕೊಂಡುಕೊಳ್ಳಲ್ಪಟ್ಟಂಥ ಜನರು ನಾವಾಗಿದ್ದೇವೆ. ಒಂದು ವೇಳೆ ಯೇಸು ಕ್ರಿಸ್ತನ ನಂಬುವಂಥ ಮಕ್ಕಳಾಗಿರೋದೇ ಆದರೆ ದೇವರ ವಾಕ್ಯ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಆತನು ತನ್ನ ಒಂದು ಪರಿಶುದ್ಧ ರಕ್ತದಿಂದ ನಮ್ಮನ್ನು ಆತನು ಏನಂದರೆ ಕೊಂಡುಕೊಂಡಿದ್ದಾನೆ. ಸಭೆ ಅನ್ನುವಂಥದ್ದು ಆತನ ಮೂಲಕವಾಗಿ ಕಟ್ಟಲ್ಪಟ್ಟಿದೆ ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಏನಂತ ಹೇಳಿದ್ರೆ, ಮತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ
ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಾಗಾದರೆ ಅದರ ಅರ್ಥ ಏನು? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿದ್ರೆ, ನಾವು ಈ ಒಂದು ಒನ್ ವರ್ಲ್ಡ್ ಆರ್ಡರ್ ಅನ್ನುವಂಥದ್ದೇನಿದೆ, ಇದು ಒಂದು ವೇಳೆ ಆ ನಿಮ್ರೋದ್ ಅರಸನ ಕಾಲದಿಂದ ಬಂದಿರಬಹುದು. ಇನ್ನು ಮುಂದೆ ನಾವು ನೋಡ್ತೇವೆ, ಇನ್ನು ಮುಂದೆ ಯಾವ್ಯಾವ ಸಮಯದಲ್ಲಿ ಹೇಗೆ ಒನ್ ವರ್ಲ್ಡ್ ಆರ್ಡರ್ ಅನ್ನುವಂಥದ್ದು ಲೋಕಕ್ಕೆ ಆತನು ಸೈತಾನ ತರೋದಕ್ಕೆ ಪ್ರಯತ್ನ ಮಾಡಿದೆ ಎಂಬುದಾಗಿ ನಾವು ನೋಡೋಣ. ಆದರೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿ ದೇವರು ಆತನು ಈ ಬಂಡೆಯ ಮೇಲೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಯೇಸು ಕ್ರಿಸ್ತನೆಂಬ ಬಂಡೆ ಮೇಲೆ ಆತನು ತನ್ನ ಸಭೆಯನ್ನು ಕಟ್ತಾನೆ. ಅದಕ್ಕೆ ಪಾತಾಳ ಲೋಕದ ಅಂದರೆ ಶಕ್ತಿಯು ಅದನ್ನು ನಡಗಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಹಾಗಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂದರೆ, ನಮ್ಮನ್ನು ನಡಗಿಸುವುದಕ್ಕೆ, ನಮ್ಮನ್ನು ಬಲಹೀನಪಡಿಸುವುದಕ್ಕೆ. ಒಂದು ವೇಳೆ ಈ ಲೋಕದಲ್ಲಿ ಹಿಂಸೆಗಳು ಬರಬಹುದು, ಕಷ್ಟಗಳು ಬರಬಹುದು. ಯೇಸು ಸ್ವಾಮಿ ಹೇಳ್ತಾನೆ ಅಂದರೆ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಸಂಕಟಗಳುಂಟು, ಧೈರ್ಯದಿಂದಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹಾಗಾದ್ರೆ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ರಾಪ್ಚರ್. ನಾವು ಸಭೆ ಎಂಬ ಕನ್ನಿಕೆ ಎತ್ತುಕೊಂಡು ಹೋಗೋದಕ್ಕೋಸ್ಕರ ಯೇಸು ಸ್ವಾಮಿ ಮಧ್ಯಾಕಾಶ ಕಾಣಿಸಿಕೊಳ್ಳುವಂಥ ಆ ಒಂದು ಸಮಯಕ್ಕೆ ಹತ್ತಿರ ಬರ್ತಾ ಇದ್ದೇವೆ. ಹತ್ತಿರ ಬರುವಂಥ ಸಮಯದಲ್ಲಿ ಒಂದು ವೇಳೆ ದೇವರ ವಾಕ್ಯ ಹೇಳ್ತಿದ್ದೇನೆ ಅಂದರೆ, ನಿಮಗೆ ಲೋಕದಲ್ಲಿ ಕಷ್ಟಗಳುಂಟು, ಸಂಕಟಗಳುಂಟು, ಧೈರ್ಯದಿಂದ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಕರ್ತನೆಂಬ ಬಂಡೆಯ ಮೇಲೆ, ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಟ್ಟಂಥವರು ನಾವು ಅಲಗಾಡುವುದಿಲ್ಲ, ನಾವು ಬಲಹೀನರಾಗುವುದಿಲ್ಲ, ನಾವು ಸೋತು ಹೋಗುವುದಿಲ್ಲ, ನಾವು ಬಿದ್ದು ಹೋಗುವುದಿಲ್ಲ. ಯಾಕೆಂದರೆ ಸ್ಥಿರವಾದ ಬಂಡೆಯ ಮೇಲೆ ನಾವು ಕಟ್ಟಲ್ಪಟ್ಟಿದ್ದೇವೆ. ಇಲ್ಲಿ ನಾವು ನೋಡ್ತೀವಿ, ನಾವು ನೋಡುವಾಗ, ಸೋಷಲಿಸ್ಟಿಕ್ ಡಿಕ್ಟೇಟರ್ಶಿಪ್ ಕೆನಾಟ್ ಸ್ಟ್ಯಾಂಡ್ ಪ್ರೀಚಿಂಗ್ ಮಿನಿಸ್ಟ್ರಿ, ಬೈಬಲ್ ಪ್ರೀಚಿಂಗ್ ಮಿನಿಸ್ಟ್ರಿ. ಸೋಷಲಿಸ್ಟಿಕ್ ಡಿಕ್ಟೇಟರ್ಶಿಪ್ ಅಂದರೆ ಸಮಾಜವಾದ ಸರ್ವಾಧಿಕಾರ ಅನ್ನುವಂಥದ್ದೇನಿದೆ, ಅದು ಸತ್ಯವೇದದ ಬೋಧನೆಗೆ ಅದು ನಿಂತುಕೊಳ್ಳೋದಿಲ್ಲ, ಅದು ವಿರೋಧಿಸುವಂಥದ್ದಾಗಿದೆ. ಅದಕ್ಕೆ ಅಬ್ರಹಾಮನ ಕಾಲದಲ್ಲಿಯೂ ಸಹಿತ ತೆರಹ ಅನ್ನುವಂಥ ಆತನು ಮೂರ್ತಿ ಪೂಜಕನಾಗಿದ್ದ ಅಬ್ರಹಾಮನನ್ನು ಅವರು ಅಲ್ಲಿಂದ ಏನಂದರೆ ದೇವರು ಬಿಡುಗಡೆ ಮಾಡಿಕೊಂಡು ಆತನ ಪ್ರತ್ಯೇಕವಾಗಿ ಕರೆದು ಆತನಿಗೆ ಒಂದು ಉದ್ದೇಶಪೂರ್ವಕವಾಗಿ ಆತನ ಕರೆದೆಂಬುದಾಗಿ ನೋಡ್ತೇವೆ. ನಾವು ಆ ಆದಿಕಾಂಡ 12ನೇ ಅಧ್ಯಾಯದಲ್ಲಿಯೂ ಸಹಿತ ನಾವು ನೋಡ್ತೇವೆ ಅಂದರೆ ಅಬ್ರಹಾಮನ ಒಂದು ಕರೆಯನ್ನು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇವತ್ತಿನ ದಿವಸ ನಾವು ಒಂದು ವೇಳೆ ಜಗತ್ತು ಅನೇಕ ಹೊಸ ವಿಧಾನಗಳನ್ನು, ಹೊಸ ಆಲೋಚನೆಗಳನ್ನು ತರಬಹುದು. ಆದರೆ 2ನೇ ಕೊರಿಂಥ 6ನೇ ಅಧ್ಯಾಯ 14ರಿಂದ 17 ವಚನಗಳನ್ನು ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬೆಳಕಿಗೂ ಕತ್ತಲೆಗೂ ಸಂಬಂಧವಿಲ್ಲ, ನೀತಿಗೂ ಅನೀತಿಗೂ ಸಂಬಂಧವಿಲ್ಲ, ಬೆಳಕಿಗೂ ಅನಾಚಾರಕ್ಕೂ ಸಂಬಂಧವಿಲ್ಲ. ಇವತ್ತಿನ ದಿವಸ ನಾವು ಬೆಳಕಿನವರಾಗಿ ನಡೆದುಕೊಳ್ತಾ ಇದ್ದೇವೆ ಎಂಬುದಾಗಿ ಹೇಳುವುದೇ ಆದರೆ, ಕತ್ತಲೆಗೆ ಸಂಬಂಧಪಟ್ಟಂಥವರ ಜೊತೆಗೆ ನಾವು ಇಜ್ಜೋಡಾಗುವುದಕ್ಕೆ ಸಾಧ್ಯವಿಲ್ಲ. ನಿಜ ದೇವರ ಆರಾಧಕರಾಗಿದ್ದುಕೊಂಡು ನಾವು ಮೂರ್ತಿ ಪೂಜಕರೊಟ್ಟಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ಒಂದು ದಿನ ಬರ್ತದೆ ಏನಂದರೆ, ಈ ಸೈತಾನ ಈ ಲೋಕದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಿರಪಡಿಸಿ ಆತನು ತನ್ನ ಮೂರ್ತಿಯನ್ನೇ ಒಂದು ವೇಳೆ ಆಲಯಗಳಲ್ಲಿ ಇಟ್ಟುಕೊಂಡು ತನ್ನನ್ನೇ ಆರಾಧನೆ ಮಾಡಬೇಕನ್ನುವಂಥ ಪರಿಸ್ಥಿತಿ ಬರ್ತದೆ. ಹಾಗಾದರೆ ಕ್ರೈಸ್ತರಾದಂಥವ್ರು ಈಗಲೇ ನಾವು ಸಿದ್ಧರಾಗಬೇಕು. ಏನಂತ ಹೇಳಿದ್ರೆ, ನಾವು ಕತ್ತಲೆಗೂ ಬೆಳಕಿಗೂ ಸಂಬಂಧವಿಲ್ಲ, ಅನೀತಿಗೂ ನೀತಿಗೂ ಸಂಬಂಧವಿಲ್ಲ, ಪಾಪಕ್ಕೂ ಪರಿಶುದ್ಧತೆಗೂ ಸಂಬಂಧವಿಲ್ಲ. ನಾವು ಅದರಿಂದ ಬಿಡುಗಡೆ ಹೊಂದಿದವರಾಗಿ ನಾವು ಬೆಳಕಿನವರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಇಸ್ರಾಯೇಲರು ಸಹಿತ ತಾಯಿ ಮಗುವಿನ ಆ ಒಂದು ಆರಾಧನೆಗೆ ಬಲಿಯಾದರು ಎಂಬುದಾಗಿ ನಾವು ಎಜಿಕೇಲನ ಗ್ರಂಥ 8ನೇ ಅಧ್ಯಾಯದಲ್ಲಿ ಓದುವಂಥ ಸಮಯದಲ್ಲಿ ಎಜಿಕೇಲನ ದೇವರು ಕಳಿಸ್ತಾನೆ, ಹೋಗಿ ನೀನು ಅರಮನೆಯೊಳಗೆ ಹೋಗಿ ಕಿಟಕಿಯೊಳಗೆ ನೀನು ನೋಡಿಬಿಟ್ಟು ಅಲ್ಲಿ ಇಸ್ರಾಯೇಲರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅಲ್ಲಿ ಅವರು ಪರಲೋಕದ ರಾಣಿಯನ್ನು ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಪರಲೋಕದ ರಾಣಿ ಯಾರು? ಸಮಿರಾಮಿಸ್, ತಾಯಿ ಮಗುವಿನ ಕಲ್ಟನ್ನು ತೆಗೆದುಕೊಂಡು ಬಂದಂಥವಳು. ಅದಕ್ಕೆ ಏನಂದರೆ ಬ್ಯಾಬಿಲೋನಿಯನ್ ಕ್ಯಾಪ್ಟಿವಿಟಿ ಅಲ್ಲಿ ಬರ್ತದೆ, ಮಿಡೋ ಪರ್ಷಿಯನ್ ಕ್ಯಾಪ್ಟಿವಿಟಿ ಅನ್ನುವಂಥದ್ದು ಬರ್ತದೆ. ಇಸ್ರಾಯೇಲರು ಮೇಲಿಂದ ಮೇಲೆ ದಾಸರಾಗಿ ಹೋದಂಥದ್ದು ನೋಡ್ತೀವಿ. ಐಗುಪ್ತ ದೇಶದಿಂದ ಬ್ಯಾಬಿಲೋನಿಯನ್ ಕ್ಯಾಪ್ಟಿವಿಟಿ ಬಂತು, ಆಮೇಲೆ ಬ್ಯಾಬಿಲೋನಿಯನ್ ಕ್ಯಾಪ್ಟಿವಿಟಿಯಿಂದ ಆಳ್ತನ ಬಂದು, ಅದರಾದಮೇಲೆ ಮಿಡೋ ಪರ್ಷಿಯನ್ ಅನ್ನುವಂಥದ್ದು ಬಂತು, ಮಿಡೋ ಪರ್ಷಿಯನ್ ಆದಮೇಲೆ ಗ್ರೀಕ್ ಅನ್ನುವಂಥದ್ದು ಬಂತು, ಗ್ರೀಕ್ ಆದಮೇಲೆ ರೋಮನ್ ಅನ್ನುವಂಥದ್ದು ಬಂತು. ಇನ್ನು ಮುಂದೆಯೂ ಸಹಿತ ಏನಂದರೆ ಮತ್ತೆ ರೋಮ್ ಸಾಮ್ರಾಜ್ಯ, ಮತ್ತೆ ಈ ಯುನೈಟೆಡ್ ನೇಷನ್ಸ್ ಅನ್ನುವಂಥದ್ದು ಒಬ್ಬ ಅರಸನನ್ನು ನೇಮಿಸಿ ಅವರ ಮೂಲಕವಾಗಿ ಇಡೀ ಜಗತ್ತನ್ನು ಆಳುವಂಥ ಸಮಯದಲ್ಲಿ ಮತ್ತೆ ಇಸ್ರಾಯೇಲರ ಮೇಲೆ ದಬ್ಬಾಳಿಕೆ, ಮತ್ತೆ ಇಸ್ರಾಯೇಲನ್ನು ಏನಂದರೆ ಹಾಳು ಮಾಡೋದಕ್ಕೆ ಜಗತ್ತು ಪ್ರಯತ್ನ ಮಾಡ್ತದೆ. ಸರಿ, ದೇವರ ವಾಕ್ಯ ಹೇಳ್ತದೆ ಅಂದರೆ, ಸಮಿರಾಮಿಸ್ ತನ್ನನ್ನು ತಾನು ಪರಲೋಕದ ರಾಣಿ ಎಂಬುದಾಗಿ ಆಕೆ ಮಾಡಿಕೊಂಡರು. ದೇವರ ವಾಕ್ಯ ಹೇಳ್ತದೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಬೇರೆ ಯಾವುದರ ರೂಪವನ್ನು ಮಾಡಿ ಇಟ್ಟುಕೊಳ್ಳಬಾರದು. ಯಾವ ಕಾಂಪ್ರಮೈಸ್ ಇಲ್ಲ. ನೋ ಕಾಂಪ್ರಮೈಸ್ ಇನ್ ಫೈತ್, ನೋ ಕಾಂಪ್ರಮೈಸ್ ಇನ್ ವರ್ಷಿಪಿಂಗ್ ಗಾಡ್.
ನೋ ಕಾಂಪ್ರಮೈಸಿಂಗ್ ಇನ್ ಏನಪ್ಪ ಅಂದರೆ ವಿಟ್ನೆಸ್ಸಿಂಗ್ ಅಬೌಟ್ ಜೀಸಸ್ ಕ್ರೈಸ್ಟ್. ಒಂದು ವೇಳೆ ನಾವು ಯಾವುದಾದ್ರೂ ರೀತಿಯಲ್ಲಿ ಭಯಪಟ್ಟವರಾಗಿ ಕಾಂಪ್ರಮೈಸ್ ಮಾಡಿಕೊಂಡ್ರು, ಅಥವಾ ಯಾವುದಾದ್ರೂ ಲಾಭಕ್ಕೋಸ್ಕರ ಕಾಂಪ್ರಮೈಸ್ ಮಾಡಿಕೊಂಡ್ರು, ಯಾವುದಾದ್ರೂ ಒಂದು ವಿಷಯಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ಕಾಂಪ್ರಮೈಸ್ ಮಾಡಿಕೊಂಡ್ರು, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿದ್ರೆ, ನೀನು ನನ್ನ ಅಲ್ಲಗಳೆದಿರೋದ್ರಿಂದ ನಾನು ಸಹ ನಿನ್ನನ್ನು ಅಲ್ಲಗಳೆಯುತ್ತೇನೆಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಪ್ರಿಯ, ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ವಿರೋಧಿ ಈ ತಾಯಿ ಮಗುವಿನ ಆರಾಧನೆಯನ್ನು ನಾಶ ಮಾಡುವಂಥ ಸಮಯ ಬರ್ತದೆ. ಯಾಕೆ ಹೇಳ್ರಿ? ಜಗತ್ತನ್ನು ಆಳುವಂಥ ಕ್ರಿಸ್ತ ವಿರೋಧಿ ಆತ ನಿಂತುಕೊಳ್ಳುವಂಥ ಸಮಯದಲ್ಲಿ ಅಲ್ಲಿಯವರೆಗೂ ಸಹಿತ ರೋಮ್ ಸಾಮ್ರಾಜ್ಯ, ರೋಮ್ ಅನ್ನುವಂಥದ್ದು ಏನು ತಾಯಿ ಮಗುವಿನ ಆರಾಧನೆಯನ್ನು ಮಾಡಿಕೊಂಡು ಬರ್ತದೆ, ಈ ಕಲ್ಟ್ ಇದೇನು ಧರ್ಮಪಂಥ ಏನಿದೆ, ಇದು ಬಹಳ ರಭಸವಾಗಿ ಹಬ್ಬಿ, ಇನ್ನೂ ಪ್ರಬಲವಾಗಿ ಹಬ್ಬಿ, ಇಡೀ ಜಗತ್ತಿಗೆ ತನ್ನ ತಾಯಿ ಮಗುವಿನ ಆರಾಧನೆಯ ಮೂಲಕವಾಗಿ ಮರಳುಗೊಳಿಸುವಂಥ ಕಾರ್ಯ ಮಾಡ್ತದೆ. ಈಗ ನೀವು ಅನೇಕ ಕಡೆಗಳಲ್ಲಿ ಹೋಗಬಹುದು, ರೋಮನ್ ಕ್ಯಾಥಲಿಕ್ ಚರ್ಚ್ಗಳಲ್ಲಿ ನಾವು ಬೆಂಗಳೂರಿನಲ್ಲಿ ಹೋದರೆ ಎಂಟ್ರ್ ಆಗ್ತಿದ್ದಂಗೆ ಒಂದು ಸಣ್ಣ ಮಗುವಿನ ಒಂದು ಫೋಟೋ ಇರ್ತದೆ. ಅಲ್ಲಿ ಆ ಫೋಟೋಗೆ ಏನಂತ ಹೇಳಿದ್ರೆ, ಅಲ್ಲಿ ಹೋಗ್ಬಿಡೋದ್ರ ಮುಂದೆ ಊದಿನ ಕಡ್ಡಿ ಸುಟ್ಟಿರುವಂಥದ್ದು ಒಂದು ಏನಂತಂದ್ರೆ ಬೂದಿ ಇರ್ತದೆ, ಅಲ್ಲಿ ನೀರಿರ್ತದೆ. ಜನ ಹೋಗ್ಬಿಟ್ಟು ಆ ಬೂದಿಯನ್ನು ಹಚ್ಕೊಂಡು ನೀರು ತೊಗೊಂಡು ತಲೆ ಬಾಯಲ್ಲಿ ಹಾಕ್ಕೊಂಡು ಆ ಮಗುವಿನ ಮೂರ್ತಿಯನ್ನು ಪೂಜೆ ಮಾಡಿ ಒಳಗೆ ಹೋಗ್ತಾರೆ. ಆಗಿನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿ ಏನಂತ ಹೇಳಿದ್ರೆ ತಾಯಿ ಮಗುವಿನ ಆರಾಧನೆ ಕ್ರಿಸ್ತ ವಿರೋಧಿ ಬರುವಂಥ ಸಮಯದಲ್ಲಿ ಪ್ರಬಲವಾಗಿ ಬೆಳೀತದೆ. ಆ ಪ್ರಬಲವಾಗಿ ಬೆಳೆಯುವಂಥ ಸಮಯದಲ್ಲಿ ಈವನ್ ದ ಆಂಟಿ ಕ್ರೈಸ್ಟ್ ವಿಲ್ ಡೆಸ್ಟ್ರಾಯ್ ದಿಸ್ ಮದರ್ ಚೈಲ್ಡ್ ಕಲ್ಟ್ ಆ್ಯಂಡ್ ದೆನ್ ಹಿ ವಿಲ್ ಎಸ್ಟಾಬ್ಲಿಷ್ ಹಿಸ್ ಓನ್ ಏನಪ್ಪ ಅಂದರೆ ಸ್ಟ್ಯಾಚ್ಯೂ ಆ್ಯಂಡ್ ಹಿ ವಿಲ್ ಆಸ್ಕ್ ದ ಪೀಪಲ್ ಟು ವರ್ಷಿಪ್ ಹಿಮ್. ಕ್ರಿಸ್ತ ವಿರೋಧಿ ಆತನೇನು ಮಾಡ್ತಾನೆ, ರೋಮ್ ಸಾಮ್ರಾಜ್ಯದಲ್ಲಿ ಆಗಿನ ಕಾಲದಲ್ಲಿ ಇರತಕ್ಕಂಥ ತಾಯಿ ಮತ್ತು ಮಗುವಿನ ಕಲ್ಟನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆತನು ತಾನೇ ದೇವರೆಂದು ತನ್ನದೇ ಆದಂಥ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿ, ಮರ್ಮವುಳ್ಳಂಥ ಧರ್ಮವನ್ನು ಸ್ಥಾಪನೆ ಮಾಡಿ ಆತನು ತನ್ನನ್ನೇ ಆರಾಧಿಸಬೇಕೆಂಬುದಾಗಿ ಆತನು ಆಗಿನ ಕಾಲದಲ್ಲಿ ಬರುವಂಥವನಾಗಿದ್ದಾನೆ. ಪ್ರಿಯರೇ, ದೇವರು ಮತ್ತು ಮನುಷ್ಯನ ಮಧ್ಯದಲ್ಲಿ ಒಬ್ಬನೇ ಮಧ್ಯಸ್ಥಿಕೆ ಇರುವಂಥವನು. ಆತನು ಯೇಸು ಕ್ರಿಸ್ತನೊಬ್ಬನೇ. ಪರಲೋಕದ ರಾಣಿ ಅಲ್ಲ, ಲೋಕದ ಯಾವುದೇ ದೊಡ್ಡ ಅರಸನಲ್ಲ, ಪ್ರಧಾನಮಂತ್ರಿಗಳಲ್ಲ, ಯಾರೂ ಸಹಿತ ಅಲ್ಲ. ಮನುಷ್ಯರಿಗೂ ಮತ್ತು ದೇವರಿಗೂ ಮಧ್ಯದಲ್ಲಿರುವಂಥವನು ಒಬ್ಬನೇ ಯೇಸು ಕ್ರಿಸ್ತನು. ಆತನೊಬ್ಬನ ಮೂಲಕವಾಗಿಯೇ ನಮಗೆ ರಕ್ಷಣೆ ಉಂಟು. ಅದಕ್ಕಾಗಿ ದೇವರ ವಾಕ್ಯ ನೋಡ್ತೇವೆ ಅಂದರೆ, ಆತನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನನ್ನು ರಕ್ಷಿಸೋದಕ್ಕೋಸ್ಕರ 2000 ವರ್ಷಗಳ ಹಿಂದೆ ದೇವಾದಿ ದೇವನಾಗಿ ಕರ್ತಾದಿ ಕರ್ತನಾಗಿ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದ. ಆತನು ಮನುಷ್ಯನಾಗಿ ಜನಿಸಿ ಬಂದಂಥ ಸಮಯದಲ್ಲಿ ಯೋಹಾನನು ಆತನನ್ನು ನೋಡಿಬಿಟ್ಟು ಹೇಳ್ತಾನೆ, ಅಗೋ ಯಜ್ಞಕ್ಕೆ ನೇಮಿಸಿದಂಥ ದೇವರ ಕುರಿಮರಿ, ಲೋಕದ ಪಾಪ ನಿವಾರಣೆ ಮಾಡುವಂಥವನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಆತನು ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-8 ವಚನಗಳು ಓದುವವರಿಗೆ ನಾವು ನೋಡ್ತೇವೆ ಅಂದರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ದೇವರಿಗೆ ಸರಿ ಸಮಾನವಾಗಿರುವ ಪದವಿಯನ್ನು ಬಿಡಲೆಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದೇವರಿಗೆ ಏನಂದರೆ ಆತನು ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದುವಷ್ಟು ಮಟ್ಟಿಗೆ ವಿಧೇಯನಾದನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಅಷ್ಟು ವಿಧೇಯನಾದಂತಹ ದೇವರಿಗೆ ದೇವರ ವಾಕ್ಯ ಹೇಳ್ತದೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಸಹಿತ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರೆಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಹಾಗಾದ್ರೆ ಅದರ ಅರ್ಥ ಏನು? ನೋ ಮ್ಯಾಟರ್ ವೇರ್ ದೇರ್ ಇಸ್ ಒನ್ ವರ್ಲ್ಡ್ ಆರ್ಡರ್ ಬಂದರೂ ಪರವಾಗಿಲ್ಲ, ಒನ್ ಗೌರ್ಮೆಂಟ್ ಬಂದರೂ ಸಹ ಪರವಾಗಿಲ್ಲ. ಈ ದೇವರ ವಾಕ್ಯದ ಪ್ರಕಾರ ನಾವು ನೋಡ್ತೀನಿ ಅಂತ ಹೇಳಿದ್ರೆ, ದೇವರ ಯೇಸು ಸ್ವಾಮಿಯನ್ನ ದೇವರ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸ್ತಾನೆ. ಆ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದಂಥ ಸಮಯದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವಂಥ ಪ್ರತಿಯೊಬ್ಬರೂ ಸಹಿತ ಆತನ ಮುಂದೆ ಮೊಣಕಾಲೂರಿ ಆತನ ಮುಂದೆ ಅಡ್ಡ ಬೀಳುವಂಥ ಒಂದು ಸಮಯ ಬರ್ತದೆ. ಆಗ ದೇವರು ಸ್ವತಃ ಒಂದು ಹೊಸ ಯುಗವನ್ನು ಶುರು ಮಾಡ್ತಾನೆ. ಹಲ್ಲೆಲೂಯಾ. ಸರಿ, ಮತ್ತೆ ನಾವು ನೋಡ್ತೇವೆ ಅಂದರೆ ನಿಮ್ರೋದ್ ಅನ್ನುವಂಥವನು, ಅಲ್ಲಿಂದ ನಾವು ಏನಪ್ಪ ಅಂದರೆ ಸೈತಾನ ಮತ್ತೆ ಎಲ್ಲಿ ಪ್ರಯತ್ನ ಮಾಡಿದೆ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಇದು ಒಂದು ಸಣ್ಣ ಪ್ರಯತ್ನ. ಆ ಪ್ರಯತ್ನಕ್ಕೆ ದೇವರು ಅದನ್ನು ಸಂಪೂರ್ಣವಾಗಿ ಸೋಲಿಸಿದ. ಎರಡನೇದಾಗಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದ್ತೇವೆ. ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಹತ್ರ ಸೈತಾನ ಬರ್ತಾನೆ. ಏನಂತ ಹೇಳ್ತಾನೆ, ಅಲ್ಲಿ ಬಂದು ಇಡೀ ಜಗತ್ತನ್ನು ತೋರಿಸಿಬಿಟ್ಟು, ಇದೆಲ್ಲ ನಾನು ನಿನಗೆ ಕೊಡ್ತೇನೆ, ನೀನು ನನಗೆ ಅಡ್ಡ ಬಿದ್ದರೆ ನಾನಿದನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತದೆ. ಏನಂತ ಹೇಳಿದ್ರೆ, ನೀನು ದೇವರಾದ ಯೆಹೋವನನ್ನು ಮಾತ್ರ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೈತಾನನ್ನು ಗದರಿಸಿ ಓಡಿಸ್ತಾನೆ. ಸರಿ, ದೇವರೊಬ್ಬನಿಗೆ ನಾವು ಆರಾಧನೆ ಮಾಡಬೇಕು. ಈಗ ಮುಂದೆ ಮತ್ತೆ ಸೈತಾನ ಏನು ಮಾಡಿದ? ಒನ್ ವರ್ಡ್
ಆರ್ಡರ್ ಎಂಬುದಾಗಿ ಮತ್ತೇನು ಮಾಡಿದೆ ಎಂಬುದಾಗಿ ನೋಡುವಾಗ 18ನೇ ಶತಮಾನದಲ್ಲಿ ಇಲ್ಯುಮಿನಾಟಿ ಅನ್ನುವಂಥ ಒಂದು ಪ್ರಕಾಶಮಾನ ಹೊಂದಿದವರು ಎಂಬುದಾಗಿ ಇಲ್ಯುಮಿನಾಟಿ ಅನ್ನುವಂಥ ಹೊಸ ಸಂಸ್ಥೆಯನ್ನು ಶುರು ಮಾಡಿದ. ಇದರಲ್ಲಿ ಯಾರಿದ್ರಪ್ಪ ಅಂತ ಹೇಳಿದರೆ, ಇದನ್ನು ಕಂಡು ಹಿಡಿದಂಥವನು ಅಥವಾ ಸಂಸ್ಥಾಪಕನು ಅಡಾಲ್ಫ್ ವೇಶಾಪ್ಟ್ ಎಂಬುದಾಗಿ. ಇವನು ಒಂದು ವಿಶ್ವವಿದ್ಯಾಲಯದ ಉಪನ್ಯಾಸಕನಾಗಿದ್ದ. ಇದರಲ್ಲಿ ವಿದ್ಯಾವಂತ ವಕೀಲರಿದ್ದರು, ಉದಾರ ಮನಸ್ಸಿನಿಂದ ಆಲೋಚನಾಕಾರರಿದ್ದರು, ಮತ್ತೇನಂತಂದರೆ ಜಾತ್ಯತೀತವಾದಿಗಳಿದ್ದರು, ಮತ್ತು ಏನಪ್ಪ ಅಂದರೆ ಉದಾತ್ತವಾದಿಗಳಿದ್ದರು, ಇದರಲ್ಲಿ ಗಣತಂತ್ರವಾದಿಗಳಿದ್ದರು. ಅಂದರೆ ಯಾರ್ಯಾರಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತೇವೆ ಫ್ರೀ ಥಾಟ್ಸ್ ಕೊಡುವಂಥವರು, ಸೆಕ್ಯುಲರಿಸಮ್ನ ಮೇಲೆ ಬಿಲೀವ್ ಮಾಡುವಂಥವರು, ಲಿಬರಲಿಸಮ್ ಮೇಲೆ ಬಿಲೀವ್ ಮಾಡುವಂಥವರು, ರಿಪಬ್ಲಿಕನಿಸಮ್ ಅನ್ನುವಂಥದ್ರಲ್ಲಿ ಬಿಲೀವ್ ಮಾಡುವಂಥವರು ಇದ್ದರು. ಇಲ್ಲಿ ನಾವು ನೋಡ್ತೀವಿ ಅಂದರೆ ದೇ ಹ್ಯಾವ್ ಎಲೆಕ್ಟೆಡ್ ಲೀಡರ್ಸ್ ಟು ರೂಲ್ ದ ಪೀಪಲ್ ಆ್ಯಂಡ್ ಲುಕ್ ಇನ್ ಟು ದೇರ್ ಅಫೇರ್ಸ್ ಎಂಬುದಾಗಿ. ಇಲ್ಯುಮಿನಾಟಿ ಅಂತಂದರೆ ಅದರ ಕನ್ನಡದ ಅರ್ಥ ಪ್ರಕಾಶಮಾನ ಎಂಬುದಾಗಿ. ಕೆಲವರು ಹೇಳ್ತಾರೆ, ತಾವು ಬಂದ್ಬಿಟ್ಟು ನನಗೆ ಈ ರೀತಿಯಾಗಿ ಬೆಳಕು ಬಂತು, ಈ ರೀತಿಯಾಗಿ ಒಂದು ದರ್ಶನ ಆಯಿತು, ಅದರಲ್ಲಿ ಪ್ರಕಾಶಮಾನ ಇತ್ತು ಎಂಬುದಾಗಿ ಹೇಳಿ ಜನರನ್ನು ಮೋಸ ಮಾಡಿಸುವಂಥ ಅನೇಕ ಜನರು ಬರ್ತಾರೆ ಎಂಬುದಾಗಿ ದೇವರ ವಾಕ್ಯ ಸಹ ನಮಗೆ ಹೇಳ್ತದೆ. ಹಾಗಾದರೆ ಇಲ್ಯುಮಿನಾಟಿ ಅನ್ನುವಂಥದ್ದು ಇದರ ಒಂದು ಮುಖ್ಯ ವಿಷಯಗಳೇನಪ್ಪ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ದೇ ಥಾಟ್ ರ್ಯಾಷನಲಿಸಮ್ ಅಂದರೆ ವೈಚಾರಿಕತೆಯನ್ನು ಅವರು ಹೇಳಿದರು. ದೇ ಇವನ್ ಡಿಡ್ ಸಂಪೂರ್ಣವಾಗಿ ದೇವರನ್ನು ಅವರು ತಮ್ಮ ಸಮಾಜದಿಂದ ಹೊರಗೆ ಇಡಬೇಕೆಂಬುದಾಗಿ ಅವರು ಪ್ರಯತ್ನ ಮಾಡಿದರು. ಸಮಾಜವನ್ನು ಹೊರಗಿಡಬೇಕೆಂಬುದಾಗಿ ಅವರು ಪ್ರಯತ್ನ ಮಾಡಿದರು. ಅವರು ನ್ಯಾಚುರಲ್ ಆಗಿ ಹೇಳುವಂಥ ಸ್ಲೋಗನ್ ಅಂದರೆ ಒಂದು ಹೇಳಿಕೆ ಏನಂತ ಹೇಳಿದರೆ, ನೋ ಒನ್ ಇಸ್ ಸೇಫ್ ಅಂಟಿಲ್ ಎವ್ರಿ ಒನ್ ಇಸ್ ಸೇಫ್ ಎಂಬುದಾಗಿ. ಅಂದರೆ ಎಲ್ಲರೂ ಸುರಕ್ಷಿತವಾಗಿರುವವರೆಗೂ ಯಾರೂ ಸುರಕ್ಷಿತವಾಗಿಲ್ಲ ಎಂಬುದಾಗಿ. ಸರಿ, ಇವರದ ಒಂದು ಮುಖ್ಯವಾದಂಥ ಗುಪ್ತವಾದಂಥ ಕಾರ್ಯಸೂಚಿ ಏನಪ್ಪ ಅಂದರೆ, ದೇರ್ ಹಿಡನ್ ಅಜೆಂಡಾ ವಾಸ್ ಒನ್ ವರ್ಲ್ಡ್ ಗವರ್ನಮೆಂಟ್, ಸಿಂಗಲ್ ಕ್ಯಾಸ್ಟ್ಲೆಸ್ ಕರೆನ್ಸಿ, ಗೌರ್ಮೆಂಟ್ ಓನ್ಡ್ ಸ್ಕೂಲ್ಸ್, ಕಾಲೇಜಸ್, ಯೂನಿವರ್ಸಿಟೀಸ್, ಎಂಡ್ ಆಫ್ ಸಿಂಗಲ್ ಫ್ಯಾಮಿಲಿ ಹೋಮ್ಸ್ ಎಂಬುದಾಗಿ. ಇದು ಇಲ್ಯುಮಿನಾಟಿ ಅನ್ನುವಂಥ ಒಂದು ತಪ್ಪಾದ ಧರ್ಮಪಂಥದ ಒಂದು ಏನಪ್ಪ ಅಂದರೆ ಗುಪ್ತವಾದ ಕಾರ್ಯಸೂಚಿಗಳು. ಏನಪ್ಪ ಅಂತ ಹೇಳಿದ್ರೆ, ಅವರು ಸಹಿತ ಏನಂದರೆ ಒಂದೇ ಸರ್ಕಾರ ಮತ್ತು ನಗದುರಹಿತ ಹಣ ಮತ್ತು ಏನಪ್ಪ ಅಂದರೆ ಎಲ್ಲ ಸ್ಕೂಲುಗಳು, ಯೂನಿವರ್ಸಿಟಿಗಳು ಪ್ರತಿಯೊಂದು ಸಹಿತ ಸರ್ಕಾರವೇ ನಡೆಸ್ತದೆ ಎಂಬುದಾಗಿ, ಮತ್ತು ಸಿಂಗಲ್ ಫ್ಯಾಮಿಲಿ, ಎಂಡ್ ಟು ಸಿಂಗಲ್ ಫ್ಯಾಮಿಲಿ ಏನಪ್ಪ ಅಂದರೆ ಹೋಮ್ಸ್ ಎಂಬುದಾಗಿ. ಸರಿ, ಮತ್ತೆ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಸೆಕ್ಯುಲರಿಸಮ್ ಅಂದರೆ ಅವರು ಸಹ ಸೆಕ್ಯುಲರಿಸಮ್ ಅಂದರೆ ಸಮಾಜವಾದಿಗಳಾಗಿದ್ದರು. ಸೆಕ್ಯುಲರಿಸಮ್ ಮಸ್ಟ್ ಅಟ್ಯಾಕ್ the church and they will attack the church definitely because it is going to happen in the world today. ಇವತ್ತಿನ ದಿವಸ ಸೆಕ್ಯುಲರಿಸಮ್ ಅನ್ನುವಂಥದ್ದು, ಸಮಾಜವಾದ ಅನ್ನುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಅಲ್ಲಲ್ಲಿ ಸಭೆಗಳ ಮೇಲೆ ಹಿಂಸೆಗಳನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಏನಂತಂದರೆ ಎಲ್ಲ ನಾವು ಒಂದೇ ಧರ್ಮ, ನಾವೆಲ್ಲ ಏನಂದರೆ ಒಂದು ಎಂಬುದಾಗಿ ಹೇಳಿದುಕೊಂಡು ಏನಪ್ಪ ಅಂದರೆ ಯಾವ ಪ್ರತ್ಯೇಕವಾದ ಧರ್ಮಕ್ಕೂ ಸಹಿತ ಆದ್ಯತೆಯನ್ನು ಕೊಡಲಾರದೆ ಇವತ್ತಿನ ದಿವಸ ಎಲ್ಲ ದೇವರುಗಳು ಒಂದೇ ಎಂಬುದಾಗಿ ಹೇಳಿ ನಾವೆಲ್ಲ ಒಂದು ಎಂಬುದಾಗಿ ಹೇಳುವಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋದಕ್ಕೆ ಈ ಒಂದು ಸಮಾಜ ಶುರು ಮಾಡ್ತಾ ಇದೆ. ಇವರಲ್ಲಿ ಇದ್ದಂಥವರು, ಈ ಎಲ್ಯುಮಿನಾಟಿ ಅನ್ನುವಂಥದ್ರಲ್ಲಿ ಇದ್ದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ಅವರು ದೇವರ ಸೇಟನಿಸ್ಟ್ ಆ್ಯಂಡ್ ಏಥಿಸ್ಟ್ ಅಂದರೆ ಸೈತಾನನನ್ನು ಆರಾಧನೆ ಮಾಡುವಂಥವರು ಮತ್ತು ಅವರು ಕ್ರಿಸ್ತ ಅಥವಾ ದೇವರನ್ನು ನಂಬದೇ ಇರುವಂಥವರು ಅಂದರೆ ನಾಸ್ತಿಕರಾಗಿದ್ದರು ಎಂಬುದಾಗಿ ನೋಡ್ತೇವೆ. ಸೆಕ್ಯುಲರ್ ಹ್ಯೂಮನಿಸ್ಟ್ ಆ್ಯಂಡ್ ಸೋಷಿಯಲಿಸ್ಟ್ ಎಂಬುದಾಗಿ ನೋಡ್ತೇವೆ. ಅಂದರೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ದೇವರನ್ನು ತಮ್ಮ ಸಮಾಜದಿಂದ ಹೊರಗೆ ಇಡುವುದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಸರಿ, ಇಲ್ಯುಮಿನಾಟಿ ಅನ್ನುವಂಥದ್ದು ಹೋಯಿತು, ಅದು ಹೆಚ್ಚು ದಿವಸಗಳ ಕಾಲ ನಡೆಯಲಿಲ್ಲ. ಆದರೆ ಈಗಲೂ ಸಹಿತ ಇಲ್ಯುಮಿನಾಟಿ ಅನ್ನುವಂಥದ್ದು ಮೆಲ್ಲಗೆ ದಾಪುಗಾಲು ಹಾಕುವಂಥ ಯುನೈಟೆಡ್ ನೇಷನ್ಸ್ನಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವವನ್ನು ಬೀರುವಂಥ ಕಾರ್ಯವನ್ನು ಇಲ್ಯುಮಿನಾಟಿ ಅನ್ನುವಂಥ ಈ ತಪ್ಪಾದ ಧರ್ಮಪಂಥ ಮಾಡ್ತಾ ಇದೆ. ಸರಿ, ಅದಾದ ಮೇಲೆ ಅದು 18ನೇ ಶತಮಾನದಲ್ಲಿ. ಆದರೆ 19ನೇ ಶತಮಾನದಲ್ಲಿ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ಬಂದ, ಆತನು ಇಡೀ ಲೋಕವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಆತನು ಪ್ರಯತ್ನ ಮಾಡಿದ. ಆತನೇ ಅಡಾಲ್ಫ್ ಹಿಟ್ಲರ್ ಎಂಬುದಾಗಿ. ಅಡಾಲ್ಫ್ ಹಿಟ್ಲರ್ 1933 to 1945 ನಾಜಿಸ್ ಅನ್ನುವಂಥ ಒಂದು ಗುಂಪು, ಹಿ ಇನ್ವೇಡೆಡ್ ಹಾಫ್ ಆಫ್ ದ ಯುರೋಪಿನ ಅರ್ಧ ಭಾಗವನ್ನು ಆತನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡ. ಆತನ ಐಡಿಯಾಲಜಿ, ಆತನ ಒಂದು ಏನಪ್ಪ ಅಂದರೆ ಆಲೋಚನೆಗಳು ಏನಿತ್ತಂತಂದರೆ ಅಥಾರಿಟೇರಿಯನ್, ಆ್ಯಂಟಿ ಮಾರ್ಕ್ಸಿಸ್ಟ್, ಆ್ಯಂಟಿ ಸೆಮೆಟಿಕ್, ಆ್ಯಂಟಿ
ಡೆಮೋಕ್ರೆಟಿಕ್ ಎಂಬುದಾಗಿ. ಅಂದರೆ ಆತನು ಏನಾಗಿದ್ದ ಅಂತಂದರೆ ಆತನು ಸರ್ವಾಧಿಕಾರಿಯಾಗುವುದಕ್ಕೆ ಇಷ್ಟಪಡ್ತಾ ಇದ್ದ. ಮಾರ್ಕ್ಸ್ವಾದಿಗಳ ವಿರುದ್ಧವಾಗಿ ಆತನು ಇಷ್ಟಪಡ್ತಾ ಇದ್ದ. ಆತನೇನಪ್ಪ ಅಂತ ಹೇಳಿದ್ರೆ ಆಂಟಿಸೆಮೆಟಿಕ್ ಅಂತ ಹೇಳಿದರೆ ಯಹೂದಿಗಳ ವಿರುದ್ಧವಾಗಿ ಆತನು ಇರೋದಕ್ಕೆ ಆತನು ಪ್ರಯತ್ನ ಮಾಡ್ತಾ ಇದ್ದ. ಮತ್ತು ಏನಂತಾರೆ ಎಲ್ಲ ಪ್ರಜಾಪ್ರಭುತ್ವಗಳ ವಿರೋಧಿಯಾಗಿ ಆತನು ಇರೋದಕ್ಕೆ ಆತನು ಮಾಡ್ತಾ ಇದ್ದ. ಈಗ ಆತನು ಹಾಗಿರುವಂಥ ಸಮಯದಲ್ಲಿ ಆತನೊಬ್ಬ ಸೋಷಿಯಲಿಸ್ಟ್. ಹಿ ಪ್ರಾಮಿಸ್ಡ್ ಪೀಸ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ ಡ್ಯೂರಿಂಗ್ ದಟ್ ಟೈಮ್. ಇಡೀ ಜಗತ್ತಿಗೆ ಆತನು ಏನಂತ ಹೇಳಿದ ಅಂತ ಹೇಳಿದ್ರೆ, ನಾನು ನಿಮಗೆ ಸಮಾಧಾನ ಮತ್ತು ಸಮೃದ್ಧಿಯನ್ನು ನಾನು ಕೊಡ್ತೇನೆ, ನೀವು ನಾನು ಹೇಳಿದ ಹಾಗೆ ನೀವು ಕೇಳ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದ. ಒಂದು ವೇಳೆ ನಾಜಿ ಅನ್ನುವಂಥ ಹೊಸ ಒಂದು ಪಂಥವನ್ನು ಆತನು ಶುರು ಮಾಡಿದ. ಒಂದು ಪಂಥವನ್ನು ಶುರು ಮಾಡಿದಂಥ ಸಮಯದಲ್ಲಿ ಆಗಿನ ಕಾಲದಲ್ಲಿದ್ದಂಥ ಸಭಾಪಾಲಕರುಗಳು, ಆಗಿನ ಕಾಲದಲ್ಲಿದ್ದಂಥ ದೇವರ ಭಕ್ತರು ಏನು ಮಾಡಿದೆ ಅಂತ ಹೇಳಿದ್ರೆ, ಅಡಾಲ್ಫ್ ಹಿಟ್ಲರ್ನ ಮಾರ್ಗಸೂಚನೆಯನ್ನು ಅವರು ತಿರುಗಿ ಬಿದ್ದಿದ್ದ ಕಾರಣ ಅವರನ್ನು ಪ್ರಿಸನ್ಗಳಲ್ಲಿ ಹಾಕಿದ, ಅನೇಕರನ್ನು ಕೊಲ್ಲಿಸಿದ. ಅದೇ ದಿನಮಾನಗಳಲ್ಲಿ ನಾವು ನೋಡ್ತೇವೆ ಅಂತಂದರೆ ದೇವರ ಕಣ್ಣುಗುಡ್ಡೆ ಆದಂಥ, ದೇವರಿಂದ ಕರೆಯಲ್ಪಟ್ಟಂಥ ಮೊದಲ ಒಂದು ಜನಾಂಗ ಮತ್ತು ದೇವರಿಂದ ಬಹಳ ಪ್ರೀತಿ ಮಾಡಲ್ಪಟ್ಟಂಥ ಒಂದು ಇಸ್ರಾಯೇಲ್ ಜನಾಂಗವನ್ನು, ಯಹೂದ್ಯರನ್ನು ಆಗಿನ ಕಾಲದಲ್ಲಿ 60 ಲಕ್ಷ ಜನರನ್ನು ಆತನು ಕೊಂದ ಎಂಬುದಾಗಿ ನೋಡ್ತೇವೆ. ಅಡಾಲ್ಫ್ ಹಿಟ್ಲರ್ ಅನ್ನುವಂಥವನು ಒನ್ ವರ್ಲ್ಡ್ ಆರ್ಡರ್, ಈತನು ಸಹ ಒನ್ ವರ್ಲ್ಡ್ ಆರ್ಡರನ್ನು ತರೋದಕ್ಕೆ ಆತನು ಮನಸ್ಸು ಮಾಡಿದ. ಜರ್ಮನಿ ದೇಶದ ಜನರು ಈ ಅಡಾಲ್ಫ್ ಹಿಟ್ಲರ್ ಅವನನ್ನು ಮೆಸ್ಸಿಯನ್ ಎಂಬುದಾಗಿ ಕರೆದರು. ಈಗ ನಾವು ನೋಡ್ತೇನೆ ಅಂತ ಹೇಳಿದ್ರೆ, ನಾಜಿಸಮ್ ಈಸ್ ಅ ಸೋಷಿಯಲಿಸ್ಟ್ ರಿಲಿಜಿಯನ್, ಹಿಟ್ಲರ್ ಈಸ್ ದರ್ ಮೆಸ್ಸಾಯ. ನಾಜೀಸ್ ಅಂತ ಹೇಳಿದ್ರೆ ಅದು ಹಿಟ್ಲರ್ ಸ್ಥಾಪನೆ ಮಾಡಿದಂಥ ಒಂದು ಧರ್ಮ. ಅದಕ್ಕೆ ಅಡಾಲ್ಫ್ ಹಿಟ್ಲರ್ನೇ ಆತನು ರಕ್ಷಕ, ಅವನೇ ಒಬ್ಬ ಮೆಸ್ಸಿಯನ್ ಎಂಬುದಾಗಿ. ಸರಿ, ಹಾಗಾದರೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ಸ್ ಡೈರೆಕ್ಟರ್ ಸೇಸ್ ಟು ಅಚೀವ್ ನ್ಯೂ ವರ್ಲ್ಡ್ ಆರ್ಡರ್ ಇಟ್ ಈಸ್ ನೆಸೆಸರಿ ಟು ರಿಮೂವ್ ದೀಸ್ ಥಿಂಗ್ಸ್ ಫ್ರಮ್ ದ ಮೈಂಡ್ಸ್ ಆಫ್ ಪೀಪಲ್. ಅಂದರೆ ಒನ್ ವರ್ಲ್ಡ್ ಆರ್ಡರನ್ನು ನಾವು ತರುವುದಕ್ಕೆ ಮನಸ್ಸು ಮಾಡುವಾಗ ಯುನೈಟೆಡ್ ನೇಷನ್ಸ್ ಸಂಯುಕ್ತ ರಾಷ್ಟ್ರಗಳ ಒಬ್ಬ ಮುಖ್ಯಸ್ಥ ಹೇಳುವಂಥದ್ದು ಏನಂತ ಹೇಳಿದ್ರೆ, ವೈಯಕ್ತಿಕ ವ್ಯಕ್ತಿತ್ವಗಳನ್ನು ನಾಶ ಮಾಡಬೇಕು, ಕುಟುಂಬಗಳ ವಿಷಯದಲ್ಲಿ ಇರತಕ್ಕಂಥ ಘನತೆ ಗೌರವವನ್ನು ನಾಶ ಮಾಡಬೇಕು, ನ್ಯಾಷನಲ್ ಪ್ಯಾಟ್ರಿಯೋಟಿಸಮ್ ಅಂದರೆ ದೇಶಾಭಿಮಾನವನ್ನು ನಾಶ ಮಾಡಬೇಕು, ಮತ್ತು ಜಾತಿ ಧರ್ಮದ ಮೇಲೆ ಇರುವಂಥ ಅಭಿಮಾನವನ್ನು ನಾವು ತೆಗೆದು ಹಾಕಬೇಕು. ಆಗಲೇ ನಾವು ಒನ್ ವರ್ಲ್ಡ್ ಆರ್ಡರ್ನ ನಾವು ತರೋದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಆತನು ಹೇಳ್ತಾನೆ. ಯುನೈಟೆಡ್ ನೇಷನ್ ಈಸ್ ಏನಪ್ಪ ಅಂದರೆ ಮಾಡರ್ನ್ ಟವರ್ ಆಫ್ ಬಾಬೆಲ್. ಈಗ ಇರುವಂಥ ಸಂಯುಕ್ತ ರಾಷ್ಟ್ರ, ನಾನು ಹೇಳಿದ ಆಗಲೇ ಏನಂದರೆ 193 ರಾಷ್ಟ್ರಗಳು ಅದರಲ್ಲಿ ಆಗಲೇ ಸೇರಿಕೊಂಡಿವೆ. ಅದರಲ್ಲಿ ಭಾರತ ಸಹಿತ ಏನಂದರೆ ಮೋದಿಯವರು ಹೇಳ್ತಾ ಇದ್ದರು, ಒಂದು ವೇಳೆ ನಾವು ಪೋಸ್ಟ್ ಕೊರೋನಾ ವೈರಸ್ ಆದಮೇಲೆ, ಇದು ಮುಗಿದ ಮೇಲೆ ನಾವು ನಮ್ಮ ಜಾಗತಿಕವಾಗಿ ನಾವು ಯುನೈಟೆಡ್ ನೇಷನ್ಸ್ನಲ್ಲಿ ಅಥವಾ ಸಂಯುಕ್ತ ರಾಷ್ಟ್ರಗಳಲ್ಲಿ ನಮ್ಮದೇ ಆದಂಥ ಒಂದು ಛಾಪನ್ನು ನಾವು ಒತ್ತಬೇಕು, ನಾವು ಎಷ್ಟು ಬಲಾಢ್ಯ ಎಂಬುದಾಗಿ ತೋರಿಸಿಕೊಡಬೇಕೆಂಬುದಾಗಿ ಆತನು ಜನವರಿ 31 ಏನಪ್ಪ ಅಂದರೆ 2021 ಆತನು ಮಾಡಿದಂಥ ಭಾಷಣದಲ್ಲಿ ಆತನು ಹೇಳಿದ್ದಾನೆ. ಹಾಗಾದರೆ ನಾವು ನೋಡ್ತೇವೆ, ನಿಮ್ರೋದನು ಒನ್ ವರ್ಲ್ಡ್ ಆರ್ಡರ್ ತರುವುದಕ್ಕೆ ಪ್ರಯತ್ನ ಮಾಡಿದ, ಸೋತು ಹೋದ. ಇಲ್ಯುಮಿನಾಟಿ ಅನ್ನುವಂಥ ಒಂದು ಗುಂಪು, ಅದು ಒನ್ ವರ್ಲ್ಡ್ ಆರ್ಡರ್ ತರುವುದಕ್ಕೆ ಪ್ರಯತ್ನ ಮಾಡ್ತು, ಸೋತು ಹೋಯಿತು. ಅಡಾಲ್ಫ್ ಹಿಟ್ಲರ್ ಅನ್ನುವಂಥವನು ತರುವುದಕ್ಕೆ ಪ್ರಯತ್ನ ಮಾಡಿದ, ಆತನು ಸಹಿತ ಇಲ್ಲದೆ ಹೋದ. ಈಗ ನಮಗೆ ಮುಂದಿರುವಂಥದ್ದು ಒನ್ ವರ್ಲ್ಡ್ ಆರ್ಡರ್ ತರುವಂಥವನು ಕ್ರಿಸ್ತ ವಿರೋಧಿ. ಈಗ ಒನ್ ವರ್ಲ್ಡ್ ಆರ್ಡರ್ ತರುವಂಥವನು ಯಾರಪ್ಪ ಅಂತ ಹೇಳಿದ್ರೆ ಆತನು ಕ್ರಿಸ್ತ ವಿರೋಧಿ. ಇಟ್ಸ್ ಗೋಯಿಂಗ್ ಟು ಬಿ ಅ ಗ್ಲೋಬಲ್ ಡಿಕ್ಟೇಟರ್. ಆತನು ಇಡೀ ಜಗತ್ತನ್ನು ಒಂದು ಹೇಳಿ ಸರ್ವಾಧಿಕಾರಿಯಾಗಿ ಆಳುವಂಥ ಒಬ್ಬ ಡಿಕ್ಟೇಟರ್ ಆತನು ಬರುವಂಥವನಾಗಿದ್ದಾನೆ. ಅಬ್ಸಲ್ಯೂಟ್ ಸ್ಲೇವರಿ ಫಾರ್ ಮ್ಯಾನ್ ಕೈಂಡ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಅಂದರೆ ಇಡೀ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನನ್ನು ತನ್ನನ್ನು ದಾಸನನ್ನಾಗಿ ಮಾಡಿಕೊಳ್ಳೋದಕ್ಕೆ ಸೈತಾನನು ಪ್ರಯತ್ನ ಮಾಡ್ತಾನೆ. ಅಂದರೆ ಫ್ರಮ್ ದ ಟವರ್ ಆಫ್ ಬಾಬೆಲ್, ಫ್ರಮ್ ಜೆನೆಸಿಸ್ ಟು ಯುನೈಟೆಡ್ ನೇಷನ್ಸ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಟವರ್ ಆಫ್ ಬಾಬೆಲ್ ಅಂದರೆ ಬಾಬೇಲಿನ ಗೋಪುರದಿಂದ ಹಿಡಿದು ಈಗ ಎಲ್ಲಿಗೆ ಬಂದು ನಿಂತಿದೆ? ಯುನೈಟೆಡ್ ನೇಷನ್, ಸಂಯುಕ್ತ ರಾಷ್ಟ್ರಗಳು ಈಗ ಆಲೋಚನೆ ಮಾಡ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ನಾವು ಸಂಯುಕ್ತ ರಾಷ್ಟ್ರಗಳೆಲ್ಲ ಸೇರಿ ಈಗ ಒಂದು ಹೊಸ ಮಾರ್ಗಸೂಚಿಯನ್ನು ಮಾಡಬೇಕು, ಕಾರ್ಯಸೂಚಿಯನ್ನು ಮಾಡಬೇಕು, ಹೊಸ ಒಂದು ಜಗತ್ತಿನ ಮಾರ್ಗಸೂಚಿಯನ್ನು ಮಾಡಬೇಕು. ಆ ಹೊಸ ಜಗತ್ತಿನ ಮಾರ್ಗಸೂಚಿ ಮಾಡುವಂಥ ಸಮಯದಲ್ಲಿ ನಾನು ಆಗಲೇ ಓದಿದೆ, ಆ 22 ಏನಪ್ಪ ಅಂದರೆ ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ. ಈಗ ಜಗತ್ತಿನಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ.
ಹೇಳ್ತಾರೆ, ಮಕ್ಕಳನ್ನು ಅವರೇ ಸಾಕ್ತೀವಿ ಎಂಬುದಾಗಿ ಹೇಳ್ತಾರೆ, ನಿಮ್ಮ ಸ್ವಂತ ಆಸ್ತಿಗಳು ಇರಬಾರ್ದು ಅಂತ ಹೇಳ್ತಾರೆ, ನಿಮ್ಮ ಸ್ವಂತ ಕಾರುಗಳು ನಿಮ್ಮ ಆಸ್ತಿ ಪಾಸ್ತಿ ಇರಬಾರ್ದು ಎಂಬುದಾಗಿ ಹೇಳ್ತಾರೆ, ನಿಮ್ಮ ಹಣ ನೀವು ಎಷ್ಟಿದೆ ಅದೆಲ್ಲ ಗೌರ್ಮೆಂಟಿಗೆ ಲೆಕ್ಕ ತೋರಿಸ್ಬೇಕಂತ ಹೇಳ್ತಾರೆ, ನೀವು ಹೋಗುವುದು ಬರುವಂಥದ್ದು ಮನೆಯಲ್ಲಿ ಕೂತುಕೊಳ್ಳುವಂಥದ್ದು ಪ್ರತಿಯೊಂದು ಸಹಿತ ಎಲ್ಲದಕ್ಕೂ ಲೆಕ್ಕ ಕೊಡಬೇಕೆಂಬುದಾಗಿ ಹೇಳ್ತಾರೆ. ಈಗ ನೀವು ತಿಂದರೂ ಸಹಿತ ಗೌರ್ಮೆಂಟಿಗೆ ಲೆಕ್ಕ ಕೊಡಬೇಕು, ಉಂಡರೂ ಸಹಿತ ಲೆಕ್ಕ ಕೊಡಬೇಕು, ನೀವು ಗಳಿಸಿದ್ರು ಸಹಿತ ಲೆಕ್ಕ ಕೊಡಬೇಕು, ನೀವು ಎಷ್ಟು ಸಂಪಾದನೆ ಮಾಡಿದ್ರು ಲೆಕ್ಕ ಕೊಡಬೇಕು. ಈಗ ಎಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ, ಸೈತಾನನು ಒಬ್ಬನೇ ಒಬ್ಬ ವ್ಯಕ್ತಿ ಆತನು ಒಂದು ಕಡೆ ಕೂತುಕೊಂಡು ಇಡೀ ಲೋಕವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ಇಡೀ ಲೋಕವನ್ನು ಆತನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಹೇಗೆ ಸಾಧ್ಯ ಅಂತ ನೀವು ಅನ್ಬೋದು. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ತಾರೆ, ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಕೊಳ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ಕೊಳ್ತಾರೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಡೀಟೇಲ್ಸ್ ಇರ್ತದೆ. ನಿನ್ನ ಹೆಸರೇನು, ನೀನು ಎಲ್ಲಿಯವನು, ನೀನು ಏನು ಕೆಲಸ ಮಾಡ್ತೀಯಾ, ನಿನ್ನ ಆದಾಯ, ನಿನ್ನ ಬ್ಯಾಂಕಿನ ಅಕೌಂಟಿನ ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವ ಸಮಯದಲ್ಲಿ ನಿನ್ನ ಆದಾಯ ಎಷ್ಟಿದೆ, ನಿನ್ನ ಬ್ಯಾಂಕ್ನಲ್ಲಿ ಎಷ್ಟು ಹಣ ಬರ್ತದೆ, ಎಷ್ಟು ಹೋಗ್ತದೆ, ಎಷ್ಟು ಖರ್ಚು ಮಾಡ್ತೀಯಾ, ಎಷ್ಟಿಲ್ಲ, ನೀನು ಪ್ರತಿಯೊಂದು ಖರ್ಚು ಮಾಡಬೇಕಾದ್ರೂ ಸಹಿತ ಆಗ ಅವರ ಪರ್ಮಿಷನ್ ತೊಗೊಂಡು ಮಾಡಬೇಕು. This is going to be one word order. Satan is going to rule the world. ಸೈತಾನನು ಈ ಜಗತ್ತನ್ನು ಆಳೋದಕ್ಕೆ ಆತನು ಬರ್ತಾನೆ. ಹಾಗಾದರೆ ಯುನೈಟೆಡ್ ನೇಷನ್ಸ್ನಲ್ಲಿ 193 ರಾಷ್ಟ್ರಗಳಿಗಾಗಲೇ ಸೇರಿದ ಎಂಬುದಾಗಿ ಹೇಳುವಾಗ ಒಂದು ವೇಳೆ ನಾವು ಅಂದುಕೊಳ್ಬೋದು, ಹೌದಪ್ಪ ಭಾರತ ದೇಶದಲ್ಲಿ ಇದೆಯಾ ಅಂತ ಹೇಳಿದ್ರೆ, ಮೋದಿ ಸ್ವತಃ ಏನಂತ ಹೇಳಿದ್ದಾರೆ ಅಂದರೆ, ನಾವು ಒನ್ ವರ್ಲ್ಡ್ ಆರ್ಗನೈಸೇಷನ್ ಮಾಡಬೇಕು, ಮುಂದೆ ಬರತಕ್ಕಂಥ ಒನ್ ವರ್ಲ್ಡ್ ಆರ್ಗನೈಸೇಷನ್ ಒನ್ ವರ್ಲ್ಡ್ ಆರ್ಡರ್ನಲ್ಲಿ ನಾವು ಭಾರತ ದೇಶದವರು ಒಂದು ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಿ ಇಡೀ ಜಗತ್ತಿಗೆ ನಾವು ಏನಪ್ಪ ಅಂತ ಹೇಳಿದ್ರೆ ರೋಗ ಡಿಸೀಸ್ ಫ್ರೀ ವರ್ಲ್ಡ್ ಮಾಡಬೇಕೆಂಬುದಾಗಿ ಭಾರತ ದೇಶದಲ್ಲಿ ನಾವು ವ್ಯಾಕ್ಸಿನೇಷನ್ ತಯಾರು ಮಾಡಿ ಇಡೀ ಜಗತ್ತಿಗೆ ನಾವು ಕೊಡೋಣ ಎಂಬುದಾಗಿ ಆತನ ಆಲೋಚನೆ ಮಾಡ್ತಾ ಇದ್ದ. ಇಡೀ ಜಗತ್ತಿಗೆ ನಾವು ಏನಪ್ಪ ಅಂದರೆ ನಮ್ಮ ಈ ಕೊರೋನಾ ವೈರಸ್ಗೆ ಔಷಧಿಯನ್ನು ಕಂಡುಹಿಡಿ ಈ ಜಗತ್ತಿಗೆ ನಾವು ಕೊಡೋಣ, ಅವಾಗ ನಾವು ಭಾಳ ಶ್ರೀಮಂತರಾಗ್ತೇವೆ, ಆ ಶ್ರೀಮಂತಿಕೆಯಿಂದ ನಮ್ಮ ಬಲಾಢ್ಯವಾಗ್ತೇವೆ, ನಾವು ಅಂದರೆ ಪವರ್ಫುಲ್ ಕಂಟ್ರಿ ಆಗ್ತೇವೆ, ನಾವು ಒಂದು ವೇಳೆ ಆಧಿಪತ್ಯವನ್ನು ನಾವು ವಹಿಸ್ಬೋದು ಎಂಬುದಾಗಿ. ಇದಕ್ಕಿಂತ ಬಲಾಢ್ಯವಾದಂಥ ಅರಸರು ಬೇರೆ ರಾಷ್ಟ್ರಗಳಿದ್ದಾರೆ. ಒಂದು ವೇಳೆ ನಿಮಗೆ ಅನಿಸ್ಬಹುದು, ಈಗ ಗಾಜಾ ಸ್ಟ್ರಿಪ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಸ್ರಾಯೇಲ್ರಿಗೂ ಮತ್ತು ಹಮಾಸ್ ಅನ್ನುವಂಥ ಗುಂಪಿಗೆ ದೊಡ್ಡ ಒಂದು ಹೋರಾಟ ನಡೆಯಿತು. ದೊಡ್ಡ ಹೋರಾಟ ನಡೆದಲ್ಲಿ 11 ದಿವಸಗಳ ಆ ಹೋರಾಟದಲ್ಲಿ ಗಾಜಾ ಸ್ಟ್ರಿಪ್ ಮೇಲೆ ಅನೇಕ ಬಾಂಬ್ಗಳು ಹಾಕಿದ್ರು. ಇಸ್ರಾಯೇಲ್ರ ಮೇಲೆ ಹಮಾಸ್ನವರು ಹಾಕಿದಂಥ 4,000 ಏನಂದರೆ ಗುಂಡುಗಳು, ಬಾಂಬ್ಗಳನ್ನು ಅಲ್ಲಿದ್ದಂಥ ಏನಂತಂದರೆ ಅದೇನಂತಾರೆ ಐರನ್ ಡೋಮ್ ಅನ್ನುವಂಥದ್ದು, ಅದು ಎಲ್ಲ ಹೆಚ್ಚು ಕಡಿಮೆ 90% ಬಾಂಬ್ಗಳನ್ನು ನಿಷ್ಕ್ರಿಯ ಮಾಡಿತು. ಆದರೆ ಇಲ್ಲಿ ಜಗತ್ತಿಗೆ ತೋರಿಸ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇಸ್ರಾಯೇಲ್ ಜನರಲ್ಲಿ ಎಷ್ಟು ಜನ ಸತ್ರು ಅಂತ ತೋರಿಸ್ತಾ ಇಲ್ಲ, ಗಾಜಾ ಸ್ಟ್ರಿಪ್ನಲ್ಲಿ ಎಷ್ಟು ಜನ ಸತ್ರು ಅಂತ ತೋರಿಸ್ತಾ ಇದ್ದಾರೆ. ಅದರ ಅರ್ಥ ಏನು? ಹಮಾಸ್ ಅನ್ನುವಂಥದ್ದು ಲೋಕವನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಟೆರರಿಸಮ್ ಅನ್ನುವಂಥದ್ದು ಲೋಕವನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗ ನಾವು ಮೊನ್ನೆ ನ್ಯೂಸ್ನಲ್ಲಿ ಅಲ್ ಜಜೀರಾ ಅನ್ನುವಂಥ ಆ ನ್ಯೂಸ್ ಚಾನೆಲ್ನ ಓದುವಂಥ ಸಮಯದಲ್ಲಿ ಯುನೈಟೆಡ್ ನೇಷನ್ಸ್ ಈಸ್ trying to put some pressure on Israel on humanitarian concern. ಮಾನವೀಯತೆಯ ದೃಷ್ಟಿಯನ್ನು ಆಲೋಚನೆ ಮಾಡಿಕೊಂಡು ಯುನೈಟೆಡ್ ನೇಷನ್ಸ್ ಅನ್ನುವಂಥದ್ದು ಇಸ್ರಾಯೇಲ್ ನೀವು ಮಾಡಿ ತಪ್ಪು ಎಂಬುದಾಗಿ ಇಸ್ರಾಯೇಲ್ರ ಮೇಲೆ ಹೇಳ್ತಾ ಇದೆ. ಪ್ರೇರೆ, ಹಾಗಾದರೆ ಇಸ್ರಾಯೇಲ್ರಿಗೆ ಸ್ವತಂತ್ರ ಬೇಡವಾ? ಇಸ್ರಾಯೇಲ್ ತಮ್ಮ ದೇಶದಲ್ಲಿ ವಾಸ ಮಾಡುವಂಥದ್ದು ಬೇಡವಾ? ದೇವರು ಕೊಟ್ಟಂಥ ಸ್ಥಳದಲ್ಲಿ ಅವರು ಇರೋದಕ್ಕೆ ಇರಬಾರ್ದಾ? ದೇವರ ವಾಕ್ಯ ಹೇಳ್ತದೇನೆಂದರೆ, ಅಂದರೆ ಅವರು ತಮ್ಮ ದೇಶದಲ್ಲಿದ್ದಾರೆ, ಇಸ್ರಾಯೇಲರು ತಮ್ಮ ದೇಶವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಆದರೆ ಈಗ ಬರ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಒನ್ ವರ್ಲ್ಡ್ ಆರ್ಡರ್ ಇಸ್ ಗೋಯಿಂಗ್ ಟು ಫಾಲ್ ಅಪಾನ್ ಇಸ್ರೇಲ್. ಇಲ್ಲಿ ನಾವು ನೋಡ್ತೇವೆ, ಪ್ರಕಟಣೆ ಗ್ರಂಥನ ಓದುವಂಥ ಸಮಯದಲ್ಲಿ 7 ವರ್ಷ ಮಹಾಹಿಂಸೆ ಕಾಲ ಬರುವಂತಹ ಸಮಯದಲ್ಲಿ ಸೈತಾನನು ಆ 13ನೇ ಅಧ್ಯಾಯದಲ್ಲಿ ನಾವು ಓದಿದ್ದೀವಿ. ಈಗಾಗಲೇ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಕೊನೆಯ ವಚನ 13ನೇ ಅಧ್ಯಾಯ ಕೊನೆಯ ವಚನದಲ್ಲಿ, ಇದರಲ್ಲಿ ಜ್ಞಾನ ಒಡಕವಾಗಿದೆ, ಬುದ್ಧಿವಂತನೇ ಆ ಮೃಗದ ಅಂಕೆಯನ್ನು ಎಣಿಸಲಿ, ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆ ಆಗಿದೆ, ಅದರ ಅಂಕೆಯು 666. ಏನಂತೆ? ಎಷ್ಟು ಅದಕ್ಕೆ? ಅದರ ಅಂಕೆ 666. ಇಲ್ಲಿ ದೇವರ ವಾಕ್ಯನ ನೋಡ್ತೇವೆ, ಮಾರ್ಕ್ ಆಫ್ ದ ಆಂಟಿ ಕ್ರೈಸ್ಟ್. ಇಲ್ಲಿ ಕ್ರಿಸ್ತ ವಿರೋಧಿ ಮಾಡುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಆ 2ನೇ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತವರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾದರೆ ಅದರ ಅರ್ಥ ಏನು?
ಅದರ ಅರ್ಥ ಏನಂತ ಹೇಳಿದ್ರೆ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗುವಂಥ ಸಮಯ ಹತ್ತಿರವಾಗಿದೆ. ಜಗತ್ತು ಸೈತಾನನ ಕೈಯಲ್ಲಿ ಹೋಗುವಂಥ ಸಮಯ ಹತ್ತಿರವಾಗಿದೆ. ಜಗತ್ತು ಏನಪ್ಪ ಅಂತ ಹೇಳಿದ್ರೆ 7 ವರ್ಷ ಮಹಾ ಹಿಂಸೆ ಕಾಲ ಬರುವಂಥ ಸಮಯದಲ್ಲಿ ಸೈತಾನನು ಆತನ ಎಂಥ ಒಂದು ರೂಲ್ಸ್ ತೆಗೆದುಕೊಂಡು ಬರ್ತಾನೆ. 1 ವರ್ಡ್ ಆರ್ಡರ್ ಅದನ್ನು ಹೇಗೆ ತರ್ತಾನೆ ಅಂತ ಹೇಳಿದ್ರೆ, ನೀನು ಕ್ರಯ ವಿಕ್ರಯ ಮಾಡುವಂಗಿಲ್ಲ, ಆ ಒಂದು ಚಿಹ್ನೆ ನಿನ್ನ ಕೈ ಮೇಲೆ ಇರದೇ ಇದ್ದರೆ, ಕೈ ಮೇಲೆ ಇಲ್ಲ ಅಂತ ಹೇಳಿದ್ರೆ ಅಥವಾ ಹಣೆ ಮೇಲೆ ಇಲ್ಲ ಅಂತ ಹೇಳಿದ್ರೆ ನೀನು ಕ್ರಯ ವಿಕ್ರಯ ಮಾಡೋದಕ್ಕೆ ಬರೋದಿಲ್ಲ. ನಿನ್ನ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡಿಸೋದಕ್ಕೆ ಬರೋದಿಲ್ಲ, ನೀನು ಅಕ್ಕಿ ತರೋದಕ್ಕೆ ಆಗೋದಿಲ್ಲ, ತರಕಾರಿ ತರೋದಕ್ಕೆ ಆಗೋದಿಲ್ಲ, ನೀನು ಎಲ್ಲೇ ಒಂದು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಎಲ್ಲಿ ಅಮ್ಯೂಸ್ಮೆಂಟ್ ಮಾಡೋದಕ್ಕೆ ಹೋಗೋಕ್ಕಾಗೋದಿಲ್ಲ, ನೀನು ಹೊರಗಡೆ ಹೋಗುವಾಗ ಒಳಗೆ ಬರುವಾಗ ಪ್ರತಿಯೊಂದು ಖರೀದಿ ಮಾಡುವ ಎಲ್ಲ ಸಮಯದಲ್ಲಿಯೂ ಸೈತಾನ ಏನಂತ ಹೇಳಿದ್ರೆ ನಿನ್ನ ಕೈಯಲ್ಲಿದ್ದಂಥ ಆ ಒಂದು ಚಿಹ್ನೆಯ ಮೂಲಕವಾಗಿ ನೀನು ಮೂವ್ ಆಗಬೇಕು. ಯಾರು ಹಾಕಿಕೊಳ್ಳೋದಿಲ್ಲವೋ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಯಾರು ಹಾಕಿಕೊಳ್ಳೋದಿಲ್ಲವೋ ಅವರನ್ನು ಕೊಲೆ ಮಾಡೋದಕ್ಕೆ ಆತನ ಪ್ರಯತ್ನ ಮಾಡ್ತಾನೆ, ಚಿತ್ರಹಿಂಸೆಗಳನ್ನು ಕೊಡ್ತಾನೆ. ಆಗಿನ ಕಾಲದಲ್ಲಿಯೂ ಸಹಿತ ದೇವರ ಮೇಲೆ ವಿಶ್ವಾಸ ಬಿಟ್ಟು ರಕ್ತ ಸಾಕ್ಷಿಗಳಾಗಿ ಸಾಯುವಂಥ ಅನೇಕ ಜನರಿರ್ತಾರೆ. ಹಲ್ಲೆಲೂಯಾ. ಸರಿ, ಹಾಗಾದರೆ ಒಂದು ಶುಭ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ವಚನ ಓದ್ತೇವೆ. ಏನಂದ್ರೆ 10ನೇ ವಚನ, 3ನೇ ಅಧ್ಯಾಯ 10ನೇ ವಚನದಲ್ಲಿ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಲ್ಲೆಲೂಯಾ. ಹಾಗಾದರೆ ಸಭೆ, ದೇವರು ನಂಬಿದಂಥ ವಿಶ್ವಾಸಗಳು, ದೇವರ ವಾಕ್ಯನ ಕೇಳಿಸ್ಕೊಳ್ತಿರುವಂಥ ನೀವು ಒಂದು ವೇಳೆ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಆತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ವಿಶ್ವಾಸಗಳಾಗಿದ್ದೀರಿ ಅಂತ ಹೇಳಿದರೆ, ಇವತ್ತಿನ ದಿವಸ ನಿಮ್ಮ ನಂಬಿಕೆಯನ್ನು ನೀವು ಸಂಧಾನ ಮಾಡಿಕೊಳ್ಳಲಾರದೆ, ನಂಬಿಕೆಯನ್ನು ಬಿಟ್ಟು ತೊಲಗಲಾರದೆ, ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡವರಾದರೆ ದೇವರ ವಾಕ್ಯ ಹೇಳ್ತಿದೆ, ಆ 7 ವರ್ಷ ಮಹಾ ಹಿಂಸೆಯ ಕಾಲ ಬರುವುದಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಎತ್ತಿಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಏನು ಮಾಡ್ತೇನೆ? ಎತ್ತಿಕೊಳ್ತೇನೆ. ಮಧ್ಯಾಕಾಶದಲ್ಲಿ ಕ್ರಿಸ್ತನ ಕಾಣಿಸ್ಕೊಳ್ಳುವಂಥ ಸಮಯದಲ್ಲಿ ನಾನು ನಿಮ್ಮನ್ನು ಬಂದು ನಿಮ್ಮನ್ನು ಮೇಲೆ ಕೆತ್ತಿಕೊಳ್ತೇನೆ, ಆಗ ನಿಮ್ಮನ್ನು ನಾನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದರೆ church is not going through this one word order. Hallelujah. Church is not going through this one word order. Before this one word order may be implemented in the world, the church is going to be raptured. Hallelujah. ಇದಕ್ಕೆ ದೇವರ ವಾಕ್ಯ ಹೇಳ್ತದೆ, ಹಾಗಾದರೆ ಈ ಎಲ್ಲ ಅಧಿಕಾರಗಳನ್ನು ಕಾಲ ಕೆಳಗೆ ಹಾಕಿ ನಿರಂತರವಾದ ಒಂದು ಹೊಸ ಯುಗ ಸ್ಥಾಪನೆ ಮಾಡಲು ಒಬ್ಬನು ಬರುತ್ತಿದ್ದಾನೆ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಲ್ಲೆಲೂಯಾ. ಆತನು ಯಾರು? ಯಜ್ಞದ ಕುರಿಯಾದ ಆತನು, ರಾಜಾದಿರಾಜನು, ನಿರಂತರ ಅರಸನು, ದಾವೀದರ ಸಿಂಹಾಸನದ ಮೇಲೆ ಕುಳಿತುಕೊಂಡು ನಿತ್ಯ ಅರಸತನವನ್ನು ಮಾಡುತ್ತಾ ಇಡೀ ಲೋಕವನ್ನು ಪರಿಪಾಲಿಸುವಂಥ ಸಮಾಧಾನ ಕರ್ತನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಆತನು ಕೋಟೆಯಾಗಿದ್ದಾನೆ, ದುರ್ಗವಾಗಿದ್ದಾನೆ, ನಮ್ಮ ರಕ್ಷಕನಾಗಿದ್ದಾನೆ, ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ, ಲೋಕಕ್ಕೆ ನ್ಯಾಯ ತೀರಿಸುವಂಥವನಾಗಿದ್ದಾನೆ. ಆತನು ನಮ್ಮ ಗುರಾಣಿಯಾಗಿದ್ದಾನೆ. ಆತನು ಬರುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಬರುವಂಥವನಾಗಿದ್ದಾನೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ 19ನೇ ಅಧ್ಯಾಯದಲ್ಲಿ ಪರಲೋಕವು 11ನೇ ವಚನ, ಪರಲೋಕವು ತೆರೆದಿರುವುದನ್ನು ಕಂಡೆನು. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ನೀತಿವಂತನೆಂದೇ ಹೆಸರು. ಆತನು ನೀತಿಯಿಂದ ನ್ಯಾಯ ತೀರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಅವನ ಕಣ್ಣುಗಳು ಬೆಂಕಿ ಉರಿಯಂತಿವೆ, ಅವನ ತಲೆಯ ಮೇಲೆ ಅನೇಕ ಮುಕುಟಗಳು ಉಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯಾರಂತೆ ಆತನು? ಯಾರು ಬರ್ತಾ ಇದ್ದಾರೆ? ಈ ಒನ್ ವರ್ಡ್ ಆರ್ಡರ್ ಅನ್ನುವಂಥದ್ದನ್ನು ನಿರಾಕರಿಸಿ ಒನ್ ವರ್ಡ್ ಆರ್ಡರ್ ಎಷ್ಟು ಎಸ್ಟಾಬ್ಲಿಷ್ ಮಾಡಿದಂಥ ಸೈತಾನನನ್ನು ತಾನೇ ದೇವರೆಂಬುದಾಗಿ ಹೇಳಿ ಮರ್ಮವುಳ್ಳ ಆ ಒಂದು ತಪ್ಪಾದ ಧರ್ಮಪಂಥವನ್ನು ಹಾಕಿಕೊಂಡು ಈ ಪವಿತ್ರವಾದ ಸ್ಥಳದಲ್ಲಿ ತನ್ನನ್ನು ಇರಿಸಿಕೊಂಡು ಲೋಕ ಜನರು ಆತನ ಆರಾಧನೆ ಮಾಡಬೇಕೆಂಬುದಾಗಿ ಲೋಕದ ಜನರನ್ನು ಹಿಂಸೆ ಪಡಿಸ್ತಾ ಆಳುವಂಥ ಆ ಅಧಿಕಾರಿಯನ್ನು, ಎಲ್ಲ ದೇಶದ ಪ್ರೈಮ್ ಮಿನಿಸ್ಟರ್ಗಳನ್ನು, ಎಲ್ಲ ದೇಶದ ರಾಷ್ಟ್ರಪತಿಗಳನ್ನು, ಎಲ್ಲ ದೇಶದ ಅಧಿಕಾರಿಗಳನ್ನು, ಅವರ ಶಕ್ತಿಯನ್ನು ತನ್ನ ಕಾಲ ಕೆಳಗೆ ಹಾಕಿ ಜಜ್ಜಿ ತುಳಿದು ನಾಶ ಮಾಡಿ ಈ ಒಂದು ಲೋಕವನ್ನು ಹೊಸ ಯುಗಕ್ಕೆ ನಡೆಸುವಂಥ ಒಬ್ಬ ಮಹಾ ಅರಸನು ಬರ್ತಾ ಇದ್ದಾನೆ. ಆತನೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ.
ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯ ಎಂಬ ಹೆಸರೆಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 19:13 ರಕ್ತ ಪ್ರೋಕ್ಷಿತ ಅಂದರೆ ಆತನು ಹೇಗೆ ರಕ್ತ ಪ್ರೋಕ್ಷಿತನಾದ. ಇಲ್ಲಿ ನಾವು ನೋಡ್ತೇವೆ ಪ್ರಕಟಣೆ 17ನೇ ಅಧ್ಯಾಯ 15ನೇ ವಚನದಲ್ಲಿ ಮತ್ತು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 2ನೇ ವಚನದಲ್ಲಿ ಆತನು ಏನಂದ್ರೆ ಒಂದು ದರ್ಶನವನ್ನು ನೋಡ್ತಾನೆ. ಸಮುದ್ರದ ಹಾಗೆ ಜನರಿರ್ತಾರೆ, ಸಮುದ್ರದ ಹಾಗೆ ನೀರು ಕಾಣಿಸ್ತದೆ. ಈ ನೀರು ಏನೆಂಬುದಾಗಿ ಯೋಹಾನ ಕೇಳುವಂಥ ಸಮಯದಲ್ಲಿ ಇದು ನೀರಲ್ಲ, ಇದು ಅಸಂಖ್ಯವಾದಂಥ ಸೈನ್ಯ. ಏನಂತೆ ಇದು? ಅಸಂಖ್ಯವಾದಂಥ ಸೈನ್ಯ. ಈ ಅಸಂಖ್ಯವಾದಂಥ ಸೈನ್ಯ 200 ಮಿಲಿಯನ್ ಸೈನಿಕರು ಬರ್ತಾರೆ. ಅದು ಒಂದು ವೇಳೆ ಚೈನಾದಿಂದ ಮಾತ್ರ ಸಾಧ್ಯ. ಚೈನಾ ಇಸ್ ಪ್ರಿಪೇರಿಂಗ್ ಅ ಮಿಲಿಟರಿ ಅಗೇನ್ಸ್ಟ್ ಗಾಡ್ಸ್ ಪೀಪಲ್, ಅಗೇನ್ಸ್ಟ್ ಇಸ್ರೇಲ್. ಈಗ ತರ್ತಾ ಇದೆ. ಈಗ ಈ 200 ಮಿಲಿಯನ್ ಜನರು ಇಂಥ ಒಂದು ಸಮುದ್ರದ ಹಾಗೆ ಇರುವಂಥ ಈ ಜನರನ್ನ ಆತನು ಇಬ್ಬಾಯಿ ಕತ್ತಿಯನ್ನು ತೆಗೆದುಕೊಂಡು ಆತನು ಏನು ಮಾಡಿ ಸಂಹಾರ ಮಾಡ್ತಾ ಬರ್ತಾನೆ. ಯೇಸು ಕ್ರಿಸ್ತನು ಆತನು ಸಂಹಾರ ಮಾಡ್ತಾ ಬಂದಾಗ ಆ ರಕ್ತ ಅವನ ಪ್ರೋಕ್ಷಿತವಾಗಿರ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನೊಟ್ಟಿಗೆ ಯಾರು ಬರ್ತಾರೆ? ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲರಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಜನಾಂಗವನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಅವನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವಾದ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತಾದ ಕರ್ತನು ಎಂದು ಹೆಸರು ಬರೆದಿದೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಹಾಗಾದ್ರೆ ಅದರ ಅರ್ಥ ಏನು ಪ್ರಿಯರೇ? ಈ ಸಮಯದಲ್ಲಿ ಆ ರಕ್ಷಕನಾದ ದೇವರು ಬರ್ತಾ ಇದ್ದಾನೆ. ಒನ್ ವರ್ಡ್ ಆರ್ಡರ್ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆತನು ಹೊಸ ಯೆರೂಸಲೇಮನ್ನು, ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ನಿತ್ಯಕ್ಕೂ ಸಹಿತ ತಾನು ರಾಜ್ಯಭಾರವನ್ನು ಮಾಡುವುದಕ್ಕೆ ಬರ್ತಾ ಇದ್ದಾನೆ. ಆತನಿನ ರಕ್ಷಕನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಕೊನೆಯದಾಗಿ ಒಂದು ವಚನ ಓದಿ ನಾನು ನಿಲ್ಲಿಸ್ತೇನೆ. ಏನಂತ ಹೇಳಿದ್ರೆ, ಆತನು ಹೇಗೆ ಆಹ್ವಾನ ಮಾಡ್ತಾನೆ ಅಂತ ಹೇಳಿದ್ರೆ, ಆಮೇಲೆ ಒಬ್ಬನೇ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಮಾಡಿಸುವ ಭೋಜನಕ್ಕೆ ಕೂಡಿ ಬನ್ನಿರಿ. ರಾಜನ ಮಾಂಸವನ್ನು, ಸರ್ವಾಧಿಪತಿಗಳ ಮಾಂಸವನ್ನು, ಪರಾಕ್ರಮಿಗಳ ಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು, ರಾಹುತನ ಮಾಂಸವನ್ನು, ಸಂತ್ರಸ್ತರು, ದಾಸರು, ದೊಡ್ಡವರು, ಚಿಕ್ಕವರು ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಅಂತ ಹೇಳ್ತಾನೆ. ಯಾರಿಗೆ? ಆಕಾಶದಲ್ಲಿರುವಂಥ ಪಕ್ಷಿಗಳಿಗೆ. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಹೆಣದ ರಾಶಿಗಳು ಕೊನೆಯ ಆರ್ಮಿಗೆದ್ದವನ ಯುದ್ಧದಲ್ಲಿ ಬೀಳುವಂಥವುಗಳಾಗ್ತವೆ. ಆ ಸಮಯದಲ್ಲಿ ಇಡೀ ಲೋಕವನ್ನು ನಾಶ ಮಾಡಿ ದೇವರು ಆತನು 1000 ವರ್ಷದ ಆಳ್ವಿಕೆ ಮಾಡೋದಕ್ಕೋಸ್ಕರ ತನ್ನ ನೀತಿ ಸಿಂಹಾಸನದ ಮೇಲೆ ಆತನು ಕೂತುಕೊಳ್ಳುವಂತನಾಗಿದ್ದಾನೆ. ಹಾಗಾದರೆ ನಿಮ್ರೋದನ ಒನ್ ವರ್ಡ್ ಆರ್ಡರ್ ಹೋಯಿತು, ಎಲಿಮಿನಾಟಿ ಅನ್ನುವಂಥ ನಿಮ್ಮ ಒನ್ ವರ್ಡ್ ಆರ್ಡರ್ ಹೋಯಿತು, ಅಡಾಲ್ಫ್ ಹಿಟ್ಲರ್ ಅನ್ನುವಂಥ ಅವನ ಒಂದು ಒನ್ ವರ್ಡ್ ಆರ್ಡರ್ ಹೋಯಿತು. ಈಗ 7 ವರ್ಷಗಳ ಕಾಲ ಜಗತ್ತನ್ನು ಹಿಂಸೆ ಪಡಿಸುವಂಥ ಕ್ರಿಸ್ತ ವಿರೋಧಿಯ ಒನ್ ವರ್ಡ್ ಆರ್ಡರ್ ಹೋಯಿತು. ಹಾಗಾದರೆ ಈ ಒನ್ ವರ್ಡ್ ಆರ್ಡರ್ ನಿರಾಕರಿಸಿ ನಿರ್ಮೂಲ ಮಾಡಿ ಒಂದೇ ಒಂದು ಸಮಾಧಾನಕರ್ತನಾಗಿ ನಿತ್ಯ ಆಳ್ವಿಕೆ ಮಾಡುವಂಥ ಆರ್ಡರ್ ಯೇಸು ಸ್ವಾಮಿ ತರುವುದಕ್ಕಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಇವತ್ತಿನ ಸಂದೇಶ ನಾನು ಹೇಳಿದೆ, ದ ರೈಸ್ ಅಂಡ್ ಫಾಲ್ ಆಫ್ ಅ ನ್ಯೂ ವರ್ಲ್ಡ್ ಆರ್ಡರ್. God is going to destroy this new world order and he is going to establish one world order forever and forever. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅದು ನಿರಂತರವಾಗಿಯೂ ಆತನು ಆಳುವಂಥವರಾಗ್ತಾರೆ. ಆತನೊಟ್ಟಿಗೆ ಈ ಸಂದೇಶವನ್ನು ಕೇಳಿಸಿಕೊಳ್ತೀರಾ, ನೀವು ಸಹ ಇರ್ತೀರಾ. ನೀವು ಸಹಿತ ಆತನೊಟ್ಟಿಗೆ ನಿರಂತರವಾಗಿ ಆಳ್ತೀರಾ. ನೀವು ಸಹಿತ ಲೋಕಕ್ಕೆ ನ್ಯಾಯ ತೀರಿಸೋದಕ್ಕೋಸ್ಕರ ಆತನೊಟ್ಟಿಗೆ ನೀವು ಕೂತ್ಕೊಳ್ತೀರಾ. ನೀವು ಸಹಿತ ಆ ದೇವರ ನಿತ್ಯ ರಾಜ್ಯದಲ್ಲಿ ಒಬ್ಬ ಪ್ರಜೆಯಾಗಿ ಇರುವಂಥವರಾಗ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿ. ಕೃಪಾಭರಿತನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇವೆ. ದೇವಾ, ಇವತ್ತಿನ ದಿವಸ ಹೊಸ ಜಗತ್ತಿನ ಕಾರ್ಯಸೂಚಿ, ಅದರ ಹುಟ್ಟು ಮತ್ತು ಅಳಿವು, ಇದರ ವಿಷಯದಲ್ಲಿ ಧ್ಯಾನ ಮಾಡಿಕೊಂಡಿದ್ದೇವೆ. ಈ ಹೊಸ ಜಗತ್ತನ್ನು ಸಂಪೂರ್ಣವಾಗಿ
ದೇವರೇ, ಈ ಹೊಸ ಜಗತ್ತಿನ ಒಂದು ಕಾರ್ಯಸೂಚಿಯನ್ನು ಸೃಷ್ಟಿ ಮಾಡಿ ಜಗತ್ತನ್ನು ತಲ್ಲಣಗೊಳಿಸುವುದಕ್ಕೆ ಬರುವಂಥ ಕ್ರಿಸ್ತ ವಿರೋಧಿಯನ್ನು ನೀನು ಸಂಪೂರ್ಣವಾಗಿ ನಾಶ ಮಾಡಿ ನೀವು ನಿರಂತರವಾಗಿ ನಿನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ದೇವ ಈ ಸಮಯದಲ್ಲಿ ದೇವರೇ, ನಿನ್ನ ವಾಕ್ಯವನ್ನು ಕೇಳಿದಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಬಲಪಡಿಸು, ಆಶೀರ್ವದಿಸು. ದೇವರೇ, ನೀನು ನಿನ್ನ ಬರುವಿಕೆಗೋಸ್ಕರ ಅವರನ್ನು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುವುದಕ್ಕೆ, ನಂಬಿಕೆಯಲ್ಲಿ ಬಲಹೀನರಾಗದಂತೆ, ನಂಬಿಕೆಯಲ್ಲಿ ಸಂಧಾನ ಮಾಡಿಕೊಳ್ಳಲಾರದೆ, ನಿನ್ನನ್ನು ಬಿಟ್ಟು ಸ್ವಾಮಿ ಲೋಕದ ಹಿಂಸೆಗಳಿಗೆ ತತ್ತರಿಸಿ ನಿನ್ನನ್ನು ಬಿಟ್ಟು ಓಡಿ ಹೋಗಲಾರದಂತೆ ಅವರು ನಿನ್ನ ಭದ್ರವಾದ ಹಸ್ತದಲ್ಲಿ ತೆಗೆದುಕೊಂಡು ಕಾಪಾಡು. ಯಾಕೆ ನಿನ್ನ ವಾಕ್ಯದಲ್ಲಿ ಬರೆದಿದೆ, ನಾನು ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. ಮತ್ತು ರಕ್ಷಕನಾದ ಯೇಸು ಸ್ವಾಮಿ ಹೇಳ್ತಾರೆ ಏನಂತಂದರೆ, ನೀನು ನನಗೆ ಕೊಟ್ಟಿರುವಂಥವ್ರು ನನ್ನ ಕೈಯಿಂದ ಯಾರೂ ಕಸಕೊಳ್ಳರು ಎಂಬುದಾಗಿ. ನೀವು ಕ್ರಿಸ್ತನೇ, ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನ ಭದ್ರವಾದ ಹಸ್ತದಲ್ಲಿ ನೀವು ಇರಬೇಕೆಂಬುದಾಗಿ ಕರ್ತನೇ ನೀನು ಅವರನ್ನು ಆಶ್ವಸಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ದೇವಾಯ ಸಮಯದಲ್ಲಿ ತಿರುಗೊಂದಾವರ್ತಿ ರಕ್ಷಕನೇ, ಈ ವಾಕ್ಯಗಳನ್ನು ಆಶೀರ್ವಾದ ಮಾಡು, ಕೇಳುವಂಥವ್ರನ್ನ ಆಶೀರ್ವಾದ ಮಾಡು. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಸ್ವಾಮಿ, ಇದನ್ನು ಓದುವಂಥವರು ಕೇಳಿಸಿಕೊಳ್ಳುವಂಥವರು ಧನ್ಯರು ಎಂಬುದಾಗಿ. ದೇವ ಈ ಧನ್ಯತೆ ನಮಗೆ ಕೊಡು. ಯೇಸು ಸ್ವಾಮಿ ಬೇಡುತ್ತೇವೆ ತಂದೆ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿಂದ ಆಹಾರನ ಇವತ್ತು ನಮಗೆ ದಯಪಾಲಿಸು. ನಮಗೆ ಕೇಡು ಮಾಡಿದ ತಪ್ಪುಗಳನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸೋಕ್ಕೆ ಎಣ್ಣೆ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಲು ನೀವೇ ತಂದೆ, ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸಹವಾಸ ಈಗಲೂ ಯಾವಾಗಲೂ ಸದಾಕಾಲವು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತೆಲ್ಲ ನಿನ್ನ ಪ್ರಿಯ ಮಕ್ಕಳೊಂದಿಗೂ, ನಂಬಿಕೆಯಲ್ಲಿ ಬಲಹೀನರಾಗಿ ಜೀವಿಸುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳೊಂದಿಗೂ, ಕಷ್ಟ ಸಂಕಟಗಳಿಂದ ಬಳಲಿ ನಿನ್ನ ಕಡೆಗೆ ಕಣ್ಣೆತ್ತಿ ನೋಡುತ್ತಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳೊಂದಿಗೂ ನಿರಂತರವಾಗಿರಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.